ಅದಕ್ಕೆ ಕಟ್ಟವನ್ನು ನಮಸ್ಕಾರ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಅದೇ ಓಕೆ ಓಕೆ. ಲಾಸ್ಟ್ ಟೈಮ್ ತರ ಆಗ್ಬಾರ್ದು ಅದಕ್ಕೆ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕ ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮುನ ಮಧ್ಯಮಾಮಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮ ರುಕ್ಮೌ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ. ಅಸ್ಮದ್ಗುರೋರ್ಭಗವತೋಸ್ತ್ಯ ದಯೈಕ ಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಶ್ರೀರೊಂದ್ರತೋಪ್ಪಲ್ ತಿರುವೆಂಗಡಮುಡಯಾನ್ ಪಾರನ್ನಚ್ಚೊನ್ನ ಪಯಮಯ್ಯುರುದಾನೆ ಅಮಯಾದೋ ಧಾರಣಿಯಲ್ ವಾಯುವಾರ್ಕ್ ವಾನೇರಪ್ಪೋ ಮಳಪೊಂ ವಾಯುವೆ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಗೋಪಾಲಂಶತಿ ಹೇಳ್ತಾ ಇದ್ವಿ. ಅದರಲ್ಲಿ ಮೊದಲನೇ ಶ್ಲೋಕ ಆಗಿತ್ತು. ಈಗ ಎರಡನೇ ಶ್ಲೋಕವನ್ನ ಒಂದೇ ಬೃಂದಾವನಚರಂ ಶ್ಲೋಕವನ್ನ ಅನುಸಂಧಾನ ಮಾಡಿದ್ವಿ ಹೋದಿದ್ರಲ್ಲಿ. ಅದರಲ್ಲಿ ನಿಮಗೆ ಹೇಳಿದ್ದೆ, ಅದರಲ್ಲಿ ಅವರು ಸ್ವಾಮಿ ದೇಶಿಕನ್ ಅದರಲ್ಲಿ ರಘುವಂಶದಲ್ಲಿ ಮಂಗಳ ಶ್ಲೋಕ ಮಾಡಿದಂತ ಕಾಳಿದಾಸನ ವಾಗರ್ಥ ವಿವಸಿದ್ಧರ್ಥೋ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರೋ ಅನ್ನೋದು ಎರಡು ಪಾದವನ್ನ ಎರಡು ಶ್ಲೋಕಗಳಲ್ಲಿ ಅಳವಡಿಸಿದ್ದಾರೆ ಅನ್ಬಿಟ್ಟು ಅಂತ. ಎರಡನೇ ಪಾದವನ್ನ ಮೊದಲೇ ಹೇಳಿದ್ರು, ಜಗತಃ ಪಿತರೋ ಒಂದೇ ಅಂತ ಮೊದಲೇದು ಒಂದೇ ಅನ್ಬಿಟ್ಟು ಹೇಳ್ಬೇಕಾದ್ರೆ ಬೃಂದಾವನ ಚರಂ ಅಲ್ವ ಲಕ್ಷಣದಲ್ಲಿ ಹೇಳ್ಬೇಕಾದ್ರೆ ವಲ್ಲವಿ ಜನವಲ್ಲವಂ ಅಂದ್ಬಿಟ್ಟು ಯಾರಪ್ಪ ಅಂದ್ರೆ ಜಯಂತಿ ಸಂಭವನ್ ಧಾಮ ಅಂತ ಜಯಂತಿಯಲ್ಲಿ ಹುಟ್ಟದ ಯಾರು ಅನ್ಕೋಬಾರ್ದು ಅಂತ ಅವರು ಭಗವಂತ ಆದಿ ಜಗತ್ತಿಗೆಲ್ಲ ಮೊದಲನೇ ಆಚಾರ್ಯ ಅವನೇ, ಅದಕ್ಕೆ ಜಗತಃ ಪಿತರೋ ಒಂದೇ ಅನ್ಬಿಟ್ಟು ಅಂತ ಅದರಲ್ಲಿ ತೋರಿಸ್ಕೊಟ್ರು. ಈಗ ಎರಡನೇ ಇದರಲ್ಲಿ ವಾಗರ್ಥ ಪ್ರತಿಪತ್ತಯೇ ಅನ್ನೋದನ್ನ ಎರಡನೇದಲ್ಲಿ ತೋರಿಸ್ತಾರೆ. ಇದು ಬಹಳ ಅದ್ಭುತವಾದಂತ ಶ್ಲೋಕ. ಇದಕ್ಕೆ ವ್ಯಾಖ್ಯಾನ ಮಾಡೋದು ಅತ್ಯಂತ ಕ್ಲಿಷ್ಟವಾದದ್ದು. ಏನೇನು ಅರ್ಥ ತಗೊಂಡಿದ್ದಾರೆ ಅಂತ ಸಂಪೂರ್ಣವಾಗಿ ಅವ್ರ ಸ್ವಾಮಿ ವಿರುದ್ಧ ಮಾಡಕ್ ಸಾಧ್ಯವೇ ಇಲ್ಲ. ಎರಡು ಅರ್ಥ ಬರುವ ಹಾಗೆ ಇದರಲ್ಲಿ ಸಾಮಾನ್ಯವಾಗಿ ಶ್ಲೇಷ ಅಂತ ಹೇಳ್ತಾರೆ, ಎರಡು ಅರ್ಥ ಬರುವಂತಹದ್ದು. ಇಲ್ಲಿ ಆತರ ವಾಚನ್ ನಿಜಾಂಕರಸಿಕಾಂ ಪ್ರಸಮೀಕ್ಷಮಾಣೋ ವಕ್ರಾರವಿಂದ ವಿನಿವೇಶಿತ ಪಂಚಜನ್ಯ ವರ್ಣತ್ರಿಕೋಣ ರುಚಿರೇ ವರಪುಂಡರೀಕೆ ಬದ್ಧಾಸನೋ ಜಯತಿ ವಲ್ಲವ ಚಕ್ರವರ್ತಿ ಅನ್ಬಿಟ್ಟು ಅಂತ ಮೊದಲನೇ ಇದರಲ್ಲಿ ಬರೀ ನೇರವಾಗಿ ಭಗವಂತನ ಹೇಳ್ದೆ ಅವನ ಲಕ್ಷಣಗಳನ್ನ ಮಾತ್ರ ಹೇಳಿ ನಿರ್ದೇಶವನ್ನ ಮಾಡಿ ಹೇಳಿದ್ರು ಅದರಲ್ಲಿ. ಈಗ ಇದರಲ್ಲಿ ಬಹಳ ಅದ್ಭುತವಾದ ಇದರಲ್ಲಿ ಗೋಪಾಲ ಮಂತ್ರವನ್ನ ತಂತ್ರರೂಪವಾಗಿ ಅಳವಡಿಸಿದ್ದಾರೆ ಇಲ್ಲಿ ಅನ್ಬಿಟ್ಟು ಅಂತ ಅದನ್ನು ತೋರಿಸ್ಕೊಡೋಣ ಅದು ಹೇಗೆ ಅಂತ. ಪೂರ್ಣವಾಗಿ ಹೇಗೆ ಎಲ್ಲಲ್ಲಿ ಮಾಡಿದ್ದಾರೆ ಅಂತ ನಮಗೆ ತಿಳ್ಕೊಳ್ಳೋಕ್ಕಿಂತ ಸಾಧ್ಯವಾಗಿಲ್ಲ. ಆದ್ರೆ ಒಂದು ತಗೊಳ್ಬೋದು. ಇದಕ್ಕೆ ಎರಡು ಅರ್ಥ ಅದಕ್ಕೆ ಮೊದಲನೇ ಅರ್ಥವನ್ನ ತಿಳ್ಕೊಳ್ಳೋಣ. ಅದೇ ಮೊದಲನೇ ಅರ್ಥ ಸಾಧಾರಣವಾದ ಅರ್ಥ ಅಂದ್ರೆ ಮೇಲ್ನೋಟಕ್ಕೆ ಬರುವಂತದ್ದು, ಶ್ಲೋಕಕ್ಕೆ ಹೊಂದುವಂತಹ ಅರ್ಥ ಒಂದು. ಈ ಮೇಲೆ ಅದರಿರುವಂತ ಯಂತ್ರರೂಪವಾದ ಗೋಪಾಲ ಮಂತ್ರ ರೂಪವಾದ ಅರ್ಥ ಇನ್ನೊಂದದು. ಮೊದಲು ಅದನ್ನ ತಿಳ್ಕೊಳ್ಳೋದು. ಅದಕ್ಕೆ ನಿಜಾಂಕ ರಸಿಕಾಂ, ಅಂಕ ಅಂದ್ರೆ ತೊಡೆ, ನಿಜಾಂಕ ಅಂದ್ರೆ ಇದು ಇಲ್ಲಿ ತಾಯಿ ಯಶೋದೆಯನ್ನ ಬಿಟ್ಕೊಳ್ಳೋದು. ಯಶೋದೆಯ ನಿಜಾಂಕ ರಸಿಕಾಂ ಅನ್ನಂದ್ರೆ ಅದರಲ್ಲಿ ಆ ತಾಯಿಯ ಅಂದ್ರೆ ಯಶೋದೆಯ ಮಡಿಲಲ್ಲಿ ಮಲ್ಕೊಳ್ಳೋದಲ್ಲಿ ಆಸೆ ಉಳ್ಳವನು. ಯಾವಾಗಲೂ ಮಕ್ಕಳಿಗೆ ತಾಯಿಯ ಮಡಿಲಿನಲ್ಲಿ, ಯಾಕಂದ್ರೆ ಹಾಲು ಕುಡಿಯೋದೇ ಪಕ್ಕದಲ್ಲಿ ಇರುತ್ತೆ ಅಂತ ಅಷ್ಟೇ. ಮುಖ್ಯವಾಗಿ ಬಹಳ ತಾಯಿ ಮಡಿಲಂತ ಶಾಖವೂ ಸಹ ಮಕ್ಳಿಗೆ ಗೊತ್ತಿರುತ್ತೆ. ಅವ್ರಿಗೂ ಶಾಖದಲ್ಲಿ ವ್ಯತ್ಯಾಸ ಗೊತ್ತಾಗ್ಬಿಡುತ್ತೆ. ಅವಕ್ಕೆ ಆ ತೊಡೆಯ ಎಷ್ಟು ಇದಾಗಿರುತ್ತೆ ಅಂದ್ರೆ ಆ ತೊಡೆಯ ಶಾಖದಿಂದ ಇದು ತಾಯಿನೋ ಬೇರೆಯವರು ಅಂತ ತಿಳ್ಕೊಂಡ್ಬಿಡ್ತೇವೆ ಮಕ್ಕಳು. ಅಷ್ಟು ಅವಕ್ಕೆ ಭಗವಂತ ಕೊಟ್ಟಿರ್ತಾನೆ ಧರ್ಮಬುದ್ಧ ಜ್ಞಾನವನ್ನ. ಇದರಲ್ಲಿ ಇವನು ರಸಿಕಾಂ ಅಂದ್ರೆ ಇವನು ಕಳ್ಳ ಕಪಟಿ. ಇವನು
ಅದು ಅದರಲ್ಲಿ ಬಹಳ ರಸಿಕಾಮದ ಅತ್ಯಂತ ಆಸೆ ಉಳ್ಳವನಂತೆ, ತಾಯಿಯ ತೊಡೆಯಲ್ಲಿ ಯಾಕೆಂದ್ರೆ ಹಾಲು ಕುಡಿಬೋದಲ್ಲ ಅಂತ. ಆದ್ರೆ ಇಲ್ಲಿ ಅವನಿಗೆ ಈ ಶ್ಲೋಕದಲ್ಲಿ ಅವಳು ಏಮಾರಿಸ್ತಾಳೆ, ತಾಯಿ ಚೆನ್ನಾಗಿದೆ ಅದು. ಅದರಲ್ಲೇ ವಾಚಾಂ, ಅದಕ್ಕೆ ಅವಳು ಆಡುವ ಮಾತುಗಳನ್ನ, ತಾಯಿ ಆಡುವ ಮಾತುಗಳನ್ನ ಕಣ್ಬಿಟ್ಟು ಹೇಳ್ತಾಳಂತಕ್ಕೆ. ಕಡೆಗೆ ಪ್ರಸಮೀಕ್ಷಮಾಣ, ಪ್ರಸಂಈಕ್ಷಣ ಪ್ರಕೃಷ್ಟೇಣ ಈಕ್ಷಮಾಣ ಅಂದ್ರೆ ಕಣ್ಣನ್ನ ಮಿಟುಕಿಸದೆ ನೋಡೋದು. ಕಣ್ ಕೊಟ್ಟಾದೆ ಅಂತ ಅವನು ಹೇಳ್ತಾಳೆ. ಯವೇಕ್ಕದೆ ಅಂತ ಕನ್ನಡದಲ್ಲಿ ಹೇಳ್ತೀವಲ್ಲ, ಯವೇಕ್ಕದೆ, ತಾಯಿಯ ಮಗುವನ್ನ ಯವೇಕ್ಕದೆ ನೋಡ್ತಾ ಇದ್ದಾನಂತೆ. ಯಶೋದೆ ತನ್ನ ಮಡಲಲ್ಲಿ ಮಗುವನ್ನ ಮಲಗಿಸ್ಕೊಂಡಿದ್ದಾಳೆ. ಈ ಮಗು ಸಂತೋಷವಾಗಿ ರಸಿಕಾಂ ಅಂದ್ರೆ ತನ್ನ ಇದ್ರಲ್ಲಿ ಕೈ ಕಾಲು ಆಡಿಸ್ಕೊಂಡು ತಾಯಿ ತೊಡೆಯಲ್ಲಿ ಮಲ್ಕೊಳ್ಳೋ ಸಂತೋಷ. ಯಾಕಂದ್ರೆ ಪಕ್ಕದಲ್ಲಿ ಹಾಲು ಕುಡಿಬೋದಲ್ಲ ಅಷ್ಟೇ ಅದಕ್ಕೆ. ಅದರಿಂದ ಯವೇಕ್ಕದೆ ಆದರದಿಂದ ತಾಯಿಯನ್ನ ನೋಡ್ತಾ ಇದ್ದಾನಂತೆ ಅವನು. ಈಕ್ಷಮಾಣ ಅಂದ್ರೆ ಕಣ್ಣನ್ನ ಮುಚ್ಚಿದೆ, ರೆಪ್ಪೆಯನ್ನು ಮುಚ್ಚಿದೆ ತಾಯಿಯನ್ನೇ ನೋಡ್ತಾ ಇದ್ದಾನಂತೆ. ತಾಯಿಯ ಗಮನವನ್ನ ಸೆಳೀತಾ ಇದ್ದಾನೆ ನಾನು ಅದಕ್ಕೆ. ಕಡೆಗೆ ಆದ್ರೆ ಏನ್ ಮಾಡ್ತಾಳೆ ತಾಯಿ, ವಕ್ತಾರವಿಂದ ವಿನಿವೇಶಿತ ಪಾಂಚಜನ್ಯ. ತಾಯಿ ಏನ್ ಮಾಡ್ತಾಳೆ, ಆ ವಕ್ತಾರವಿಂದ ಅವನ ಅರವಿಂದದಂತ ಅಂದ್ರೆ ತಾವರೆಯ ಹೂವಿನಂತೆ ಇರುವಂತ ಮುಖ. ಭಗವಂತ ತಾವರೆ, ಅವನ ಪುಂಡರೀಕಾಕ್ಷ, ಅವನ ಕಣ್ಣು ಪುಂಡರೀಕಾಕ್ಷ, ಅವನ ಮುಖವು ಪುಂಡರೀಕಾಕ್ಷ, ಅವನ ಎಲ್ಲ ಅದರಿಂದ ಪುಂಡರೀಕಾಕ್ಷನಾದ ಅವನ ಮುಖ. ಅದರಲ್ಲಿ ಅವನ ವಕ್ರ ಅದು ಸಹ ತಾವರೆಯ ಎಳೆಯಂತೆ ಮೃದುವಾಗಿ ಅದೇ ಅದರಲ್ಲಿ ತಾಯಿ ಏನ್ ಮಾಡ್ತಾಳಂತೆ, ವಿನಿವೇಶಿತ ಹೇಳ್ತದೆ ಪಾಂಚಜನ್ಯ. ಅದರಲ್ಲಿ ಈ ಪಾಂಚಜನ್ಯ ಅಂದ್ರೆ ಇಲ್ಲಿ ತಗೋಬೇಕು ಈ ಮೇಲರ್ಥಕ್ಕೆ, ಈ ಹಾಲಿನ ಗಿಂಡಿ ಅಂತ ಹೇಳ್ತೇವಲ್ಲ, ಪಾಲಾಡೆ ಅಂತ ತಮಿಳು ಹೇಳ್ತೀವಲ್ಲ, ಹಾಲನ್ನ ಮಕ್ಕಳು ಕೊಡ್ಸೋದು. ಆ ಗಿಂಡಿ ಶಂಖದ ತರ ಇರುತ್ತೆ ಅದು ಯಾವಾಗಲೂ. ಅದು ಆ ಶಂಖದ ತರ ಅದಕ್ಕೆ ಇದು ಕೊಡೋದಕ್ಕೆ ಶಂಖದ ಆಕಾರದಲ್ಲೇ ಇರುತ್ತೆ ಅದು. ಬೆಳ್ಳಿನಲ್ಲಿ ಮಾಡಿಸಿರ್ತಾರೆ, ಅವರ ಅನುಕೂಲವಾಗಿ ಮಾಡಿಸ್ಕೊಂಡಿರ್ತಾರೆ. ಇವಳೇನ್ ಮಾಡ್ತಾಳಂತೆ, ಆ ಹಾಲನ್ನ ಗಿಂಡಿ ಇವನ್ ಅನ್ಕೊಳ್ತಾನೆ ತಾಯಿ ತಾನೇ ಹಾಲು ಕೊಡ್ತಾಳೆ ಅಂತ. ಈ ತಾಯಿ ಆದವಳು ಅಂದ್ರೆ ತಾಯಿಗೇನು ಅಂದ್ರೆ ತನ್ನ ಹಾಲು ಸಾಲೋದಿಲ್ಲ ಇವನಿಗೆ, ಮಗು ಬೆಳೀತಾ ಇದೆ ಬೇಕು ಅಂದ್ಬಿಟ್ಟು ಬಲವಂತವಾಗಿ ಮೇಲಿನ ಹಾಲು ಕೊಡ್ತಾಳಂತೆ. ಅದಕ್ಕೆ ವಕ್ತಾರವಿಂದ ವಿನಿವೇಶಿತ ಪಾಂಚಜನ್ಯ. ಇಲ್ಲಿ ಪಾಂಚಜನ್ಯ ಅಂದ್ರೆ ಶಂಖ ಅಂತ ತಗೋಬೇಕು. ಪಾಂಚಜನ್ಯ ಅಂತ ಎರಡನೇ ಅರ್ಥಕ್ಕೆ ಪಾಂಚಜನ್ಯ ಬರುತ್ತೆ. ಇಲ್ಲಿ ಶಂಖ ಅಂದ್ರೆ ಶಂಖದ ಪಾಂಚಜನ್ಯದ ಆಕಾರದಲ್ಲಿರುವಂತಹ ಹಾಲು ಉಡಿಸುವಂತಹ ಗಿಂಡಿ, ಅದನ್ನ ಹಾಕ್ತಾಳಂತೆ. ಅದಕ್ಕೆ ಅದನ್ನ ಬಾಯಲ್ಲಿಟ್ಟು ಹಾಲು ಕುಡಿಸ್ತಾಳಂತೆ. ಇವನ್ಗೆ ಇಷ್ಟವಿಲ್ಲ ಅವನ್ಗೆ. ಅದಕ್ಕೆ ಏನ್ ಮಾಡ್ತಾನೆ, ಮಕ್ಳು ಗೊತ್ತಲ್ಲ ಅವಕ್ಕೆ, ಅವು ಬೇಕು ಅಂತ ಬೇಡದೇ ಇದ್ರೆ ಆಕೆ ಸೈಡಲ್ಲಿ ಬಿಟ್ಬಿಡುತ್ತೆ ಹಾಲನ್ನ. ಎಷ್ಟು ಮಕ್ಕಳು ಚೇಷ್ಟೆ ಮಾಡ್ತಾರೆ ಅಂದ್ರೆ ನೀವು ತಾಯಿ ಆದವರೆಲ್ಲ ಅನುಭವಿಸಿರ್ತೀರ ಇದನ್ನ. ತಾವು ಬಾಯಲ್ಲಿ ಇಟ್ಕೊಂಡು ಕುಡಿದೇನೆ ಸೈಡಲ್ಲಿ ಬಿಟ್ಬಿಡುತ್ತೆ ಅವಾಗ ಇಷ್ಟ ಇಲ್ಲದೆ ಇದ್ರೆ. ಅದಕ್ಕೆ ಫೂತ್ಕಾರ ಮಾಡೋದು, ಈ ಸೈಡಲ್ಲಿ ಬಿಡೋದೆಲ್ಲ ಮಾಡುತ್ತೆ. ಅದರಿಂದ ಇವನೇನ್ ಮಾಡ್ತಾನಂತೆ, ಆ ಹಾಲನ್ನ ಕುಡಿತಾನೆ ಇಲ್ಲ ಇವನು, ಇದ್ ಮಾಡ್ತಾನಂತೆ. ಈಗ ತಾಯಿಗೆ ಏನಾಗ್ಬಿಡುತ್ತೆ, ಇವಳು ಯಾವಾಗ್ಲೂ ಇವಳಿಗೊಂದು ಮಾಯೆ. ಸಾಧಾರಣವಾಗಿ ತಾಯಿಗೆ ಆ ಮೋಹದಲ್ಲಿ ಭ್ರಮೆನಲ್ಲಿ ಮಕ್ಕಳು ಏನ್ ಮಾಡ್ದು ತನ್ನ ಪ್ರೀತಿಯ ದೃಷ್ಟಿಯಿಂದಲೇ ನೋಡ್ತಾ ಇರ್ತವ್ರ, ಅವರು ಅದನ್ನ ಹೊರಗಡೆ ಬಂದು ನೋಡೋದಿಲ್ಲ. ಈ ತಾಯಿ ಏನ್ ಅನ್ಕೊಂತ, ಈ ಮಗುಗೆ ದೃಷ್ಟಿ ಆಗ್ಬಿಟ್ಟಿದೆ, ಇದಕ್ಕೆ ಹಾಲು ಕುಡಿತಾ ಇಲ್ಲ ಅನ್ಬಿಟ್ಟು ಅಂತ. ಇವನು ಕಳ್ಳ, ಇವನಿಗೆ ಹಾಲು ಕುಡಿದಾನೆ, ಇವನಿಗೆ ತಾಯಿ ಹಾಲು ಕುಡಿಬೇಕು ಅಂತ. ಅದಕ್ಕೆ ಗಿಂಡಿನಲ್ಲಿ ಹಾಲು ಕೊಟ್ರೆ ಅದನ್ನ ಹೊರಗಡೆ ತಳ್ತಾ ಇದ್ದಾನಂತೆ, ಅವನು ಕುಡಿತಾ ಇಲ್ಲ ಅವನು. ಹಾಗಾಗಿ ಏನ್ ಮಾಡ್ತಾ, ಅದಕ್ಕೆ ಅವನ್ನ ಏನ್ ಮಾಡ್ತಾ ತೊಟ್ಲಲ್ಲೇ ಮಲಗಿಸಿರ್ತಾಳೆ. ತೊಟ್ಲಲ್ಲಿ ಮಲಗಿಸಿದ ಅಂದ್ರೆ ಎದ್ದು ಬಿಡ್ತಾನೆ ಇವನು. ಎದ್ದು ಬಿಡ್ತಾನಲ್ಲ ಅಂದ್ಬಿಟ್ಟು ಕಡೆಗೆ ಏನ್ ಮಾಡ್ತಾಳೆ, ತಗೊಳ್ಳೋದು ಕಡೆಗೆ ದೊಡ್ಡವಾಗಿ ಎತ್ತರವಾಗಿ ಮಾಡಿಸ್ತಾನಂತೆ, ಬೀಳಬಾರ್ದು ಅಂದ್ಬಿಟ್ಟು ಅಂತ. ಮಲ್ಕೊಳ್ತಾನಂತೆ, ಕೂತ್ಕೊಳ್ತಾನಂತೆ, ನಿಂತ್ಕೊಳ್ತಾನಂತೆ, ಎಲ್ಲವನ್ನೂ ಮಾಡ್ತಾನೆ ಅವನು. ಅದಕ್ಕೆ ಏನ್ ಮಾಡ್ತಾನಂತೆ, ಅದ್ರ ಒಳಗಡೆ ವರ್ಣ ತ್ರಿಕೋಣ ರುಚಿರೆ ವರಪುಂಡರೀಕೆ. ಅದರಲ್ಲಿ ತ್ರಿಕೋಣಾಕಾರದಲ್ಲಿ ವರ್ಣ. ಈ ವರ್ಣ ಯಾತಕ್ಕೆ ಅಂದ್ರೆ ಬಣ್ಣವಾಗಿ ಮಾಡಿಸಿದ್ರೆ ಆ ದೃಷ್ಟಿ ಪರಿಹಾರವಂತೆ ಅದು. ಬಣ್ಣವಾಗಿ ಅವ್ರು ಈಗಲೂ ಅಲ್ಲಿ ಉತ್ತರ ಕಡೆ ಎಲ್ಲವೇ ಆ ಬಣ್ಣದ ಹಾಕೊಂಡ ದೃಷ್ಟಿ ಪರಿಹಾರ ಅಂದ್ಬಿಟ್ಟು, ಅದಕ್ಕೆ ಬಣ್ಣದ ಇದರಲ್ಲಿ ನೂಲಿಂದ ಮಾಡಲ್ಪಟ್ಟಂತ ತ್ರಿಕೋಣಾಕಾರವಾದಂತಹ ಒಂದು ಆ ತೊಟ್ಟಿಲೊಳಗಡೆ ಒಂದು ಮೆತ್ತದ ಹಾಸಿಗೆ ಅಂತ ಅನ್ಬೋದು. ಅದರಲ್ಲಿ ಮಲಗಿಸ್ಬಿಟ್ರೆ ಇವ್ನು ಅಲ್ಲಾಡಕ್ಕೂ ಆಗ್ಬಾರ್ದು. ಆ ಸೈಡಲ್ಲೆಲ್ಲ ಹಾಕಿ ಮಲಗಿಸ್ಬಿಟ್ರೆ ದಪ್ಪನ ಇರ್ತಾನಲ್ಲ, ಅಲ್ಲಾಡಕ್ಕೂ ಆಗ್ಬಾರ್ದು ಅವನಿಗೆ. ಅದಕ್ಕೆ ವರ ಪುಂಡರೀಕೆ ಅದು. ಇಲ್ಲಿ ಪುಂಡರೀಕ ಅಂತಂದ್ರೆ ಅಷ್ಟದಳ. ಪುಂಡರೀಕ ವರ ಅನ್ನಂದ್ರೆ ಅಷ್ಟ, ಅದು ವ್ಯಾಖ್ಯಾನ ಯಾಕೆ ಅಂದ್ಬಿಟ್ಟು ಅಂತ. ಅಷ್ಟದಳ ಅದ ತ್ರಿಕೋಣಾಕಾರವಾದ ಒಂದು ಇದು, ಅದರೊಳಗಡೆ ಅಷ್ಟದಳದ ಆಕಾರದಲ್ಲಿ ಮಾಡಿರುವಂತಹ ಇದು, ಅದರಲ್ಲಿ ಇವನ್ನ ಮಲಗಿಸ್ತಾ ಇದಕ್ಕೆ. ಅದ್ರಲ್ಲಿ ಏನ್ ಮಾಡ್ತಾನಂತೆ, ಇವ್ನ ಎದ್ಬಿಡ್ತಾ ಬದ್ಧಾಸನ. ಅದಕ್ಕೆ ಇವನ್ಗೆ ಕಟ್ಬಿಡ್ತಾವಂತ ಮೇಲೆ ಬಿಗಿಯಾಗಿ
ಹೇಳಕ್ಕಾಗದೆ ಇರೋ ತರ ಇವನ್ಗೆ ಮಾಡ್ಬಿಡ್ತಾರಂತೆ. ಅದಕ್ಕೆ ದೃಷ್ಟಿ ಅಂದ್ರೆ ಮಗು ಎದ್ ನಿಂತ್ಕೊಂಡು ಮಾಡೋದ್ ನೋಡಿದ್ರೆ ದೃಷ್ಟಿ ಆಗ್ಬಿಡುತ್ತೆ ಅನ್ಬಿಟ್ಟು ಅಂತ ಮಾಡ್ತಾರಂತೆ. ಮಾಡ್ಬಿಟ್ಟು ಆಮೇಲೆ ಮುಂದಕ್ಕೆ ಅವಳು ಗೊತ್ತಲ್ಲ, ಅವಳೆಲ್ಲ ಬ್ರಾಹ್ಮಣರ ಕರೆಸಿ ಅವನಿಗೆ ದೃಷ್ಟಿ ಎಲ್ಲ ತೆಗ್ಸಿ ಇದೆಲ್ಲ ಮಾಡ್ತಾರೆ, ಹಾಲು ಕುಡಿತಾ ಎಲ್ಲ ಮಗು ಅಂದ್ಬಿಟ್ಟು ಅದೆಲ್ಲ ಮುಂದೆ ಭಾಗವತ್ತೆಲ್ಲ ಚೆನ್ನಾಗಿ ಅನುಭವಿಸಿದ್ದಾರೆ ಅದು. ಅದರಿಂದ ಅಂತಹ ಬದ್ಧಾಸನ ಚೆನ್ನಾಗಿ ಹೇಳಕ್ಕಾಗದೆ ಕಟ್ಟಲ್ಪಟ್ಟಂತಹ ವಲ್ಲವ ಚಕ್ರವರ್ತಿ ಜಯತು ಜಯತಿ ಅನ್ಬಿಟ್ಟು, ಆ ವಲ್ಲವ ಚಕ್ರವರ್ತಿ ಅವನಿಗೆ ಜಯವಾಗ್ಲಿ, ಜಯತಿ ಜಯವಾಗ್ಲಿ ಅನ್ಬಿಟ್ಟು ಅಂತ. ವಲ್ಲವ ಚಕ್ರವರ್ತಿಯನ್ನು ಎರಡು ತರ ಅರ್ಥ ಮಾಡ್ತಾರೆ. ವಲ್ಲವಾನಾಂ ಚಕ್ರವರ್ತಿ, ವಲ್ಲವರು ಅಂದ್ರೆ ವಲ್ಲವಿಯಿಂದ ವಲ್ಲಭಿ ಜನವಲ್ಲಭಾಮ್ ಅಂತ ಹೇಳಿದ್ವಲ್ಲ, ಆ ವಲ್ಲಭಿ ಜನವಲ್ಲಭಾಮ್ ಅವರಿಗೆ ಚಕ್ರವರ್ತಿ ನಾಯಕ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ ಚಕ್ರವರ್ತಿ, ಈ ಇವನೇನ್ ಮಾಡಿದಂತೆ, ಈ ಯಾವಾಗ ಈ ಪೂತನೆ ಇವರೆಲ್ಲ ಕಾಟುಗಳೆಲ್ಲ ಆದ್ಮೇಲೆ ಅವನು ಹೇಳ್ದ ಕೂರ್ವೆಯಲ್ಲಿ ಕೊಡನ್ ತೊಯ್ಲನ್ ನಂದ ಗೋಪನ್ ಕುಮಾರನ್ ಅಂತ ಆಂಡ ಹೇಳ್ದಾಗೆ ಎಲ್ಲಾ ಕಡೆಗೂ ಅವನ ಮಗು ಎಲ್ಲಾ ಕಡೆಗೂ ಕಾವಲ್ ಬಟನ್ ಇಟ್ಬಿಟ್ಟಿದಾರಂತ ಎಲ್ಲಾರು ಇಟ್ಕೊಂಡು. ಅವರು ಸುತ್ತು ಚಕ್ರಾಕಾರದಲ್ಲಿ ಚಕ್ರವರ್ತಿ, ಚಕ್ರಾಕಾರದಲ್ಲಿ ಇವನ್ ಮಲ್ಕೊಂಡಿರೋದು ಪದ್ಮಾಸನ ಚಕ್ರದಲ್ಲಿ ಇದ್ದಾನೆ, ಅವನ ಸುತ್ತಲೂ ಕಾಯೂರಿದ್ದಾರೆ ಅಂತ ಆ ಅರ್ಥವನ್ನು ಮಾಡ್ಬೋದು ಅದಕ್ಕೆ. ಅದರಲ್ಲಿ ಇರ್ತಂತ ಅವನು ಜಯತಿ, ಅವನಿಗೆ ಜಯವಾಗ್ಲಿ, ನನ್ನ ಮನಸ್ಸನ್ನ ಗೆದ್ದ ಜಯವಾಗ್ಲಿ ಅನ್ಬಿಟ್ಟು ಮೇಲಿನ ಅರ್ಥ ಇದು. ತಾಯಿಗೆ ಅಂದ್ರೆ ಯಶೋದೆಯ ಒಂದು ಅತ್ಯಂತವಾದ ಒಂದು ಪ್ರೀತಿಯಿಂದ ಆಧಾರದಿಂದ ಹುಟ್ಟದಂತಹದ್ದು. ಅವ್ನಿಗೆ ಏನೂ ಆಗಿರೋದಿಲ್ಲ, ಯಾವ ಅಜೀರ್ಣವಾಗಿದೆ ಅಂತ ಹೇಳಿ ಇದೆಲ್ಲ ಮಾಡಿಸೋದು, ಅವನಿಗೆ ದೃಷ್ಟಿ ತೆಗಿಸಿ ಮುಂದೆ ಬರುತ್ತೆ, ಅವಳಿಗೆ ಏನೇನೋ ದೃಷ್ಟಿ ತೆಗಿಸ್ತಾಳೆ, ಅವಳಿಗೆ ಇದು ಕಟ್ಟುತ್ತಾಳೆ. ಇವಾಗ ಏನ್ ಮಾಡ್ತಾಳಂತೆ, ಗೋಪಾಲ ಯಂತ್ರವನ್ನ ಕಟ್ಟಿಸ್ತಾಳಂತೆ ಅವನಿಗೆ. ಇದಕ್ಕೆ ಆ ಗೋಪಾಲ ಯಂತ್ರವನ್ನ ಕಟ್ಟಿಸಿ ದೃಷ್ಟಿ ಆಗ್ಬಿಟ್ಟಿದೆ ಅಂತೇಳಿ ಇವ್ರನ್ನ ಕರೆಸಿ ಗರ್ಗರಾಚಾರ್ಯನ, ಅವರಿಗೆ ಆಚಾರ್ಯರು ಗರ್ಗರು, ಅವ್ರನ್ನ ಕರೆಸಿ ಗರ್ಗರಿಗೆ ಗೊತ್ತು, ಅವ್ರಿಗೆ ನಗ್ತಾರೆ ತಾಯಿಯ ಇದು ಅಂದ್ಬಿಟ್ಟು ಅಂತ ಇದ್ರಲ್ಲಿ ಬರುತ್ತೆ. ಅದಲ್ಲಿ ಇವನಿಗೆ ನಂದಗೋಪಾಲನಿಗೆ ನಾಮಕರಣ ಮಾಡ್ಬೇಕು ಅಂತ ಅನ್ವಾಗ ಹೇಳ್ತಾನೆ, ನಾಮಕರಣ ಶಾಸ್ತ್ರ ಎಲ್ಲ ಮಾಡ್ಬೇಕಲ್ಲ ಅಂದ್ರೆ ಇವನಿಗೆ ಅವ್ರು ಹೇಳ್ತಾನ ಅವನಿಗೆ, ಇವನು ಭಗವತ್ ಸಂಕಲ್ಪ ಭಗವಂತನೇ ಅವತಾರಿಸಿದಪ್ಪ ನಿನಗೆ, ಆದ್ರೆ ಇವನು ಈಗಲೇ ಕಂಸ ಇವನ್ಗೆ ಎಲ್ಲ ಕಾಯ್ತಾ ಇದ್ದಾನೆ, ನಾನೇನಾದ್ರು ಮಾಡಿದೆ ಅಂತ ಗೊತ್ತಾದ್ರೆ ನಿನ್ನ ಮಗುನ ಇದ್ ಮಾಡ್ಕೊಂಡ್ಬಿಡ್ತಾನೆ, ಅದರಿಂದ ಮಾಡೋದು ಬೇಡವಾಗೆಲ್ಲ ನಮ್ಮ ಕರ್ಮ ಷೋಡಶ ಕರ್ಮ ಆಗ್ಲೇಬೇಕು ಅಂತ ಗೋಪ್ಯವಾಗಿ ನಡೆಸಿದ್ರು. ಅವ್ರ ಮನೆ ಹಿತ್ತಲ ಕೊಟ್ಟಿಗೆಯಲ್ಲಿ ಹೋಗಿ ಗೋಪ್ಯವಾಗಿ ನಡೆಸಿದ್ರು, ಅಲ್ಲಿ ಯಾರು ನೋಡೋದಿಲ್ಲ ಅಂತೇಳಿ ನಡೆಸುವಂತ ಮಹಾಭಾಗವತದಲ್ಲಿ ಬರುತ್ತೆ. ಅದು ಅವ್ರು ಹೇಳ್ತಾರೆ. ಅದರಿಂದ ಅವ್ರಿಗೆ ಗೊತ್ತು, ಇವರು ಈ ಯಶೋದೆಗೆ ಅನೇಕ ಈಗ ಪೂತನ ಸಂಹಾರ ಶಕಡೆ ಎಲ್ಲ ನೋಡಿದ್ರು ಸಹ ಆ ಕ್ಷಣದಲ್ಲಿ ಮತ್ತೆ ಅವಳು ಮರೆತುಬಿಟ್ಟು ತನ್ನ ಭಗವಂತನೇ ಮುಂದೆ ಹೇಳ್ತಾರೆ, ವಿಶ್ವರೂಪವನ್ನು ತೋರಿಸಿದಾಗ ತಂಬ್ಕೊಂಡ್ಬಿಡ್ತಾಳಂತೆ, ಇವನು ಮತ್ತೆ ಮಾಯ ಉಂಟು ಮಾಡ್ತಾನಂತೆ ಅವನಿಗೆ. ಆಗ ಮತ್ತೆ ಮರೆತುಬಿಟ್ಟು ಅವಳು ಅಯ್ಯೋ ಮಗು ಮನ್ ತಿಂದಿದೆ ಆಡ್ತಿದ್ದೆ ಅಂದ್ಬಿಟ್ಟು ಅದಕ್ಕೆ ವೈದ್ಯ ಮಾಡಿಸಿ ಹೊಡೋಗ್ಬಿಡ್ತಾಳೆ. ಅಂದ್ರೆ ತಾನಾಗೆ ಇವನು ಮಾಯಾವಿ ಎಲ್ಲವನ್ನು ಮಾಯೆಯಿಂದ ಮರೆಸ್ತಾನೆ ಅವಳಿಗೆ. ಹಾಗಾಗಿ ಇದನ್ನ ಮೇಲಿನ ಅರ್ಥ ಇದು ಈ ವಾಚಂ ನಿಜಾಂಕರ ಸಿಖ ಅನ್ಬಿಟ್ಟು ಅಂತ. ಇದು ನಾವು ಹೇಳುವಂತ ಸಾಧಾರಣವಾದ ಅಂದ್ರೆ ಗೋಪಕುಲಕ್ಕೂ ಯಶೋದೆಗೂ ಹೊಂದುವಂತ ಅರ್ಥ ಇದು ಹೊಂದುತ್ತೆ. ಇದು ಎರಡನೇ ಅರ್ಥ ಇಲ್ಲಿ ನಾನು ಹೇಳಿದ್ದೆ. ಇದರಲ್ಲಿ ಇದು ಗೋಪಾಲ ಮಂತ್ರವನ್ನ ಇದರಲ್ಲಿ ಅಳವಡಿಸಿದ್ದಾರೆ. ಆ ಗೋಪಾಲ ಮಂತ್ರವನ್ನ ಅಳವಡಿಸಿರುವಂತಹ ಇದು ಅದನ್ನ ಇದ್ ಮಾಡ್ತಾರಂತೆ. ಅದಕ್ಕೆ ಆವಾಗ ಅವರನ್ನ ಇದರಲ್ಲಿ ಕೊಂಡಾಡ್ತಾರೆ, ಯಾರೋ ವಿಶ್ವಕರು ಕೊಂಡಾಡ್ತಾರೆ ಅವರಲ್ಲಿ ತೇನೈವ ರಕ್ಷಾಂ ಪರಮಾರ್ಥವೇದಿ, ಅವನೇ ಪರಮಾತ್ಮ, ಅವನಿಗೆ ಯಾವ ರಕ್ಷೆ, ಇಲ್ಲಿ ಯಶೋದೆ ಅವಳಿಗೆಲ್ಲ ರಕ್ಷೆ ಮಾಡಿಸ್ತು ಅಂತ ಶುಕಮೈಗಳು ಕೊಂಡಾಡ್ತಾರೆ. ಅವನೇ ಎಲ್ರನ್ನೂ ಕಾಪಾಡೋವನು, ಎಲ್ರಿಗೂ ಅವನೇ ರಕ್ಷೆ, ಅವನಿಗೆ ಹೋಗಿ ಇವಳು ರಕ್ಷೆ ಮಾಡಿಸ್ತಾ ಇದ್ದಾಳ ಅಂತ ಶುಕ ಮಹರ್ಷಿಗಳು ಅನುಭವಿಸ್ತಾರೆ. ಅದನ್ನ ಯಾರು ಎಲ್ಲರಿಗೆ ರಕ್ಷೆಯನ್ನು ಕೊಡುವವನು ಅವನಿಗೆಂತ ರಕ್ಷೆ, ಸಕಲ ಗ್ರಹ ಬಲ ನೀನೆ ಸರಸಿದಾಕ್ಷ ಅಂತ ಪುರಂದರ ಅಂತಾರಲ್ಲ, ಅವ್ರಿಗೆ ಅವಾಗ ಅವನಿಗೆ ರಕ್ತ ಬಂದ್ಬಿಡುತ್ತೆ ಅಂತ, ಭಗವಂತನ ಹಣೆಯನ್ನು ರಕ್ತ ಬಂದ್ಬಿಡುತ್ತೆ ಅಂತ ವಿಗ್ರಹದಲ್ಲಿ ನವಗ್ರಹ ಇದೆಲ್ಲ ಮಾಡಿಸ್ತಾರೆ. ಆಗ ಇವರು ಹಾಡ್ತಾರೆ, ಎಂತ ಮೂಡ್ರು ನೀವು, ಸಕಲ ಗ್ರಹ ಬಲ ನೀನೇ ಸರಸಿದಾಕ್ಷ, ಎಲ್ಲಾ ಗ್ರಹಕ್ಕೂ ನೀನೇ ಬಲ, ನಿನಗೆ ಆ ನವಗ್ರಹಗಳು ನಿನಗೇನ್ ರಕ್ಷೆ ಕೊಡೋಕೆ ಸಾಧ್ಯ ಆಗುತ್ತೆ ಅನ್ಬಿಟ್ಟು ಮೂಢರು ಮಾಡಿಸ್ತಾ ಇದಾರಲ್ಲ ಅನ್ಬಿಟ್ಟು ಹಾಡು ತುಂಬಾ ಚೆನ್ನಾಗಿದೆ. ಹಾಡು ಅವರು ಪುರಂದರ ದಾಸರು ಹೇಳದೇ ಇರುವಂತ ಎಲ್ಲವೂ ಸಹ ಅದ್ಭುತವಾದಂತ ಹಾಡು. ಅದನ್ನ ಆತರ ಇಲ್ಲಿ ಅವನ್ಗೆ ಹೇಳ್ತಾರೆ, ತೇನೈವ ರಕ್ಷಾಂ ಪರಮಾರ್ಥ ವೇದಿ, ಅವನೇ ಪರಮಾರ್ಥ ವೇದಿ, ತೇನಯೇ ಅವನಿಗೇನ ರಕ್ಷೆ ಅನ್ಬಿಟ್ಟು ಅಂತ ರಕ್ಷೆ. ಇದು ಮೇಲಿನ ಅರ್ಥ ಆಯ್ತು. ಇವಾಗ ಅದಕ್ಕೆ ಆ ಗೋಪಾಲ ಮಂತ್ರವನ್ನ ಅಳವಡಿಸ್ತಾರೆ ಅಂತ ಹೇಳಿದ್ವಿ. ಅದಕ್ಕೆ ಇದರಲ್ಲಿ ಆ ಗೋಪಾಲ ಮಂತ್ರ ಏನಂದ್ರೆ,
ಅದು ಇದರಲ್ಲಿ ಬರುತ್ತಂತ, ಅದು 18 ಅಕ್ಷರವುಳ್ಳಂತ ಇದು ಮಂತ್ರ ಮಹೋದಧಿ ಅಂತ ಇದೆ. ಅದ್ರಲ್ಲಿ ಎಲ್ಲ ಮಂತ್ರಗಳು ಬರುತ್ತೆ. ಆ ಮಂತ್ರ ಮಹೋದಧಿಯಲ್ಲಿ ಗೋಪಾಲ ಮಂತ್ರವನ್ನ ಕೊಟ್ಟಿದ್ದಾರೆ. ಆ ಗೋಪಾಲ ಮಂತ್ರ ಅದು ಹೇಳ್ತಾರೆ, ಅದಕ್ಕೆ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪಿ ಜನವಲ್ಲಭಾಯ ಸ್ವಾಹ ಅನ್ಬಿಟ್ಟು ಅಂತ. ಗೋಪಿ ಜನವಲ್ಲಭಾಯ ಅನ್ನೋದು ಹಿಂದಿನ ಶ್ಲೋಕದಲ್ಲೇ ನೋಡು, ವಲ್ಲಭಿ ಜನವಲ್ಲಭಾನ್ ಅನ್ನೋದ್ರಲ್ಲಿ ನೋಡ್ಬಿಟ್ಟಿವಿ ಅದನ್ನು ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪಿ ಜನವಲ್ಲಭಾಯ ಸ್ವಾಹ ಅಂದ್ಬಿಟ್ಟು ಇದು ಮಂತ್ರ. ಇಲ್ಲಿ ಈ ಮಂತ್ರಗಳು ಯಾವಾಗ್ಲೂ ಉಪದೇಶವನ್ನ ಪಡ್ಕೊಂಡೆ ಅದು ಸಿದ್ಧಿ ಆಗ್ಬೇಕಾದ್ರೆ ಆಚಾರ್ಯರ ಹತ್ರ ಉಪದೇಶ ಪಡ್ಕೊಂಡೆ ಅದನ್ನ ಜಪಿಸ್ಬೇಕು. ಇಲ್ಲಿ ಸ್ವಾಮಿ ಅದನ್ನ ಸ್ತೋತ್ರಕ್ಕೆ ಒಂದು ನಿಯಮವಿಲ್ಲ, ಅದಕ್ಕೆ ಇದನ್ನ ಸ್ತೋತ್ರ ರೂಪದಲ್ಲಿ ಇಲ್ಲಿ ಅಳವಡಿಸ್ಬಿಟ್ಟಿದ್ದಾರೆ. ಅವಾಗ ಉಪದೇಶ ಪಡ್ಕೊಂಡು ನಮಗೆ ಆಗುವಂತ ಸಿದ್ಧಿ ಆಗದೆ ಇದ್ರು ಆ ಮಂತ್ರದಿಂದ ಆಗುವಂತ ಒಳ್ಳೇದೆಲ್ಲವೂ ಆಗುತ್ತೆ. ಅದಕ್ಕೆ ಸ್ವಾಮಿ ಎಲ್ಲ ಹೇಗಿರುವ ಮಂತ್ರವೇ ಆಗ್ಲಿ, ಗೋಪಾಲ ಮಂತ್ರವೇ ಆಗ್ಲಿ, ಲಕ್ಷ್ಮೀ ಮಂತ್ರವೇ ಆಗ್ಲಿ, ತಾರಕ ಅಂತ ಶ್ರೀಸ್ತುತಿನಲ್ಲಿ 2 ಮಂತ್ರಗಳನ್ನ ಅನುಭವಿಸ ಅದೆಲ್ಲವನ್ನೂ ಸಹ ಸ್ವಾಮಿ ಸ್ತೋತ್ರದಲ್ಲಿ ಅಳವಡಿಸ್ಬಿಡ್ತಾರೆ. ಆ ಸ್ತೋತ್ರಕ್ಕೆ ನಿಯಮ ಇಲ್ಲ, ಉಪದೇಶ ಪಡ್ಕೊಂಡು ಹೇಳ್ಬೇಕು ಆ ನಿಯಮ ಇಲ್ಲ, ಒಂದ್ಸಲ ಹೇಳಿಸ್ಕೊಂಡ್ರೆ ಸಾಕದು. ಹಾಗಾಗಿ ಇಲ್ಲಿಯೂ ಸಹ ಗೋಪಾಲ ಮಂತ್ರವನ್ನು ಅಳವಡಿಸಿದ್ದಾರೆ. ಇದನ್ನ ಹೇಳೋದ್ರಿಂದ, ಗೋಪಾಲಂಶದ ಸ್ತೋತ್ರವನ್ನು ಹೇಳೋದ್ರಿಂದ ಆ ಗೋಪಾಲ ಮಂತ್ರವನ್ನ ಜಪ ಮಾಡಿದ ಫಲ ಏನಿದೆಯೋ, ಪುಣ್ಯ ಏನಿದೆಯೋ ಅದು ನಮಗ್ ಬರುತ್ತೆ ಅನ್ನೋದ್ರಲ್ಲೇ ಹೇಳ್ತಾರೆ. ಅದಕ್ಕೆ ಹಾಗಾಗಿ ಅದು ಮಂತ್ರ. ಇಲ್ಲಿ ಗೋಪಾಲ ವರ್ಣ ತ್ರಿಕೋಣ ರುಚಿರೆ ಅನ್ಬಿಟ್ಟು ಮೊದಲು ಪೀಠಿಗೆ ಹೇಳ್ಬಿಟ್ಟು ಆಮೇಲೆ ಅರ್ಥಕ್ಕೆ ಹೋಗ್ತೀನಿ. ಅದಕ್ಕೆ ವರ್ಣ ತ್ರಿಕೋಣ 3 ಕೋಣದಲ್ಲಿ ಅದರಲ್ಲಿ ಗೋಪಾಲ ಭಯದಲ್ಲಿ ಅಕ್ಷರವನ್ನು ಬರೀಬೇಕು. ಯಾವಾಗಲೂ ತಂತ್ರದಲ್ಲಿ ಬೆಳ್ಳಿಯ ತಗಡಲ್ಲೋ ಚಿನ್ನದ ತಗಡೋ ಇಲ್ಲ ತಾಮ್ರ ತಗಡಲ್ಲೋ ಬರೀತಾರೆ. ಅದನ್ನ ಬಿಡಿಸಿಬಿಟ್ಟು ಬಿಡಿಸ್ಬಿಟ್ಟು ಅದರಲ್ಲಿ ಅಕ್ಷರವನ್ನ ಬರೀತಾರೆ. ಅದರಲ್ಲಿ ಯಾವ ಭಾಷೆಯಲ್ಲಿ, ಸಂಸ್ಕೃತ ಆಗಲಿ ಕನ್ನಡದಾಗಲಿ ಆಯಾ ಭಾಷೆಯಲ್ಲಿ ಬರೀತಾರೆ. ಅದು ಆಯಾ ಪ್ರದೇಶದಲ್ಲಿರೋ ಭಾಷೆಯಲ್ಲಿ ತಪ್ಪೇನಿಲ್ಲ. ಅದು ಗೋಪಾಲ ಅಂತ 3. ಅದಕ್ಕೆ ಯಾತಕ್ಕೆ ಗೋಪಾಲವನ್ನ ಹೆಸರನ್ನ ಎಲ್ಲೂ ತೆಗಿಲಿಲ್ಲ ಅವ್ರಂದ್ರೆ, ಮುಂದಿನ ಶ್ಲೋಕದಲ್ಲಿ ಬರುವಂತದ್ದು ಹೆಸರು ಹೇಳುವಂತದ್ದಲ್ಲ, ಅದು ಜಾತಿಯ ವಾಚಕವಾದದ್ದು. ಏಕೆಂದ್ರೆ ಮಂತ್ರಂ ಯತ್ನೇನ ಗೋಪಾಯೇತ್ ಅಂತ ಶಾಸ್ತ್ರ ಹೇಳಿದೆ. ಅದರಿಂದ ಗೋಪಾಲ ಮಂತ್ರವನ್ನು ಇಲ್ಲಿ ತೋರಿಸಿರೋದ್ರಿಂದ ಅದರಿಂದ ಯತ್ನೇನ ಗೋಪಾಯೇತ್ ಅಂದ್ರೆ ಎಲ್ಲಿಯೂ ಗೋಪಾಲ ಶಬ್ದವನ್ನ ಬಳಸಲೇ ಇಲ್ಲ ಸ್ವಾಮಿ. ಕೃಷ್ಣನಿಗೆ ಗೋಪಾಲ ಶಬ್ದವನ್ನ ಇಡೀ ಸ್ತೋತ್ರದಲ್ಲಿ ಹೆಸರಿಗೆ ಗೋಪಾಲ ವಿಂಶತಿ ಅಂತ ಗೋಪಾಲ ಶಬ್ದವನ್ನ ಎಲ್ಲೂ ಬಳಸಲಿಲ್ಲ. ಯಾಕೆಂದ್ರೆ ಇಲ್ಲಿ ಯಂತ್ರ ರೂಪದಲ್ಲಿ ಅಳವಡಿಸ್ಬಿಟ್ಟಿದ್ದಾರೆ ಗೋಪಾಲನ. ಹಾಗಾಗಿ ಹೆಸರನ್ನ ಹೇಳಬಾರದು ಅಂದ್ಬಿಟ್ಟು ಯತ್ನೇನ ಗೋಪಾಯದಿಂದ ಎಲ್ಲಿಯೂ ಸಹ ಗೋಪಾಲ ಶಬ್ದವನ್ನು ಹೇಳಲಿಲ್ಲ. ಆದ್ರೂ ಒಂದು ಗೋಪಾಲ ಹೇಳಬೇಕು ಅಂತ ಆಸೆಯಿಂದ ಅದನ್ನ ಜಾತಿಕ ವಾಚ್ಯವಾಗಿ ಮುಂದಿನ ಶ್ಲೋಕದಲ್ಲಿ ಮುಂದೆ ಬರುತ್ತೆ. ಅದರಲ್ಲಿ ಹೇಳಿ ತೋರಿಸ್ಬಿಡ್ತಾರೆ ಅಷ್ಟೇ ಅವರು ಅದನ್ನ. ಇಲ್ಲಿ ಕಡೆಗೆ ಇದರಲ್ಲಿ ಕಡೆಗೆ ಇದ್ ಮಾಡ್ತಾರೆ. ಅದರಲ್ಲಿ ವರ ಪುಂಡರೀಕೆ ಇದು ತ್ರಿಕೋಣಾಕಾರದಲ್ಲಿ ಅಷ್ಟದಳ. ವರ ಪುಂಡರೀಕ ಅಂದ್ರೆ ಇದು ತಾವರೆ ಹೂವು. ವರ ಅಂದ್ರೆ ಈ ಕಟಪಾಯಾದಿ ಸೂತ್ರ ಇದೆ. ಕಟಪಾಯಾದಿ ಸೂತ್ರಕ್ಕೆ ಒಂದೊಂದಕ್ಕೆ ಕಾಚ ಟ ತಾಪ 1 2 3 4 ಅಂತ ಯಾರ ಲಾವ ಅಂದ್ರೆ ಯಾರ ಲಾವ ವ 4ನೇ ಅಕ್ಷರ, ರ 2ನೇ ಅಕ್ಷರ. ವರ ಅಂದ್ರೆ 4 × 2 8. ಅಷ್ಟದಳ ಪದ್ಮ. ಇಷ್ಟು ನೋಡಿ ಕಟಪಾಯಾದಿ ಸೂತ್ರವನ್ನ ಇಲ್ಲಿ ಸ್ವಾಮಿ ಅಳವಡಿಸಿದ್ದಾರೆ. ವರ ಪುಂಡರೀಕೆ ಅಂದ್ರೆ ಅಷ್ಟದಳ ಪದ್ಮ ಉಳ್ಳಂತಹ ಇದು ಅಂತ. 4 2 8 ದಳ ಉಳ್ಳಂತಹ ಪದ್ಮ ಅಂದ್ರೆ ಆತರ ಪದ್ಮದಲ್ಲಿ ರೇಖಾ ಇದೆಲ್ಲ ಚಿತ್ರ ಬರೆಯೋದು. ಅದರಲ್ಲಿ ಅವರು ಯಂತ್ರವನ್ನು ಬರೀಬೇಕಾದ್ರೆ ಆ ತಗಡಲ್ಲಿ ಚಿತ್ರವನ್ನು ಬರೀತಾರೆ. ಅಷ್ಟದಳ ಪದ್ಮವನ್ನು ಬರೀತಾರೆ. ತ್ರಿಕೋಣದಲ್ಲಿ ಗೋಪಾಲ ಹೆಸರು ಇರುತ್ತೆ. ಈ ಅಷ್ಟದಳ ಪದ್ಮದಲ್ಲಿ ಈ ಗೋಪಾಲ ಮಂತ್ರವನ್ನ ಸುತ್ತುವರಿಯ ಪ್ರದಕ್ಷಿಣವಾಗಿ ಬರ್ಕೊಂಡ್ಬಿಡ್ತಾರೆ. ಗೋಪಿ ಜನವಲ್ಲಭಾಯ ಅದ ಸ್ವಾಹ ಅಂತ ಹೇಳ್ದಲ್ಲ ಅದನ್ನ ಬರ್ಕೊಂಡ್ ಬರ್ತಾರೆ. ಅದು ಈ ಅಷ್ಟದಳ ಪದ್ಮದಲ್ಲಿ ಆ ರೇಖೆಗಳಿರ್ತಲ್ಲ, ಆ ರೇಖೆಗಳಲ್ಲಿ ಒಂದೊಂದು ರೇಖೆಗೆ 18 ಅಕ್ಷರ, ಆ 8 ಇದರಲ್ಲಿ 18 ಅಕ್ಷರ ಬರೋ ತರ ಅದ್ರಲ್ಲಿ ಬರೀತಾರೆ. ಅದನ್ನ ಬರೆದು ಅದಕ್ಕೆ ವರ್ಣ ತ್ರಿಕೋಣ ರುಚಿರೆ ವರಪುಂಡರೀಕೆ ಅನ್ಬಿಟ್ಟು ಅಂತ. ಅದಕ್ಕೆ ಅದರಲ್ಲಿ ರುಚಿರೆ ಅಂದ್ರೆ ಅದರಲ್ಲಿ ಉಳ್ಳದು ವರ್ಣ ತ್ರಿಕೋಣದಲ್ಲಿ ರುಚಿರವಾಗಿದ್ದ ಒಂದು ಅಳವಡಿಸಲ್ಪಟ್ಟಂತಹ ಈ ವರಪುಂಡರೀಕ ಅಂದ್ರೆ ಅಷ್ಟದಳ ಪದ್ಮ ಉಳ್ಳಂತಹ ಒಂದು ಚಿತ್ರ, ರೇಖಾಚಿತ್ರ ಅಂತ ಹೇಳಿ ಅದರಲ್ಲಿ ಅಳವಡಿಸಲ್ಪಟ್ಟಿದೆ. ಅದರಲ್ಲಿ ಜಯತಿ ವಲ್ಲಭ ಚಕ್ರಿ ಬದ್ಧಾಸನ. ಗೋಪಾಲ ಮಂತ್ರವನ್ನ ಅಳವಡಿಸೋದ್ರಿಂದ ಯಾವಾಗಲೂ ಮಂತ್ರದಲ್ಲಿ ಭಗವಂತ ಇರ್ತಾನೆ ಅನ್ಬಿಟ್ಟು ಅಂತ. ಅದರಲ್ಲಿ ಬದ್ಧಾಸನ, ಅಲ್ಲಿ ಅವನು ಬದ್ಧಾಸನಾಗಿ ಅಲ್ಲಿ ಕೂತ್ಕೊಂಡಿದ್ದಾನಂತೆ. ಅಷ್ಟದಳ ಪದ್ಮದಲ್ಲಿ ಅವನು ಕೂತ್ಕೊಂಡಿದ್ದಾನೆ.
ಅಲ್ಲಿ ಭಗವಂತ ಅವನೇ ಶಿಶುವಾಗಿ ಅಲ್ಲಿ ಅಷ್ಟದಳ ಪದ್ಮದಲ್ಲಿ ಬದ್ಧಾಸನ ಅಂದ್ರೆ ಇಲ್ಲಿ ನಾವು ಪದ್ಮಾಸನ ತರ ತಗೋಬಹುದು. ಪದ್ಮಾಸನದಲ್ಲಿ ಭಗವಂತ ಮಗು ಶಿಶುವಾಗಿಯೇ ಭಗವಂತ ಅಲ್ಲಿ ಕೂತ್ಕೊಂಡಿದ್ದಾನೆ ಅಲ್ಲಿ ಇವಾಗ ಅಷ್ಟದಳ ಪದ್ಮದಲ್ಲಿ. ಅವನ ತೊಡೆಯಲ್ಲಿ ಯಾರಿದ್ದಾರೆ ಇವಾಗ? ವಾಚನ್ ನಿಜಾಂಕರಿಸಿಕಾನ್ ಪ್ರಸಮೀಕ್ಷಮಾಣ ಅನ್ಬಿಟ್ಟು ಅಂತ. ಇದಕ್ಕೆ ಸಂಸ್ಕೃತ ವ್ಯಾಖ್ಯಾನ ತುಂಬಾ ಚೆನ್ನಾಗಿದೆ, ಅದನ್ನು ಅನುಭವಿಸೋಣ. ಅದಕ್ಕೆ ಕಡೆಗೆ ವಾಚನ್ ನಿಜಾಂಕರಿಸಿಕಾನ್ ಕಡೆಗೆ ಅದಕ್ಕೆ ನಾ ಹೇಳಿದ ಹೇಳ್ತಾರೆ, ನಾಮಾಕ್ಷರಾಣಿ ಲಿಖಿತಾನಿ ಅಷ್ಟಾಕ್ಷರ ಪದ್ಮ ಸ್ಥಿತ ತ್ರಿಕೋಣ ಯಂತ್ರೆ ಅಂತ. ತ್ರಿಕೋಣ ಯಂತ್ರದಲ್ಲಿ ಅಷ್ಟದಾಳ ಪದ್ಮದಲ್ಲಿ ಈ ಗೋಪಿ ಮಂತ್ರವನ್ನ ಅದರ ಅಳವಡಿಸ್ತಾರೆ ಅಂದ್ಬಿಟ್ರು. ರಕ್ಷಾರ್ಥ ತತ್ರ ನಿವೇಶಿತೋಯಂ ಡಿಂಬ, ಅದಂದ್ರೆ ಅದರಿಂದ ಅದರಲ್ಲಿ ಅವನ ಡಿಂಬ ಭಗವಂತನ ಅಲ್ಲಿ ಇರೋ ತರ ಮಾತಾಡ್ತದಕ್ಕೆ ಕಡೆಗ. ಆಗ ಭಗವಂತ ಏನ್ ಮಾಡ್ತಾನೆ ಅವನು ತೇನೈವ ತಸ್ಯ ರಕ್ಷಾ ಕಾರ್ಯತೆ ಪಿತ್ರ ಮಾತ್ರಾಚ. ಇವನು ಮಗುವಿನ ಕೆಲಸಕ್ಕೇನೋ ಕಾರ್ಯದ್ಯಾರು ತೇನೈವ ರಕ್ಷಾ, ಅವನು ಪರಮಾರ್ಥ ವೇದಿಯಾದ್ರೂ ಒಬ್ಬ ಮಗುವಿಗೆ ರಕ್ಷಕರು ಯಾರು? ತಂದೆ ಮತ್ತು ತಾಯಿಗಳು. ಈಗ ನಮಗೆ ಯಾರು? ತಂದೆ ಭಗವಂತನೇ. ಜಗತಃ ಪಿತರೋ ಒಂದೇ ಅಂತ ಹೇಳ್ತಾರಲ್ಲ, ಅದಕ್ಕೆ ಜಗತಃ ಪಿತರ, ಎಲ್ಲರಿಗೂ ಪಿತರ ಇದಾಗಿರುವಂತ ತಂದೆಯಾಗಿರುವವನು ಭಗವಂತ. ಅವನೇ ಇವಾಗಿಲ್ಲಿ ಆ ತ್ರಿಕೋಣವಾಗಿರುವಂತಹ ಪುಂಡರೀಕದಲ್ಲಿ ಕೂತ್ಕೊಂಡು ನಮ್ಮನ್ನೆಲ್ಲ ಕಾಪಾಡ್ತಾನೆ. ತೇನೈವ, ಅದೇ ಹೇಗೆ ತಂದೆ ತಾಯಿಗಳು ತನ್ನ ಮಗುವನ್ನ ಕಾಪಾಡ್ತಾರೋ, ಹೇಗೆ ಯಶೋಧ ನಂತರ ಇವನಿಗೆ ರಕ್ಷೆ ಅಂತ ಹೇಳಿ ಮಾಡಿ ಗೋಪಾಲ ಮಂತ್ರವನ್ನು ಅಲ್ಲಿ ಕಟ್ಟಿ ಅವನಿಗೆ ತೋಳಿಗೆಲ್ಲ ಕಟ್ಸಿ ಅಲ್ಲಿ ಮಾಡಿದಾರೋ, ಅದನ್ನ ಇವನು ಎಲ್ಲರಿಗೂ ಮಾಡ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ತಮೃತೇನ ಕಸ್ಯಾಪಿ ಪಾಲನ ಸಾಮರ್ಥ್ಯಂ, ಯಾಕೆಂದ್ರೆ ಇವನ್ನ ಕಸ್ಯಾಪಿ ಪಾಲನ ಸಾಮರ್ಥ್ಯಂ, ಜಗತ್ತನ್ನೇ ಕಾಪಾಡುವವನು ಇವನ್ನ ಕಾಪಾಡುವ ಸಾಮರ್ಥ್ಯ ಯಾರಿಗಿದೆ? ಅದರಿಂದ ಇವನನ್ನ ಕಾಪಾಡುವ ಸಾಮರ್ಥ್ಯ ಯಾರಿಗೂ ಇಲ್ಲ. ಅವರು ತಮ್ಮ ಪ್ರೀತಿಗೋಸ್ಕರ ಮಾಡ್ತಾರೆ ಅಷ್ಟೇ ಅದನ್ನ. ಇವನು ನಮ್ಮೆಲ್ಲರನ್ನು ಕಾಪಾಡ್ತಾನೆ, ಇವನು ಈ ರಕ್ಷಣೆ ಇದ್ದು ನೋಡೋದಕ್ಕೆ. ಆಮೇಲೆ ಕೋಣತ್ರಯೇ ಲಿಖಿತ ವರ್ಣ ಗೋಪಾಲನಾಂ ಲೇಖನಂ ಯಜ್ಞತೆ ಇದೆ. ಆ ತ್ರಿಕೋಣದಲ್ಲಿ ಗೋಪಾಲ ನಾಮವನ್ನು ಬರುತ್ತೆ, ನಾ ಹೇಳಿದ್ದೇನೆ ಹೇಳ್ತಾರೆ ಅದಕ್ಕೆ. ಅದರಿಂದ ಬೇರೆದ್ರಲ್ಲಿ ಅದು ಕಡೆ ಹೇಳ್ತಾರೆ ಅದಕ್ಕೆ. ನಾಮ್ನಾನಯಂತಸ್ಯ ಯಶೋಂಕಿತಾನಿ ಅಂತ ಅವರು ಶುಕ್ರು ಹೇಳ್ತಾರೆ ಅದಕ್ಕೆ. ಗೋಪಾಲ ಮಂತ್ರವನ್ನು ಬರೀತಾರೆ ಅದಕ್ಕೆ. ನಾಮಾನಿ ಅನಂತಸ್ಯ ಯಶೋಂಕಿತಾನಿ, ಅವನಿಗೆ ಅನಂತವಾದ ನಾಮ ಭಗವಂತನಿಗೆ. ಅಲ್ಲಿ ಯಶದಲ್ಲಿ ಅದರಲ್ಲಿ ಗೋಪಾಲ ಅನ್ನುವುದು ಯಶವನ್ನು ಪಡೆದಿರುವಂತಹ ಇದು ಅಂತಾರೆ. ಇದರಲ್ಲಿ ಅಂಕರಸಿಕ, ಯಾರು ಅಂಕರಸಿಕ ಅಂದ್ರೆ ತೊಡೆಯಲ್ಲಿ ರಸಿಕರಾಗಿರೋದು ಯಾರು ಇಲ್ಲಿ ಅಂದರಕ್ಕೆ ಇಲ್ಲಿ ಹೇಳ್ತಾರೆ ಅದಕ್ಕೆ. ಯಾರು ಇಲ್ಲಿದ್ದಾರೆ ಅಂತ ಅದಕ್ಕೆ ವಾಚಾಂ ಅಂದ್ರೆ ವಾಚಂ ಅಂದ್ರೆ ವಾಕ್ ದೇವತೆ. ಇಲ್ಲಿ ಸರಸ್ವತಿ ಅಂತ ತಗೊಂಡಿದ್ದಾರೆ. ಯಾಕೆಂದ್ರೆ ಇಲ್ಲಿ ಭಗವಂತ ವಾಸುದೇವ ಅವನು ಹಯಗ್ರೀವ ರೂಪಿ, ಅವನ ತೊಡೆಯಲ್ಲಿರುವಂತಹ ವಾಚಂ ಅಂದ್ರೆ ಇಲ್ಲಿ ಸರಸ್ವತಿ. ಇಲ್ಲಿ ಸರಸ್ವತಿ ಅವನ ಭಗವಂತನೇ ಶಿಶು. ಆ ಶಿಶುವಿನ ತೊಡೆಯಲ್ಲಿ ಇವಳು ಶಿಶುವಾಗಿ ಅವನ ತೊಡೆಯಲ್ಲಿ ಇದ್ದಾಳಂತ ಹೇಳು. ಅವಳೇನ್ ಮಾಡ್ತಾಳಂತೆ? ಅಂಕರಸಿಕಂ, ಭಗವಂತ ತೊಡೆಯಲ್ಲಿದ್ದು ಕೇಳ್ತಾರೆ ಅದಕ್ಕೆ. ಭಗವಂತ ತೊಡೆಯಲ್ಲಿದ್ದು ಅವರು ರಸಿಕ ಅನುಭವಿಸ್ತಾ ಇದ್ದಾಳನ್ನ, ಆನಂದ ಪಡ್ತಾ ಇದ್ದಾಳೆ ಅಂತ. ಹೇಗೆ ಅವಳು ಅಂದ್ರೆ ಹೇಳ್ತಾರೆ ಸರಸ್ವತಿ ಹೇಗೆ ಅವನು ಬ್ರಹ್ಮನ ಹೆಂಡತಿ ಅವಳು, ಹೇಗೆ ಕೃಷ್ಣನ ತೊಡೆಯಲ್ಲಿ ಅವಳು ಇರ್ಬೋದು ಅಂದ್ರೆ ಜಗತಃ ಪಿತರ, ಅವಳಿಗೆ ಎಲ್ಲರಿಗೂ ತಂದೆ ಆದ್ರಿಂದ ಅವಳಿಗೂ ತಂದೆಯ ತೊಡೆಯಲ್ಲಿ ಮಗು ಸಂತೋಷ ಪಡೋದ್ರಲ್ಲಿ ಆಶ್ಚರ್ಯವಿಲ್ಲ ಅಂದ್ಬಿಟ್ಟು ವ್ಯಾಖ್ಯಾನ ಹೇಳ್ತಾರೆ. ನಿಜಾಂಕ ರಸಿಕಾ ಅಂದ್ರೆ ಅಂಕರಸಿಗಳಾಗಿರ್ತಾಳಲ್ಲ ಸರಸ್ವತಿ, ಏನ್ ಆಶ್ಚರ್ಯ ಇಲ್ಲ. ಯಾಕೆಂದ್ರೆ ಅವನು ಪಿತಾನು ಹೌದು, ಮಾವನೂ ಹೌದು, ಅವನು ಶ್ವಶೂರ್ನೂ ಹೌದು. ಯಾಕೆಂದ್ರೆ ಬ್ರಹ್ಮನಿಗೂ ತಂದೆ, ತನ್ನ ಗಂಡನ ತಂದೆ ಆದ್ರಿಂದ ಮಾವನೂ ಅವನೇ, ತಂದೆಯೂ ಅವನೇ, ತಾತನೂ ಅವನು. ಎಲ್ಲ ಇದರಲ್ಲೂ ಅವನು ಜಗತಃ ಪಿತರ ಆದ್ರಿಂದ ಅವನು ಎಲ್ಲದರಲ್ಲೂ ಅವನು ಇದಾಗುತ್ತೆ. ಹಾಗಾಗಿ ಅದರಲ್ಲಿ ವ್ಯಾಖ್ಯಾನ ಹೇಳ್ತಾರೆ, ಅದರಲ್ಲಿ ಸಂಕೋಚವಾಗ್ಲಿ ಏನಕ್ಕೆ ತಂದೆಯ ತೊಡೆಯಲ್ಲಿ ಇರುವಂತಹ ಇದು. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ ಅವರು ವ್ಯಾಖ್ಯಾನದಲ್ಲಿ. ಇಲ್ಲಿ ಅನಸೂಯ ಉದಾಹರಣೆ ಕೊಡ್ತಾರೆ. ದತ್ತಾತ್ರೇಯ ಅವತಾರದಲ್ಲಿ ಬ್ರಹ್ಮ ವಿಷ್ಣುವನ್ನ ಅವರು ಕತೆ ಗೊತ್ತಿದಲ್ಲ, ನೀವು ನನ್ಗೆ ನಗ್ನಳಾಗಿ ಬಡಿಸ್ಬೇಕು ಅಂತ ಅವ್ರು ಕೇಳ್ಕೊಳ್ತಾರೆ. ಇವಳೇನ್ ಮಾಡ್ತಾಳೆ, ಆಯ್ತು ಅಂದ್ಬಿಟ್ಟು ಕಡೆಗೆ ಒಂದು ಪ್ರೋಕ್ಷಣೆ ಮಾಡಿದ 3 ಮಕ್ಕಳಾಗ್ಬಿಡ್ತಾರೆ. ಆಗ ಬಡಿಸ್ತಾಳೆ, ಅವ್ರಿಗೆ ಹಾಳು ಎಲ್ಲಾರು ಕೊಡ್ತಾರೆ. ಆಗ ಆತರ ಇವಳ ಎಲ್ಲೋ ಶಿಶು ಆಗಿರೋದ್ರಿಂದ ಯಾವ ದೋಷವೂ ಇಲ್ಲ ಅಂದ್ಬಿಟ್ಟು ಅದನ್ನ ತೆಗೆದು ಹೇಳ್ತಾರೆ ಅದಕ್ಕೆ. ಆ ಗೋಪಾಲ ನಾಮವನ್ನು ಬರೆದಂತಹ ಅದಕ್ಕೆ ಅವಳು
ಇವಳು ತನ್ನ ಇವಳು ಯಾಕೆಂದ್ರೆ ಇಲ್ಲಿ ವಾಣಿ ಅವಳಿಗೆ ಆಧಾರವಾಗಿರೋದೇ ಅವಳ ವಾಕ್, ಅವಳಿಗೆ ಸರಸ್ವತಿಗೆ. ಅದಕ್ಕೆ ವಾಚಂ ಅಂತ, ವಾಚಾಂ ನಿಜಾಂಕರ ಶಿಖಾಂ ಅಂತ ಪ್ರಸಮಿಕ ವಾಚಂ ಅನ್ನೋದು ನಾವು ಹಯಗ್ರೀವ ಸ್ತೋತ್ರದಲ್ಲೂ ಸ್ವಾಮಿ ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಅದು ಸರಸ್ವತಿ ಅವಳಿಗೆ ವಾಕ್ ಕೊಟ್ಟಿದ್ದೆ ಭಗವಂತ. ಅದನ್ನ ಹೇಳ್ತಾರೆ. ಅದಕ್ಕೆ ತದಂಕರ ಶಿಖ ತತ, ಅದಕ್ಕೆ ಅವಳಿಗೆ ತಂದೆಯ ಮಡಿಯಲ್ಲಿ ಇರೋದ್ರಿಂದ ಯಾವ ಶಿಶುವಿಗೆ ಆಗ್ಲಿ ಮಕ್ಕಳಿಗೆ ಆಗ್ಲಿ ಯಾವ ಸಂಕೋಚವೂ ಇಲ್ಲ, ಯಾವ ಇದು ಇಲ್ಲ. ಆ ತರ ಅಲ್ಲಿ ಬೆಳೆದಾಳೆ. ಅದರಿಂದ ಗೋಪಾಲ ಪ್ರಸಮೀಕ್ಷತೆ, ಅವಳು ಗೋಪಾಲನಾದ ಇಲ್ಲಿ ಗೋಪಾಲ ತಾನೇ ಇಲ್ಲಿ ತ್ರಿಕೋಣದಲ್ಲಿ ಇರೋದು. ಗೋಪಾಲನ ಪ್ರಸಮೀಕ್ಷತೆ ಅಂದ್ರೆ ಸಮ್ಯಕ್ ಈಕ್ಷತೆ, ಯವೇ ಇಕ್ಕದೆ ಗೋಪಾಲನ್ನ ನೋಡ್ತಾ ಇದ್ದಳಂತೆ ಅವಳು. ಹಿಂದಿನ ಅರ್ಥ ಬಿಟ್ಬಿಡಿ, ಈ ಅರ್ಥ ಇದು. ಗೋಪಾಲನ್ನ ಇವಳು ಅದಕ್ಕೆ ಯಾಕೆಂದ್ರೆ ಸ್ವನಾಂನಿ ರಸಿಕಾ ತತ್ ಸಮೀಕ್ಷಮಾನಾಂ ಕೃತಜ್ಞೋ ಗೋಪಾಲ ಪ್ರಸಮೀಕ್ಷಮಾನ ಆಸ್ತೆ. ಕಡೆಗೆ ಸ್ವನಾಂನಿ ರಸಿಕಾ ತತ್ ಸಮೀಕ್ಷಮಾನಾಂ, ತನ್ನ ನಾಮದಲ್ಲಿ ಗೋಪಾಲ ಮಂದಿರದಲ್ಲೇ ರಸಿಕಳಾಗಿರುವಂತಹ ಗೋಪಾಲ ಪ್ರಸೇಕ್ಷಮಾಣ ಆಸ್ತೆ. ಗೋಪಾಲನೂ ಸಹ ಗೋಪಾಲನ ಈಕ್ಷಣ ಮಾಡ್ತಾ ಗೋಪಾಲನ ಇವಳು ನೋಡ್ತಾ ಇದ್ದಾನೆ. ಇವಳು ಗೋಪಾಲನ ಇಡ್ತಾ ಯಂತ್ರದಲ್ಲಿ ಇಬ್ರು ಆಸ್ತೆ, ಅಲ್ಲಿ ಇಬ್ರು ಇದ್ದಾರಂತೆ. ಅದಕ್ಕೆ ಕಡೆಗೆ ತನ್ ನಿಜ ನಾಮ ಸಾದರಂ ವೀಕ್ಷತೆ ಅಂತಂದ್ರೆ ಇವಳಿಗೆ ವಾಚ ಅನ್ನೋದು ಬಂದಿದ್ದೆ ತಂದೆ, ಅವಳು ಮಕ್ಕಳ ಹೆಸರಿಡೋದು ತಂದೆ ತಾನೆ. ಇಲ್ಲಿ ಯಾಕೆ ಅಂದ್ರೆ ಇಲ್ಲಿ ವಾಸುದೇವ, ಅದಕ್ಕೆ ಹಿಂದೆ ಇದರಲ್ಲಿ ಹಯಗ್ರೀವ ಸ್ತೋತ್ರ ಹೇಳ್ತಾರೆ. ಇಲ್ಲಿ ಹಯಗ್ರೀವನೇ ವಾಸುದೇವ ಗೋಪಾಲ. ಅಲ್ಲಿ ನಾವು ಗೋಪಾಲಂಶತೆ ಹೇಳೋದು, ದಾಕ್ಷಿಣ್ಯ ರಮ್ಯಾ ಗಿರಿಶಸ್ಯ ಮೂರ್ತಿ ದೇವಿ ಸರೋಜಾಸನ ಧರ್ಮಪತ್ನಿ ವ್ಯಾಸಾದಯೋಪಿ ವ್ಯಪದೇಶ್ಯ ವಾಚಃ ಸ್ಫುರಂತಿ ಶಕ್ಷರುಭೆ ತವ ಶಕ್ತಿ ಲೇಶೈ. ಅಲ್ಲಿ ದಾಕ್ಷಿಣ್ಯ ರಮ್ಯಾಂ ದಕ್ಷಿಣಾಮೂರ್ತಿ ಆದಂತ ಗಿರೀಶ ಮೂರ್ತಿ, ಗಿರಿಮೂರ್ತಿ ಅಂದ್ರೆ ಈಶ್ವರ ಲೋಕಕ್ಕೆ ಅವನಿಗೆ ಏನ್ ಗಿರಿ ಅಂದ್ರೆ ಲೋಕಕ್ಕೆ ಮೊದಲು 14 ಸೂತ್ರವನ್ನ ಮಾಹೇಂದ್ರ ಅದಕ್ಕೆ ಹೇಳೋದಕ್ಕೆ ಮಾಹೇಶ್ವರ ಸೂತ್ರ ಅಂತ 14 ಸೂತ್ರವನ್ನ ಅವನು ಸನಕಾದಿಗಳು ತೋರಿಸಿದ್ದ. ಆಮೇಲೆ ಪಾಣಿನಿ ಮಹರ್ಷಿಗಳಿಗೆ ಅವ್ರು ತಪಸ್ ಮಾಡಿದಾಗ ಅವನಿಗೆ ಅದರಿಂದ ತೋರಿಸ್ಕೊಡ್ತಾನೆ ಅವ್ರಿಗೆ. ಈ ಉಂಡ್ರು ಅದಂತೆಲ್ಲ 14 ಸೂತ್ರಗಳನ್ನ. ಅದರಿಂದ ಮಹಾವ್ಯಾಕರಣ ಅವರು ಚರ್ಚನೆ ಮಾಡಿದ್ರು. ಅದರಿಂದ ಅಂತಹ ದಕ್ಷಿಣಾಮೂರ್ತಿಯಾದ ಈ ಶಿವನಿಗೂ ಸಹ ವಾಕ್ ಕೊಟ್ಟಿದ್ದು ಭಗವಂತ. ದೇವಿ ಸರೋಜಾಸನ, ಇಲ್ಲಿ ಅವಳೆ ಧರ್ಮಪತ್ನಿ. ಸರೋಜಾಸನ ಅಂದ್ರೆ ಸರೋಜ ಕಮಲದಲ್ಲಿ ಆಸನ ಆಗಿರೋನು ಬ್ರಹ್ಮನ ಧರ್ಮಪತ್ನಿ ದೇವಿ, ಅವಳು ಸರಸ್ವತಿ, ಅವಳಿಗೂ ಕೊಟ್ಟಿದ್ದಂತೆ. ಆಮೇಲೆ ವ್ಯಾಸಾದ ಯೋಪಿ, ವ್ಯಾಸರು ಎಲ್ಲ ಮುಂತಾದ ವಾಲ್ಮೀಕಿಗಳು, ವ್ಯಾಸರು ಪರಾಶರು ಅಪಿ ಅಂದ್ಬಿಟ್ರೆ ಎಲ್ಲರೂ ಸಹ ವ್ಯಾಸಾದ ಯೋಪಿ ವ್ಯಪದೇಶ್ಯ ವಾಚಃ, ಅವರೆಂತಹ ವಾಕ್, ಅವರೆಲ್ಲ ವಾಕಿಗೆ ಪ್ರಸಿದ್ಧರಾದವರು. ಅದೆಲ್ಲ ಏನು ಅಂತಾರೆ, ವಾಸುದೇವಸ್ಯ ಮೂರ್ತಿ ಅಂದ್ರೆ ಇಲ್ಲಿ ಹಯಗ್ರೀವ ಸ್ತೋತ್ರ ಹೇಳ್ತಿರೋದು. ಭಗವಂತ ವಾಸುದೇವ ಮೂರ್ತಿ ಅಂತ ಅವನು. ತವ ಶಕ್ತಿ ಲೇಶೈಹಿ, ನಿನ್ನ ಒಂದು ಶಕ್ತಿಯ ಒಂದು ಲೇಷ, ಒಂದೇ ಒಂದು ತುಣುಕು, ಅದರಿಂದ ಇವರೆಲ್ಲರೂ ಸಹ ಎಲ್ಲರೂ ವಿರಾಜಮಾನರಾಗಿದ್ದಾರೆ. ಅದಕ್ಕೆ ಎಲ್ಲರೂ ನಿನ್ನ ಒಂದು ಶಕ್ತಿಯ ವಾಕ್ ನೀನು ಕೊಟ್ಟಿರುವಂತ ಒಂದೇ ಒಂದು ತುಣುಕಿನಿಂದ ಇಷ್ಟೆಲ್ಲ ಆಗಿದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ವಾಸುದೇವಸ್ಯ ಮೂರ್ತಿ ಆದ್ರೆ ಅವನೇ ಹಯಗ್ರೀವ. ಇಲ್ಲಿ ಹಯಗ್ರೀವ ಮೂರ್ತಿಯಾಗಿ ಅವನಿದ್ದಾನೆ. ಅವನಿಗೆ ವಾಕನ್ನು ಕೊಟ್ಟಿದ್ದರಿಂದ ವಾಚ್ ಅಂದ್ರೆ ಹೆಸರು ಒಳಗೆ ವಾಚ, ಸರಸ್ವತಿ ಅಂತ ನಾಮಕರಣವಾಗಿದ್ದು ವಾಚ ಅಂತ ಹೆಸರಿಟ್ಟಿದ್ರಿಂದ ತಂದೆಯನ್ನ ಇವಳು ಏನ್ ಮಾಡ್ತಾಳೆ, ಇದಕ್ಕೆ ತನ್ನ ಹೆಸರನ್ನ ತನ್ನ ನಿಜ ನಾಮ ಸಾದರಂ ವೀಕ್ಷತೆ, ತನಗೆ ಅಂತ ಹೆಸರಿಟ್ಟಿಂದ ಸಾದರದೊಂದಿಗೆ ತಂದೆಯಾದ ಗೋಪಾಲನ್ನ ಅವಳು ನೋಡ್ತಾ ಇದ್ದಾಳೆ. ಅದಕ್ಕೆ ತಸ್ಯಾಂ ತತ್ ಕಟಾಕ್ಷಾಂ ಸಾನುಗ್ರಹಂ ಪತಂತಿ, ಅವನ ಕಟಾಕ್ಷದಿಂದ ಇವಳಿಗೆ ಅನುಗ್ರಹದಿಂದ ಹಯಗ್ರೀವನ ಅನುಗ್ರಹದಿಂದ ವಾಣಿ ಅನ್ನೋ ಹೆಸರು ಬಂತಲ್ಲ. ವಾಚಾಂ ಅಂದ್ರೆ ವಾಣಿ ಅಂತ ಇನ್ನೊಂದು ಹೆಸರು. ವಾಣಿಯಿಂದ ಹೆಸರು ಬಂದಿದ್ದೆ ಹಯಗ್ರೀವನಿಂದ. ಆ ಹಯಗ್ರೀವ ಯಾರು? ಈ ಗೋಪಾಲ ಡಿಂಬೋಭೂಷಣಾದಂತ ಇವನೇ ಆಗಿದ್ದಾನೆ, ಅಲ್ಲಿ ನಿಂತ್ಕೊಂಡಿದ್ದಾನೆ ಅಂತ. ಅದಕ್ಕೆ ಕಡೆಗೆ ಹೇಳ್ತಾರೆ, ಅದಕ್ಕೆ ಅವನಿಗೆ ಪಿತಾಮಹಸ್ಯ ಜಗತ ಅಂತಿರೋದ್ರಿಂದ ಲೋಕಕ್ಕೆಲ್ಲ ಪಿತಾ, ಅದರಿಂದ ಅವನು ಎಲ್ಲರಿಗೂ ಪಿತಾ, ಇವಳಿಗೂ ಪಿತಾ. ಅದರಿಂದ ಅದಕ್ಕೆ ಆಮೇಲೆ ಪ್ರೌಢಪುತ್ರಿನ ಪಿತುರಂಕೆ ನಿವೇಶಿತ ಅಂತ. ಪ್ರೌಢಪುತ್ರಿ ಆದವಳು ಹೇಗೆ ತಂದೆಯ ಮಡುವಲ್ಲಿ ಇರ್ತಾಳೆ, ಚಿಕ್ಕ ಮಗುವಾಗಿರ್ಬೋದು ಅಂತ ಅಂದ್ರೆ ಅವಾಗ ಅದು ಹೇಳ್ತಾರೆ. ಹೇಗೆ ಅವಳು ಶಿಶುವಾಗಿ ಮಾಡಿ ಅನಸೂಯ ಇದು ಮಾಡಲು, ಅದ ಇವರು ಸಹ ಚಿಕ್ಕದಾಗಿ ಮಾಡಿ ಅಲ್ಲಿದ್ರು. ಅದರಿಂದ ಯಾವ ಇದೂ ಇಲ್ಲ ಅನ್ಬಿಟ್ಟು ಅಂತ ತಂದೆಯ ಇದ್ರಿಗೆ ದೋಷವೂ ಇಲ್ಲ. ಕನ್ಯಾದಾನ ಮಾಡುವಾಗ ತಂದೆ ತೊಡೆಯಲ್ಲೇ ಕೂತ್ಕೊಳ್ತಾಳೆ ಮಗಳು. ಹಾಗಾಗಿ ಈ ಪ್ರೀತಿ ಅನ್ನೋದು ಅದು ಆ ವ್ಯಕ್ತಿಯನ್ನ ಇಟ್ಟು ಹೋಗುತ್ತೆ.
ಆ ಪ್ರೀತಿ ಅನ್ನೋದು ತಂದೆ ತಾಯಿಗಳಲ್ಲಿ ಇಟ್ಟಿರುವಂತಹ ಪ್ರೀತಿ, ಭಗವಂತಲ್ಲಿ ಇಟ್ಟಿರುವಂತಹ ಪ್ರೀತಿ, ತನ್ನ ಪ್ರಿಯತಮೆಯಲ್ಲಿ ಹೆಂಡತಿಯಲ್ಲಿ ಇಟ್ಟಿರುವಂತಹ ಪ್ರೀತಿ, ಮಕ್ಕಳಲ್ಲಿ ಇಟ್ಟಿರುವಂತಹ ಪ್ರೀತಿ, ಎಲ್ಲ ಒಂದೊಂದು ಎಲ್ಲ ಪ್ರೀತಿಯೇ, ಆದ್ರೆ ಭಾವ ಬೇರೆ. ಹಾಗಾಗಿ ಇಲ್ಲಿ ತಂದೆಯ ಮಗಳ ಭಾವದಲ್ಲಿ ಯಾವ ಇದು ಇಲ್ಲ, ತೊಂದರೆ ಇಲ್ಲ. ತಂದೆ ಮಗಳನ್ನ ಅಪ್ಪುಕಟ್ಟುಕೊಳ್ಳೋದು ಮಾಡೋದು ಅದು ಯಾವ ದೋಷವೂ ಇಲ್ಲ ಅದರಲ್ಲಿ. ಯಾಕೆಂದ್ರೆ ಅಲ್ಲಿ ಲವಲೇಶವಾದ ಇತರ ಒಂದು ಅರ್ಥವು ಯಾವುದೋ ಅದಲ್ಲಿರೋದಿಲ್ಲ. ಸಂಪೂರ್ಣವಾದ ವಾತ್ಸಲ್ಯ ಒಂದೇ ಇರುತ್ತೆ ಅದರಲ್ಲಿ. ಅದೇ ತರ ಇಲ್ಲಿ ಅವಳು ಸಹ ತನ್ನ ತಂದೆಯಾದ ಮಡಿನಲ್ಲಿ ಅವಳು ಪ್ರಾಯಶಃ ಪ್ರೌಢೆ ಆಗಿದ್ರು ಸಹ ಅಂತಾಳೆ. ಇಲ್ಲಿ ಪ್ರೌಢ ಚಿಕ್ಕದು, ಪ್ರೌಢೆ ಆಗಿದ್ರು ಸಹ ತಂದೆ ಮಡಿಲಲ್ಲಿ ಮಲಗೋದಕ್ಕೆ ಯಾವ ಸಂಕೋಚ, ಯಾವ ಮಕ್ಕಳಿಗಾದ್ರೂ ಸಂಕೋಚ ಇಲ್ಲ. ಹಾಗಾಗಿ ಯಾವುದೂ ಇಲ್ಲ ಅಂದ್ಬಿಟ್ಟು ಅಂತ ಅದನ್ನ ತೋರಿಸ್ಕೊಡ್ತಾರೆ. ಅದಕ್ಕೆ ಇಲ್ಲಿ ಇಲ್ಲಿ ಅದ್ ಹೇಳ್ತಾರೆ. ಇದರಿಂದ ಏನಾಯ್ತು ಅದಕ್ಕೆ ಅಂದ್ರೆ ವಾಗ್ದೇವಿಯ ಮತ್ತೆ ಗೋಪಾಲನಾದಂತ ಹಯಗ್ರೀವರ ಕಟಾಕ್ಷ ಬಂದು ಹೇಳ್ತಾ ಅದಕ್ಕೆ ವಾಗರ್ಥ ಪ್ರತಿಬದ್ಧತೆ. ವಾಕ್ ಅರ್ಥ ಎರಡು ಪ್ರತಿಬದ್ಧತೆ ಬೆಳಗುತ್ತೆ. ಅದು ಮೊದಲೇ ಇದ್ರಲ್ಲಿ ಹೇಳ್ದಲ್ಲ ಅದಕ್ಕೆ ಅದು ವಾಗಾರ್ಥ ವಿವ ಸಿದ್ಧಾರ್ಥೋ ವಾಗರ್ಥ ಪ್ರತಿಬದ್ಧತೆ. ವಾಕ್ ಅರ್ಥ ಸಿದ್ಧಾರ್ಥಕ್ಕೆ ಇವಿಬ್ಬರಿಂದ ಆಗುತ್ತೆ. ಅವರಿಬ್ಬರು ಇದ್ದ ಅಂದ್ರೆ ಪ್ರತಿಬದ್ಧತೆ ಇಂದ ತೋರಿಸಾಗ ಎಲ್ಲರಿಗೂ ಹೇಗೆ ಆ ಶ್ಲೋಕವನ್ನ ಅದ್ಭುತವಾಗಿ ಅಳವಡಿಸ್ಯಾರ ನೋಡಿ. ಈಗ ಜಗತಪ್ಪಿತರು ಒಂದೇ ಮೊದಲೇ ಹೇಳ್ಬಿಟ್ರು. ಇಲ್ಲಿ ವಾಗರ್ಥ ಪ್ರತಿಬದ್ಧತೆ ಅನ್ನೋದು ಈ ಶ್ಲೋಕದಲ್ಲಿ ತೋರಿಸ್ಕೊಟ್ಟಿದ್ದಾರೆ ಅದಕ್ಕೆ. ಹಾಗಾಗಿ ಇದನ್ನ ಅದ್ಭುತವಾಗಿ ಹೇಳ್ಕೊಡ್ತಾರೆ. ಅದಕ್ಕೆ ಸ್ಫುರಂತಿ ಸರ್ವೇ ಅಂತ ಹೇಳಿದ್ರಿಂದ ಎಲ್ಲರಿಗೂ ಸ್ಫುರಣ ಆಗೋದು ಭಗವಂತನ ಲೇಷವಾದ ಈಶ ವಾಸುದೇವಸ್ಯ ಮೂರ್ತಿ ಅಂದ್ರೆ ಹಯಗ್ರೀವ ಮೂರ್ತಿಯ ಒಂದು ಲೇಷವಾದ ಅನುಗ್ರಹದಿಂದ ಎಲ್ಲರಿಗೂ ಸ್ಫುರಣೆ ಬಂದು ಅಂತ ಮಹಾಕಾವ್ಯಗಳನ್ನ ರಾಮಾಯಣ ಬರೆದವರು ರಚಿಸಿದ್ರು, ಮಹಾಭಾರತವನ್ನು ರಚಿಸಿದ್ರು, ಅಷ್ಟದಶ ಪುರಾಣಗಳನ್ನು ರಚಿಸಿದ್ರು, ಭಾಗವತನ ರಚಿಸಿದ್ರು, ಎಂತಹ ಬ್ರಹ್ಮಸೂತ್ರವನ್ನು ರಚನೆ ಮಾಡಿದ್ರು. ಅದು ಒಂದು ಲೇಷ ಅಂತಾರೆ ಇವರು ಸ್ವಾಮಿ ಇದೆ ಇದರಲ್ಲಿ. ಒಂದೇ ಒಂದು ಲೇಷದಿಂದ ಇಷ್ಟೆಲ್ಲ ಆಯ್ತು. ಇನ್ನು ಸರಸ್ವತಿ ಕೇಳಲೇಬೇಡ, ಅವಳು ನೇರವಾದ ವಾಣಿನೇ, ಅವಳು ಎಲ್ಲವೂ ಭಗವಂತನಂದೇ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕಿಂತ ಇದರ ಕಡೆಗೆ ಏನಾಯ್ತು ಇವಳಿಗೆ ವರಪುಂಡರೀಕೆ ಅನ್ಬೇಕಾದ್ರೆ ಅದ್ರಲ್ಲಿ ನಿಜ ಅದರಲ್ಲಿ ರಸಿಗಳಾದ ಈಗ ವಕ್ತಾರವಿಂದ ವಿನಿವೇಶಿತ ಪಾಂಚಜನ್ಯ. ಇಲ್ಲಿ ಭಗವಂತ ಗೋಪಾಲ ನಿಜವಾದ ತನ್ನ ಪಾಂಚಜನ್ಯವನ್ನ ವಿನಿವೇಶಿತ ಇಂದ ಅವಳಿಗೆ ಉಪದೇಶ ಮಾಡ್ತಾನೆ. ಶಂಕ ಪ್ರಣವ ಸ್ವರೂಪಿ, ಜ್ಞಾನ ಸ್ವರೂಪಿ ಶಂಕ. ಅವನು ತನ್ನ ಭಕ್ತದಲ್ಲಿ ಪಾಂಚಜನ್ಯ ಇಟ್ಕೊಂಡಿದ್ದಾನೆ ಭಗವಂತ ಹಯಗ್ರೀವ ಮೂರ್ತಿ. ಇಲ್ಲಿ ವಾಸುದೇವ ಹಯಗ್ರೀವನಾಗಿ ಇಟ್ಕೊಂಡಿದ್ದಾನೆ. ಆ ಶಂಕದಲ್ಲಿ ಬರುವುದು ಪ್ರಣವ ಬರುತ್ತೆ. ಆ ಪ್ರಣವದಿಂದ ಸರಸ್ವತಿಗೆ ಎಲ್ಲಾ ಜ್ಞಾನವನ್ನು ಉಪದೇಶ. ಯಾಕೆ ಅವಳು ಪ್ರಸಮೀಕ್ಷಮಾಣ ಅಂದ್ರೆ ಭಗವಂತ ಆ ಪ್ರಣವ ಶಂಕವನ್ನಾದಿಂದ ಪಾಂಚಜನ್ಯದಿಂದ ಬರುವ ಪ್ರಣವದಿಂದ ಎಲ್ಲಾ ರಹಸ್ಯವನ್ನು ಅವಳಿಗೆ ಅಂದ್ರೆ ಎಲ್ಲಾ ವಿದ್ಯೆಯನ್ನು ಸರಸ್ವತಿಗೆ ಉಪದೇಶ ಮಾಡಿದ. ಮತ್ತೆ ವಕ್ತ ವಿನಿವೇಶಿತ ಪಾಂಚಜನ್ಯ. ಅದರಿಂದ ಹಿಂದೆ ನೋಡೋದು ಈ ಕಡೆಗೆ ಭಗವಂತ ಅದಕ್ಕೆ ಅವನ ಭಗವಂತನ ಒಂದು ಪಾಂಚಜನ್ಯದಲ್ಲಿ ನಾವು ಎದಲ್ಲಿ ನೋಡಿದೀವಿ ಅಂದ್ರೆ ಧ್ರುವನ ಇದ್ರಲ್ಲಿ ನೋಡಿದೀವಿ. ಆ ಧ್ರುವ ಇವನು ನೋಡಿ ಮಂಕ ಆಗ್ಬಿಡ್ತಾನೆ. ಏನ್ ಮಾತಾಡೋ ಗೊತ್ತಾಗಲ್ಲ. ತನ್ನ ಪಾಂಚಜನ್ಯದಿಂದ ಕೆನ್ನೆಯನ್ನು ಸವರ್ತಾನೆ ಕಪೋಲವನ್ನ. ತಕ್ಷಣ ಅವನಿಗೆ ಜ್ಞಾನ ಬಂದು ಭಗವಂತನ ಸ್ತೋತ್ರವೇ ಮಾಡಿಬಿಡ್ತಾನೆ ಅವನು. ಪಾಂಚಜನ್ಯ ಅನ್ನೋದು ಭಗವಂತನ ಜ್ಞಾನ ಸ್ವರೂಪಿ, ಪ್ರಣವ ಸ್ವರೂಪಿ ಅದು. ಹಾಗಾಗಿ ಅದರಿಂದ ಇಲ್ಲಿ ಇದು ಅವನ ಭಗವಂತ ಅವಳಿಗೆ ಉಪದೇಶ ಮಾಡ್ದ. ಈ ಗೋಪಾಲ ಮಂತ್ರದಲ್ಲಿ ಸರಸ್ವತಿ ಇರೋ ಹಾಗೆ ವಾಕ್. ಈ ಗೋಪಾಲ ಮಂತ್ರದಿಂದ ಒಳ್ಳೇದಾಗುವುದಷ್ಟೇ ಇಲ್ಲ, ವಾಕ್ ಕೂಡ ಸಿದ್ಧಿ ಆಗುತ್ತೆ. ಅದಕ್ಕೆ ವಾಗರ್ಥ ಪ್ರತಿಪತ್ತೆಯ ಅನ್ನೋದು ವಾಕ್ ಕೂಡ ಸಿದ್ಧಿ ಆಗುತ್ತೆ ಅಂತ ತೋರಿಸ್ಕೊಡಕ್ಕೆ ಅದು ಹೇಳ್ತಾ. ಅದಕ್ಕೆ ಅದು ಹೇಳ್ತಾರೆ ತತ್ರಾಪಿ ಗೋವಿಂದ ಕಲು ಪರ್ಸ್ಪರ್ಶ. ಇಲ್ಲಿ ಗೋವಿಂದ ಏನ್ ಮಾಡ್ತಾನೆ, ತನ್ನ ಇಲ್ಲಿ ಗೋಪಾಲ ತನ್ನ ಶಂಖದಿಂದ ಸರಸ್ವತಿಯ ಪರ್ಸ್ಪರ್ಶ ಅವಳನ್ನ ಒಂಥರ ಅದರಿಂದ ಮುಟ್ತಾನಂತ. ಅದಕ್ಕೆ ಅವಾಗ ಅದಕ್ಕೆ ಪ್ರಣವ ಮಹಿಮತ್ವ ಪಾಂಚಜನ್ಯ ಕ್ರಮೇಣ ಸ್ವಾತ್ಮ ತಮೀಮಾಂ ಸ್ಫುತಿಂ ಗೋಪಾಲ ಸ್ವಯಮಿತಿ ಮುಖರೀಕೃತ್ಯ ಸಂಬೋಧತೆ ಸ್ಮೇತ್ಯಪಿ ವ್ಯಜ್ಯತೆ ಅಂತ ಅಧಿಕರಣ ಸಾರಾವಳಿ ಸ್ವಾಮಿ ಅದಕ್ಕೆ ಹೇಳ್ಬೇಕಾದ್ರೆ ಹೇಳ್ತಾರೆ. ಯಾವ ತರ ತನ್ನ ಪಾಂಚಜನ್ಯದಿಂದ ಇದರಲ್ಲಿ ಅದನ್ನ ಇಲ್ಲಿ ಅದನ್ನೇ ಹೇಳ್ಕೊಡ್ತಾರೆ. ಅದಕ್ಕೆ ಸರಸ್ವತಿಗೆ ತನ್ನ ಇದನ್ನ ಶಂಖದಿಂದ ಮುಟ್ಟಿದ ತಕ್ಷಣ ಅವಳಿಗೆ ಎಲ್ಲಾ ವೇದ ಎಲ್ಲಾ ಜ್ಞಾನವೂ ನೋಡ್ತಂತೆ. ಅದಕ್ಕೆ ಕಡೆಗೆ ವಾಚಂ ಅದರಿಂದ ಪ್ರಸವೀಕ್ಷಮಾಣ ಇತ್ಯಪಿ. ಆ ಆಶ್ಚರ್ಯದಲ್ಲಿ ಅವಳು ಭಗವಂತನನ್ನ ಯವೇಕದೇ ನೋಡ್ತಾ ಇದ್ಲು ಅವಳು ಅನ್ಬಿಟ್ಟು ಅಂತ ಹೇಳ್ತಾರೆ. ಅದಕ್ಕೆ ಆಮೇಲೆ ಭಗವಂತ ಹೇಳ್ತಾ ಅದಕ್ಕೆ ಅದರಲ್ಲಿ ಭಗವಂತನ್ಗೆ ಹೇಳ್ತಾರೆ
ಭಗವಂತನ ಅವನಿಗೆ ಇದರಲ್ಲಿ ಈಶಾವಾಸ್ಯದಲ್ಲಿ ಹೇಳುತ್ತೆ ಅವನಿಗೆ ಅವನ ಭಗವಂತನಿಗೆ ಅವನಿಗೆ ಅಚಕ್ಷುಹು ಅಸ್ಮಾವೀರಃ ಅವನಿಗೆ ಅಕರ್ಣ ಎಲ್ಲವನ್ನ ಅಂದ್ರೆ ಅಚಕ್ಷುಹು ಪಶ್ಯತಿ ಕಣ್ಣಿಲ್ಲ ಅವನಿಗೆ ಅಚಕ್ಷುಹು ಪಶ್ಯತಿ ಅಕರ್ಣಃ ಶೃಣೋತಿ ಕಿವಿ ಇಲ್ಲ ಆದ್ರೂ ಕೇಳುತ್ತೆ ಅದಕ್ಕೆ ಆತರ ಅವನಿಗೆ ಅವನಿಗೆ ಅಂತ ಭಗವಂತನಿಗೆ ಯಾವ ಇಂದ್ರಿಯಿಂದ ಎಲ್ಲಾ ಕೆಲಸ ಮಾಡುದು ಕಣ್ಣಿನಿಂದ ನೋಡ್ಬೋದು ಈಗ ಹೇಳ್ತಾರೆ ಸ್ವಾಮಿ ಇದರಲ್ಲಿ ರಾಮಾಯಣದಲ್ಲಿ ಕಡೆ ಹೇಳ್ತಾರೆ ಅದಕ್ಕೆ ಅವನಿಗೆ ಕಣ್ಣಿನಿಂದಲೇ ಲೋಚನಾಭ್ಯಾಂ ಪಿಬನ್ನಿವ ಅಂದ್ಬಿಟ್ಟು ಹೇಳ್ತಾರಲ್ಲ ಅವನು ವಿಭೀಷಣನ್ನ ಭಗವಾನ್ ರಾಮ ಲೋಚನಾಭ್ಯಾಂ ಕಣ್ಣುಗಳಿಂದಲೇ ಕುಡಿದು ಬಿಟ್ಟ ಅಂತ. ಅದೇ ಭಗವಂತನೇ ಸಾಧ್ಯ ಕಣ್ಣಲ್ಲಿ ಎಲ್ಲವನ್ನೂ ಮಾಡ್ಬೋದು. ಅದರಿಂದ ತದ್ವೇದ ಈಕ್ಷಮಾಣ ವಾರ್ನ ಭೇದ. ಅದರಿಂದ ನಮ್ಮ ಈಕ್ಷಮಾಣಕ್ಕೂ ಭಗವಂತನ ಈಕ್ಷಮಾಣಕ್ಕೂ ಭೇದ ಇದೆ. ಅವನ ನೋಡುವಿಕೆಯಿಂದ ನೋಡ್ತಾನೆ, ಕೇಳ್ತಾನೆ, ಸ್ಪರ್ಶವನ್ನು ಮಾಡ್ತಾನೆ, ಎಲ್ಲವನ್ನೂ ಮಾಡ್ತಾನೆ. ಒಂದು ಇದರಲ್ಲಿ ಈಕ್ಷಣದಿಂದ ಎಲ್ಲಾ ಕೆಲಸವನ್ನು ಮಾಡುವ ಸಾಮರ್ಥ್ಯ ಭಗವಂತನಿಗಿದೆ. ಅದಕ್ಕೆ ಅದನ್ನು ಬೇರೆಯವರಿಗೂ ಅದಿಲ್ಲ. ಅದಕ್ಕೆ ಯಾವ ಕಾರಣ ಅಪೇಕ್ಷೆಯೂ ಇಲ್ಲ. ಭಗವಂತನ ವಾತ್ಸಲ್ಯ ಸೌಹಾರ್ದ ಅಂತ ಇದಕ್ಕೆ ಭಗವಂತನ ಯಾಕೆ ಈ ಕ್ಷಣ ಬರಬೇಕು ನಮಗೆ ಅಂತ ಹೇಳ್ತಾರೆ ಅಂದ್ರೆ ಜನ್ಮದಲ್ಲಿ ಕಟಾಕ್ಷ ಬರಬೇಕು ಅಂದ್ರೆ ಭಗವಂತನ ಕಟಾಕ್ಷ ಬಂದ್ರೆ ಎಲ್ಲವೂ ಸಿದ್ಧಿ ಆಗುತ್ತೆ. ಅದಕ್ಕೆ ಬರೀ ನೋಡೋದು ಮಾತ್ರ ಅಲ್ಲ, ಅವನ ನೋಟದಲ್ಲಿ ಎಲ್ಲವೂ ಸಿದ್ಧಿ ಆಗುತ್ತೆ. ಅದಕ್ಕೆ ನಮ್ಮಕ್ಕೆ ಕಡೆಗೆ ಆ ವರ್ಣ ತ್ರಿಕೋಣ ವಿಷಯ ಅಂದ್ರೆ ಅಲ್ಲ ಗೋಪಾಲಾಕ್ಷರ ಘಟಿತ ಇವ ತ್ರಿಕೋಣ ಅಂತ. ಗೋಪಾಲಾಕ್ಷರದಿಂದ ಬರೆಯಲ್ಪಟ್ಟಂತ ಗೋಪಾಲಕ್ಕೂ ವ್ಯಾಖ್ಯಾನಕ್ಕೆ ಹೋಗ್ತಾರೆ. ಇಲ್ಲಿ ಗೋಪಾಲ ಅಂದ್ರೆ ಗಾಂ ಪಾಲಯತಿ ಇದು ಗೋಪಾಲ. ಗಾಮ್ ಅಂದ್ರೆ ವೇದ. ಇಲ್ಲಿ ನಮಗೆ ಬೇಕಾಗಿದ್ದು ಇಲ್ಲಿ ಮುಖ್ಯವಾದ ವೇದ. ಯಾಕಂದ್ರೆ ಅವನಿಗೆ ಗಾಂ ಪಾಲಯತಿ ಇದು ಗೋಪಾಲ. ಕಾಳೋದ್ರಿಂದ ಅವನು ಗೋಪಾಲ. ಅವನು ಗಾಮ್ ಅಂದ್ರೆ ಹಸು ಆಗುತ್ತೆ. ಹಸುವನ್ನ ಕಾಯೋದ್ರಿಂದಲೂ ಗೋಪಾಲ ಆಗ್ತಾನೆ. ಗಾಮ್ ಅಂದ್ರೆ ಭೂಮಿ, ಚಂದ್ರ, ಇದು ಎಲ್ಲವೂ ಸಹ ಅದರಲ್ಲಿ ಬಂದ್ಬಿಡುತ್ತೆ. ಅದರಲ್ಲಿ ಎಲ್ಲವನ್ನೂ ಕಾಪಾಡುವವನು ಗೋಪಾಲ, ಪಾಲಕವನು. ಅದಕ್ಕೆ ಈ ವಿಶ್ವವನ್ನೇ ಕಾಪಾಡುವವನು. ಆದ್ರಿಂದ ಗೋಪಾಲ ಅನ್ನೋದ್ರಲ್ಲಿ ಬರುತ್ತೆ. ಇಲ್ಲಿ ನಾವು ಬೇಕಾಗಿದ್ದು ವಾಕ್. ಅದರಿಂದ ಇಲ್ಲಿ ಗೋಪಾಲ ಅಂದ್ರೆ ವೇದ. ಗಾಂ ಪಾಲೈತಿ ಗೋಪಾಲ. ಸರಸ್ವತಿಗೆ ಎಲ್ಲಾ ವೇದವನ್ನು ಬ್ರಹ್ಮನಿಗೆ ನೇರವಾಗಿ ಉಪದೇಶ ಮಾಡ್ದ. ಸರಸ್ವತಿಗೆ ಪ್ರಣವ ನಾದ ಮಾಡೋದ್ ಮೂಲಕ ಎಷ್ಟೊಂದು ಅರ್ಥವನ್ನು ಸ್ವಾಮಿ ಒಂದು ಶ್ಲೋಕದಲ್ಲಿ ಹಾಕಿದ್ದಾರೆ. ಅಂದ್ರೆ ಇದಕ್ಕೆ ಇನ್ನೂ ಹೇಳ್ಕೊಂಡ್ರೆ ಇನ್ನೂ ಒಂದು ಕ್ಲಾಸ್ ಆಗುತ್ತೆ, ಅಷ್ಟು ಅರ್ಥಗಳಿದೆ. ಕಡೆಗೆ ನೋಡೋಣ, ಅಷ್ಟಕ್ಕೆ ನಿಲ್ಸ್ಕೊಳ್ಳೋಣ. ಅದಕ್ಕೆ ಕಡೆಗೆ ಅದೇ ತವಯೇವ ರುಚಿರೆ. ಅದರಿಂದ ಗೋಪಾಲ ಆದ್ರಿಂದ ಅವನು ಇವಳಿಗೆ ರುಚಿರತ್ವ ಯಾಕೆ ಬರುತ್ತೆ ಅಂದ್ರೆ ಸರಸ್ವತಿಗೆ ಉಪದೇಶ ಮಾಡ್ತಾ ಇದ್ದಾನೆ. ವಾಚವನ್ನು ಉಪದೇಶ ಮಾಡ್ತಾ ಇದ್ದಕ್ಕೆ ಆ ಗೋಪಾಲ ಅದರಿಂದ ವೇದವನ್ನ ಉಪದೇಶ ಮಾಡ್ತಿದ್ರಿಂದ ಶಂಖದ ಮೂಲಕ. ಅದಕ್ಕೆ ರುಚಿರೆ. ಅದಕ್ಕೆ ವರ್ಣ ತ್ರಿಕೋಣ ರುಚಿರೆ. ಆ ತ್ರಿಕೋಣದಲ್ಲಿ ಇವಳು ಇದಾಳಲ್ಲ, ಅದೇ ಅವಳಿಗೆ ಆಪ್ಯಾಯನವಾಗಿರುತ್ತೆ. ಅದರಲ್ಲಿ ತುಂಬಾ ಆಸಕ್ತಿ ಉಳ್ಳವಳಾಗಿ ಭಗವಂತನೇ ನೋಡ್ತಾ ಉಪದೇಶವನ್ನು ಪಡ್ಕೊಳ್ತಾ ಇದ್ದಾಳೆ ಅವಳು. ವರ ಪುಂಡರೀಕೆ. ಅದಕ್ಕೆ ವರ ಇತ್ಯಷ್ಟ ಅಂತ ಹೇಳ್ತಾ ನಿಮ್ಗೆ ಆಗ್ಲೇ. ಅದು ಘಟವಲಯ ಸೂತ್ರ ಪ್ರಕಾರ 8. ಅದಕ್ಕೆ ಅಂದ್ರೆ ಅಷ್ಟದಳ ಪುಂಡರೀಕಾರೇ ಆಸನೆ. ಅಷ್ಟದಳ ಪುಂಡ ತ್ರಿಕೋಣದ ಒಳಗಡೆ ಅಷ್ಟದಳ ಇರುವಂತಹ ಒಂದು ಆಸನ. ಅದರಲ್ಲಿ ಗೋಪಾಲ ಕೂತ್ಕೊಂಡಿದ್ದಾನೆ. ಅವನ ತೊಡೆಯಲ್ಲಿ ಸರಸ್ವತಿ ಇದ್ದಾಳೆ. ಇಲ್ಲಿ ಸರಸ್ವತಿಯನ್ನು ವಾಣಿ ವಾಚ್ ಅಂತ ತಗೋಬೇಕು. ಭಗವಂತನ ಹಯಗ್ರೀವ ಉಪದೇಶ ಮಾಡುವವನು ಅಂತ ತಗೋಬೇಕು. ಅದರಿಂದ ಅದನ್ನ ಹೇಳ್ತಾರೆ. ಅದಕ್ಕೆ ಕಡೆಗೆ ಅದನ್ನ ಕೇಳ್ತಾರೆ. ಅಷ್ಟು ಚಿಕ್ಕ ಇದರಲ್ಲಿ ಹೇಗೆ ಅಂದ್ಬಿಟ್ಟು ಅಂತ ಭಗವಂತ ದಹರಂ ಪುಂಡರೀಕ. ಅದ್ರಲ್ಲೂ ಅಷ್ಟೇ ಅವನಿಗೆಲ್ಲವೂ ಪುಂಡರೀಕ. ದಹರಂ ಪುಂಡರೀಕ ವೇಷ್ಮ ಅಂದ್ಬಿಟ್ಟು ಇದರಲ್ಲಿ ಚಾಂದೋಗ್ಯದಲ್ಲಿ ಕೊಂಡಾಗುತ್ತೆ. ಅವನು ದಹರ ವಿಧಿಯಲ್ಲಿ ಬರುತ್ತೆ. ದಹರಂ ಪುಂಡರೀಕ ವೇಷ್ಮ. ವೇಷ್ಮ ಅಂದ್ರೆ ಇರೋ ಜಾಗ. ಆ ಪುಂಡರೀಕ ಹೃದಯದಲ್ಲಿ ಅದನ್ನ ಮನೆಯಾಗಿ ಮಾಡ್ಕೊಂಡಿದ್ದಾನೆ ಅವನಿಗೆ. ಆಗ ಅಲ್ಲಿರೋ ಅಷ್ಟು ಚಿಕ್ಕದಾಗಿರೋವನಿಗೆ ಈ ಅಷ್ಟದಳದಲ್ಲಿ ಇರೋದೇನು ದೊಡ್ಡ ಹೆಚ್ಚಿದಿಲ್ಲ. ಅದರಿಂದ ಅವನಿಗೆ ಎಲ್ಲವೂ ಸಹ ಅದಕ್ಕೆ ಬ್ರಹ್ಮಪುರ ಅಂತ. ಅದಕ್ಕೆ ಹೃದಯದಲ್ಲಿ ಭಗವಂತ ಇರೋ ಜಾಗಕ್ಕೆ ಬ್ರಹ್ಮಪುರ. ಅದು ಬ್ರಹ್ಮಪುರವೇ. ಇಲ್ಲಿ ಬಂದಿರೋದ್ರಿಂದ ಇದು ಸಹ ಬ್ರಹ್ಮಪುರವೇ. ಅದಕ್ಕೆ ಇದಕ್ಕೆ ಇಲ್ಲಿ ಬಂದಿರೋದ್ರಿಂದ ಇಲ್ಲಿ ಹೇಳಿದಾನೆ ಒಂದೇ ಬೃಂದಾವನಚರಂ. ಇದು ಅರಣ್ಯಕವಾದಂತಹ ವೇದಾರಣ್ಯವಾದಂತಹ ಪುರ. ಇವಾಗದು ಭಗವದ್ ಈಗ ವೇದವನ್ನೇ ಮಾಡಿದಂತ ವೇದಾರಣ್ಯ ಉಳ್ಳವಂತಹ ಅರಣ್ಯ ಅನ್ನೋದು ಶಾಖೆಗಳು ಅಂತ ಹೋಗ್ಬೋದು. ವೇದವನ್ನು ಶಾಖೆ ಅಂತ ಹೇಳ್ತೀವಲ್ಲ. ಊರ್ಧ್ವಮೂಲಂ ಅವಕ್ಷಾಕಂ ವೃಕ್ಷಯೋ ವೇದ ಸಂಪ್ರತಿ ಅಂತ ಭಗವದ್ಗೀತೆ ಹೇಳ್ತಾ. ಅದಕ್ಕೆ ಊರ್ಧ್ವ ಅದಕ್ಕೆ ಮೂಲ ಮೇಲ್ಗಡೆ, ಶಾಖೆ ಕೆಳಗಡೆ ಅಂತ. ಇದು
ಕೇಳಿಸ್ತಾ ಇದೆ ಅಲ್ವಾ? ಸರ್ ಕೇಳಿಸ್ತಾ ಇದೆ ಸರ್. ಅದರಿಂದ ಇದು ಇಲ್ಲಿ ವೇದದ ಅರಣ್ಯ ಇದು. ಅದರಲ್ಲಿ ಪುಂಡರೀಕ, ಅಷ್ಟದಳ ಪದ್ಮ, ಅದರಲ್ಲಿ ವೇಷ್ಮ ಮನೆಯನ್ನು ಮಾಡ್ಕೊಂಡಿರುವಂತ ಭಗವಂತ ಅಂತ. ಅದಕ್ಕೆ ತಚ್ಚ ವೃಂದಾವನಂ. ಅದಕ್ಕೆ ಮೊದಲೇ ವೃಂದಾವನವನ್ನು ಯಾಕೆ ಹೇಳುವಂತ, ಆ ವೃಂದಾವನದಲ್ಲಿ ಇವನಿದ್ದಾನೆ ಅವನು. ಯಾವ ವೃಂದಾವನ? ವೇದಾರಣ್ಯವಿರುವ ಅದರಲ್ಲಿ ಅವನ ಇರುವಂತಹ ಇದು ಹೃದಯದಲ್ಲಿ. ಹಾಗಾಗಿ ಅದರಲ್ಲಿ ಈಗ ಅವನು ಪುಂಡರೀಕ ಆಸನದಲ್ಲಿ ಬಂಧನ ಆಗಿದ್ದಾನೆ. ಅದಕ್ಕೆ ಪುಂಡರೀಕ ವೇಷ್ಮನೋ ವರ ಪುಂಡರೀಕಂ ಉಚಿತ ಆಸನಂ. ಅವನಿಗೆ ಪುಂಡರೀಕದ ಆಸನ ಇಷ್ಟವಾದ್ರಿಂದ ಪುಂಡರೀಕಾಕ್ಷ, ಪುಂಡರೀಕ ವದನ, ಅದರಿಂದ ಪುಂಡರೀಕದಲ್ಲೇ ಇರೋದು ಅವನಿಗೆ ಆಸೆ. ಆದ್ರಿಂದ ಅಷ್ಟದಳ ಪದ್ಮದಲ್ಲಿ ಕೂತ್ಕೊಳ್ಳೋದು ಅವನಿಗೆ ಅಭಿಮತವೇ ಆಗಿದೆ. ಕಡೆಗೆ ಅವನಿಗೆ ಬದ್ಧಾಸನ. ಈಗ ಅವನಿಂದಲ್ಲಿ ಇದಾನೀಂ ಆಸನೆ ಬದ್ಧೆ ಮಾತ್ರ. ಅಲ್ಲಿ ಆಸನದಲ್ಲಿ ಈಗ ಬದ್ಧನಾಗಿದ್ದಾನೆ. ಇತಃ ಪರಮಾಗಕಾರಿ ಧಾಮ್ನ ಭ್ರಸ್ಯತೆ. ಕಡೆಗೆ ಇವನು ಇಲ್ಲಿ ಬದ್ಧನಾಗಿದ್ದಾನೆ. ಜನಗಳ ಬದ್ಧತೆಯನ್ನ ಅಂದ್ರೆ ಬಂಧನವನ್ನ ಭೇತ್ಸತೆ ಕತ್ತರಿಸ್ತಾನೆ. ಅವನು ತಾನು ಬಂಧವನಾಗಿದ್ದಾನೆ. ಇಲ್ಲಿ ಮಂತ್ರದಲ್ಲಿ ಗೋಪಾಲದಲ್ಲಿ ತಾನು ಬದ್ಧನಾಗಿದ್ದಾನೆ. ತಾನು ಬದ್ಧನಾಗಿದ್ರೂ ಸಹ ನಮ್ಮ ಬಂಧನವನ್ನ ಕತ್ತರಿಸ್ತಾನೆ ಅವನು. ಅದಕ್ಕೆ ಧಾಮ್ನ ಭ್ರತ್ಸತೆ. ನಮ್ಮ ಧಾಮ ಅನ್ನೋದು ಕಟ್ಟಲ್ಪಟ್ಟಿರುವಂತ ಹಗ್ಗವನ್ನ ಭಗವಂತ ಕತ್ತರಿಸ್ತಾನಂತೆ. ತಾನು ಬದ್ಧನಾಗಿದ್ದಾನೆ, ನಮ್ಮ ಬಂಧನವನ್ನ ಕತ್ತರಿಸುವಂತ ಭಗವಂತ ಅವನು. ಮುಂದಿನ ಶ್ಲೋಕದಲ್ಲೂ ಅದ್ಭುತವಾಗಿ ಅನುಭವಿಸಿದ್ದಾರೆ ಹೇಗೆ ಭಗವಂತ ನಮಗೋಸ್ಕರ ತಾನು ಎಲ್ಲವನ್ನು ಕಷ್ಟಪಡ್ತಾನೆ. ಅದಕ್ಕೆ ತಾನು ಬದ್ಧನಾಗಿದ್ದಾನೆ. ಅದಕ್ಕೆ ನಮ್ಮ ಬದ್ಧತೆ ಏನಂದ್ರೆ ಬಂಧನವನ್ನ ಮೋಕ್ಷಗೊಳಿಸೋಕ್ಕೋಸ್ಕರ ತಾನು ಬದ್ಧನಾಗಿದ್ದಾನೆ ಅಂತ ಇವನು ಜಯತಿ. ಅದಕ್ಕೆ ಜಯಂತಿ ಅಂತ ಹಿಂದೆ ಇರೋದಲ್ಲ, ಜಯಂತಿ ಸಂಭವಂ ಧಾಮ, ಜಯಂತಿ ಜಯತಿ ಅಂದ್ಬಿಟ್ಟು ಹೇಳ್ತಾ. ಅದಕ್ಕೆ ಅಂದ ಜಯತೆ ಅಂದ್ರೆ ಜಯತಿ ಜಯಂತನುತೆ, ಜಯವನ್ನು ಕೊಡೋದ್ರಿಂದ ಜಯಂತನುತೆ, ಜಯವನ್ನು ಕೊಡಲಿ ಅಂತ ಆಗುತ್ತೆ. ಅದಕ್ಕೆ ಸ್ವಯಂ ಜಯತೀತಿ ಅಂದ್ಬಿಟ್ಟು ಅಂತಾನು ಆಗುತ್ತೆ. ಎರಡೂ ಆಗುತ್ತೆ. ತಾನು ಇದ್ದು ಎಲ್ಲರನ್ನೂ ಜಯಿಸ್ತಾನೆ ಅಂತ ಒಂದು, ನಮ್ಮನ್ನೂ ಜಯಿಸ್ತಾನೆ ಅಂದ್ಬಿಟ್ಟು ಅಂತ ಜಯಂತನುತೆ, ನಮಗೆ ಜಯವನ್ನು ಕೊಡ್ತಾನೆ ಅನ್ನೋ ಅದರಲ್ಲಿ ಜಯತಿ ಪದವನ್ನ ಎರಡು ತರದಲ್ಲೂ ಸಹ ಹೇಳ್ಬೋದು ಅದಕ್ಕೆ ಅಂತ ಹೇಳ್ತಾ. ಅದಕ್ಕೆ ಆ ವಲ್ಲಭ ಚಕ್ರವರ್ತಿ ಎನ್ನುವಾಗ ಹಿಂದೆನೆ ವಲ್ಲಭಿ ಜನವಲ್ಲಭಂ ಅಂತ ಹೇಳೋದಕ್ಕೆ ವಲ್ಲಭ ಜನಗಳ ಅವರ ಇದಾರಲ್ಲ ಅವರ ಚಕ್ರವರ್ತಿ ಅಂತ ಒಂದು. ಇನ್ನೊಂದು ನಾನು ಹೇಳ್ದಾಗೆ ಅದಕ್ಕೆ ಇವನು ಸುತ್ತೂ ಇರುವಂತಹ ಇವನು ಕಡೆಗೆ ಅದನ್ನ ಹೇಳ್ತಾ. ಅದಕ್ಕೆ ವಲ್ಲಭಿ ಚಕ್ರವರ್ತಿನೋ ಯಂತ್ರ ಚಕ್ರವರ್ತಿ ಉಚಿತಂ. ಇಲ್ಲಿ ಯಂತ್ರ ಚಕ್ರವರ್ತಿ ಆಗಿದ್ದಾನೆ ಇವಾಗ. ವಲ್ಲಭ ಚಕ್ರವರ್ತಿ ಈಗ ಯಂತ್ರ ಚಕ್ರವರ್ತಿ ಆಗಿಲ್ಲ. ಈಗ ಇಲ್ಲಿ ಒಳಗಡೆ ಬದ್ಧಾಸನ ಆಗಿದಲ್ಲ, ವಲ್ಲಭ ಚಕ್ರವರ್ತಿ ಈಗ ಯಂತ್ರ ಚಕ್ರವರ್ತಿ ಆಗಿದ್ದಾನೆ. ಇದಕ್ಕೆ ಅದಂದ್ರೆ ಅಂಕಸ್ತ್ವಂ ವಾಗ್ದೇವಿ ಕಸ್ಯ. ಅವನ ಅಂಕದಲ್ಲಿ ವಾಗ್ದೇವಿ ಇದ್ದಾಳೆ. ಇವನು ಬದ್ಧನಾಗಿದ್ದಾನೆ, ಇವನ ಅಂಕದಲ್ಲಿ ವಾಗ್ದೇವಿ ಇದ್ದಾಳೆ. ಅದಕ್ಕೆ ಪಾಂಚಜನ್ಯ ಭಕ್ತನಕ್ತಸ್ಯ, ಬಾಯಲ್ಲಿ ಪಾಂಚಜನ್ಯವನ್ನು ಇಟ್ಕೊಂಡಿದ್ದಾನೆ. ಅದಕ್ಕೆ ಸಹ ಗೋಪಾಲ ಶಿಶೋಹೋ ಉಪಾಸನಂ ಅತ್ರ ಭಾವ್ಯತೆ ಸರಸ್ವತ್ಯುಪಾಸನಂ ವಿಹಿತಂ. ಇಲ್ಲಿ ವಲ್ಲಭ ಚಕ್ರವರ್ತಿ ಈ ತರ ವ್ಯಾಖ್ಯಾನ ಮಾಡ್ತಾ. ಇದಕ್ಕೆ ಇಲ್ಲಿ ಸರಸ್ವತಿಯ ಉಪಾಸನ, ಸರಸ್ವತಿ ಭಗವಂತನ ಕುರಿತು ಮಾಡುವ ಉಪಾಸನ ವಿಹಿತವಾಗಿದೆ. ಎಂತಹ ಉಪಾಸನ ಮಾಡ್ತಾಳೆ? ತ್ರಿಕೋಣಾಕಾರದಲ್ಲಿರುವ ಅಷ್ಟದಳ ಪದ್ಮದಲ್ಲಿ ಇರುವಂತಹ ಗೋಪಾಲ, ಅವನ ಬಾಯಲ್ಲಿ ಇದರಲ್ಲಿ ಪಾಂಚಜನ್ಯ, ಆ ಪಾಂಚಜನ್ಯವಿಟ್ಟುಕೊಂಡು ಧ್ವಾನ ಅಂದ್ರೆ ಧ್ವನಿಯನ್ನು ಮಾಡುತ್ತಿರುವಂತಹ ಅವನನ್ನ ಉಪಾಸನ ಮಾಡುತ್ತಿರುವಂತಹ ಸರಸ್ವತಿ, ಅದು ವಿಹಿತವಾಗಿದೆ. ಅದಕ್ಕೆ ಪಾಂಚಜನ್ಯ ಧ್ಯಾನಂ ವಿಹಿತಂ. ಅದರಿಂದ ಅವಳು ಆ ಪಾಂಚಜನ್ಯ, ಅದರಿಂದ ಮೂಲಕ ಅವಳು ತನ್ನ ಜ್ಞಾನವನ್ನ ಪಡೆದಿದ್ದರಿಂದ, ಹಯಗ್ರೀವಾದ ವಾಸುದೇವನಿಂದ ಜ್ಞಾನ ಪಡೆದಿದ್ದರಿಂದ ಪಾಂಚಜನ್ಯ ಧ್ಯಾನ ವಿಹಿತವಾಗಿದೆ. ಅದಕ್ಕೆ ಅದರಿಂದ ಅವಳ ಧ್ಯಾನವೂ ವಿಹಿತ, ಗೋಪಾಲನ ಆಸನೋ ವಿಹಿತ, ಅವನ ಬದ್ಧತೆಯೂ ವಿಹಿತ, ಎಲ್ಲ ಹೇಳ್ತಕ್ಕೆ. ಇದಕ್ಕೇನೋ ಫಲಂ ಅಂದ್ರೆ ಅದಕ್ಕೆ ವಾಗರ್ಥ ಸಿದ್ಧಿಹಿ. ಅದಕ್ಕೆ ಅಲ್ಲಿ ಬಂದು ನಿಲ್ತಾರೆ. ಇದಕ್ಕೆ ಫಲ ಏನು ಅಂದ್ರೆ ವಾಗರ್ಥ ಸಿದ್ಧಿಹಿ, ಅಂದ್ರೆ ವಾಗರ್ಥವೇ ಸಿದ್ಧಿ. ವಲ್ಲಭ ಚಕ್ರವರ್ತಿ ಆದಂತ ಗೋಪಾಲ, ಅದರಿಂದ ಏನಾಗುತ್ತೆ? ವಾಗರ್ಥ ಸಿದ್ಧಿ ಆಗುತ್ತೆ. ವಾಗರ್ಥ ಪ್ರತಿಪತ್ತಯ್ಯ ಅಂತ ವಾಗರ್ಥ ಸಿದ್ಧಿ ಆಗುತ್ತೆ. ಅದಕ್ಕೆ ಅದನ್ನ ತೋರಿಸ್ಕೊಡ್ತಾರೆ. ಅದಕ್ಕೆ ಆಮೇಲೆ ಇದನ್ನ ಹೇಳ್ತಾರೆ. ಇದು ಸಾಧಾರಣವಾದ ಉಪಾಸನೆಗೆ ಬರೋದಿಲ್ಲ. ಇದನ್ನ ಹೇಳ್ತಾರೆ. ಇದರಲ್ಲಿ ಸರಸ್ವತಿ ಪಾಂಚಜನ್ಯ ಉಭೌ ಗೋಪಾಲ ವಿಶೇಷಣೆ. ಇಲ್ಲಿ ನಾವು ಗೋಪಾಲನ್ನ ಇಲ್ಲಿ ಉಪಾಸನೆ ಮಾಡಬೇಕು.
ಆ ಗೋಪಾಲನಿಗೆ ಏನಪ್ಪ ವಿಶೇಷಣ? ಒಂದು ವಿಶೇಷಣ ಪಾಂಚಜನ್ಯ, ಇನ್ನೊಂದು ವಿಶೇಷಣ ಸರಸ್ವತಿ ಅಂತ ಹೇಳ್ತಾರೆ. ನಾವು ಸರಸ್ವತಿ ಭಗವಂತನ ಶಂಖದ ರೂಪದಲ್ಲಿ ಉಪಾಸನೆ ಮಾಡ್ತಾಳೆ. ನಾವು ಗೋಪಾಲನ ಈ ಉಪಯೋಗ ಮಾಡ್ಬೇಕಾದಂದ್ರೆ ವಿಶೇಷಣವಾದಂತ ಇದು ಪಾಂಚಜನ್ಯವನ್ನ ಪಾಲಿಟ್ಕೊಂಡಂತ ಗೋಪಾಲ, ತನ್ನ ಮಡಿಲಲ್ಲಿ ಇಟ್ಕೊಂಡಂತ ಸರಸ್ವತಿ ವಾಕ್, ಅಂತಹ ಒಂದಂತ ಗೋಪಾಲನ ನಾವು ಉಪಾಸನೆ ಮಾಡ್ಬೇಕು. ಅದಕ್ಕೆ ತಥಾಚ ವಿಶಿಷ್ಟ ಉಪಾಸನ ವಿಧಿ, ಅದರಿಂದ ಅತ್ಯಂತ ವಿಶಿಷ್ಟವಾದ ಉಪಾಸನ ವಿಧಿ ಅನ್ಬಿಟ್ಟು ಅಂತ ಇದರಲ್ಲಿ ಅವ್ರು ತೋರಿಸ್ಕೊಳ್ತಾರೆ. ಅದಕ್ಕೆ ಆಮೇಲೆ ಇದರಲ್ಲಿ ಕೆಲವು ವಿಶೇಷವಾದ ಅರ್ಥ ಏನು ಅಂದ್ರೆ ಇದರಲ್ಲಿ ಇಲ್ಲಿ ನಾವು ಹೇಳಿದ ಅರ್ಥವನ್ನ ಇವರು ಹೇಳಿದ್ದಾರೆ. ಇವರು ಸ್ವಾಮಿ ಕೃಷ್ಣದಾಚಾರ್ಯರು ಗಾವಹ ಅಂದ್ರೆ ವೇದ ವಾಕ್ಯಗಳು ಅದನ್ನು ತಗೊಂಡಿದ್ದಾರೆ. ಅದರಲ್ಲಿ ಅದನ್ನ ಹೇಳ್ತಾರೆ, ವಾಗೀಶಾಖ್ಯ ವಾಸುದೇವಸ್ಯ ಮೂರ್ತಿ ತೋರಿಸ್ಬಿಟ್ಟು ಇಲ್ಲಿ ಗಾವಹ ಅಂದ್ರೆ ವೇದವಾಕ್ಯಗಳು. ಆ ವೇದವಾಕ್ಯಗಳಿಗೆ ಪಾಲಕ ಗೋಪಾಲ, ಪಾಲಕ ಅವನೇ ಹಯಗ್ರೀವ. ಅದರಿಂದ ಹಯಗ್ರೀವ ವಿಭೂತಿಯೇ ಅವನು, ಹಯಗ್ರೀವನ ವಿಭೂತಿಯೇ ಅವನ ಇನ್ನೊಂದು ವಿಕಾರವಾದ ರೂಪವೇ ಸರಸ್ವತಿ. ಅವನಂದ ಅಣುವಿಂದ ಸರಸ್ವತಿ. ಅದಕ್ಕೆ ಸರಸ್ವತಿಯೂ ಸಹ ಅವಳಿಗೆ ಉಪಾಸ್ಯ ದೇವತೆ. ಸರಸ್ವತಿಗೆ ಹಯಗ್ರೀವರು ಸಹ ಸರಸ್ವತಿಗೂ ಸಹ ಉಪಾಸ್ಯ ದೇವತೆ ಅವಳು. ಅದಕ್ಕೆ ದೇವಿ ಸರ್ವೋಜಾಸನ ಧರ್ಮಪತ್ನಿ ಅಂತ ಅಲ್ಲಿ ಹೇಳಿದ್ರು ಸ್ವಾಮಿ ಅದರಲ್ಲಿ ಹಯಗ್ರೀವ ಸ್ತೋತ್ರದಲ್ಲಿ. ಹಾಗಾಗಿ ಇಲ್ಲಿ ಅಂತಹ ಇವನನ್ನ ನಾವು ಉಪದೇಶ ಮಾಡಂದ್ರೆ ನಾವಿಲ್ಲಿ ಇಲ್ಲಿ 18 ಅಕ್ಷರವುಳ್ಳಂತಹ ಅದು ಕೃಷ್ಣ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪಿ ಜನ್ನವಲ್ಲಭಾಯ ಸ್ವಾಹ ಅನ್ನುವ ಗೋಪಾಲ ಮಂತ್ರನ್ನು ಅಳವಡಿಸಿರುವಂತಹ ಆ ಒಂದು ಚಕ್ರದಲ್ಲಿ ಬಿಡುತ್ತಾರೆ. ಅದಕ್ಕೆ ಅದನ್ನ ಹೇಳ್ತಾರೆ. ಅದಕ್ಕೆ ವಲ್ಲಭಿ ಅಂತಾರೆ. ಅದಕ್ಕೆ ಅನೇಕ ಶ್ಲೋಕವನ್ನು ಕೊಟ್ಟಿದ್ದಾರೆ, ಬೇಡ ಅದೆಲ್ಲ ಹೇಳ್ತಾ ಹೋದ್ರೆ. ಅದರಲ್ಲಿ ಇದು ಮಹೋದಧಿಯಲ್ಲಿ ಹೇಳ್ಬೇಕಾದ್ರೆ ಅದಕ್ಕೆ ಮುಂಚೆ 2-3 ಶ್ಲೋಕಗಳನ್ನು ಕೊಟ್ಟಿದ್ದಾರೆ. ಅದು ಗೋವಿಂದನ್ನ ಕೊಂಡಾಡುವಂತಹ ಶ್ಲೋಕಗಳು. ಅದಕ್ಕೆ ಗೋವಿಂದನ್ ಕಳವೇಣ ವಾದನಪರಂ ದಿವ್ಯಾಂಗ ಭೂಷಣಂ ಭಜೆ ಅಂದ್ಬಿಟ್ಟು ಅವನ್ನ ಕೊಂಡಾಡುವಂತಹದ್ದು ಆ ಧ್ಯಾನ ಶ್ಲೋಕಗಳು ಕೊಟ್ಟಿದ್ದಾರೆ. ಅದರಲ್ಲಿ ಇಲ್ಲಿ ಏನು ಅಂದ್ರೆ ಮುಖ್ಯವಾಗಿ ಇಲ್ಲಿರುವಂತ ಇವನು ಗೋಪಿ ಜನವಲ್ಲಭನಾದಂತ ಗೋಪಾಲ ಇವನು. ಅವನನ್ನ ನಾವಿಲ್ಲಿ ಧ್ಯಾನವನ್ನು ಮಾಡೋದು. ಅದಕ್ಕೆ ಮುಂದೆ ಬರುವಂತಹ ವ್ರಜೋ ಶರಪಾಂಗನಿ ವೇದನೀಯಂ ಅಂತ ಮುಂದೆ ಬರುತ್ತಲ್ಲ, ಆ ಎಲ್ಲವೂ ಸಹ ಈ ಧ್ಯಾನ ಶ್ಲೋಕವನ್ನು ಹೋಲುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಆಗ ಇಲ್ಲಿ ನಾವು ನಮಗೆ ಈ 2ನೇ ಮಂತ್ರದಲ್ಲಿ ಏನು ಅಂದ್ರೆ ಗೋಪಾಲ್ ಮಂತ್ರದಲ್ಲಿ ವಾಕ್ಸಿದ್ಧಿ ಆಗುತ್ತೆ ನಮಗೆ ಅಂತ. ವಾಗರ್ಥ ಅಂದ್ರೆ ಯಾರಿಗೆ ವಾಕ್ಸಿದ್ಧಿ ಆಗ್ಬೇಕು ಅಂತಿರುತ್ತೋ ಅವರು ಭಕ್ತಿಯಿಂದ ಈ ಗೋಪಾಲಂಶತೆಯನ್ನು ಸ್ಪಡಿಸಿದ್ರೆ, ಇಲ್ಲ ಈ ಶ್ಲೋಕವನ್ನ ಪಡಿಸಿದ ಅಂದ್ರೆ ಅವರಿಗೆ ವಾಕ್ಸಿದ್ಧಿ ಆಗೋದ್ರಲ್ಲಿ ಇದು ಒಂದು ಉಪಾಸನೆ ತರ. ಈ ವಾಕ್ಸಿದ್ಧಿ ಆಗೋದ್ರಲ್ಲಿ ಯಾವುದೋ ಒಂದು ಸಹ ಇದೆಲ್ಲ ಅವರು ವಾಕಿಗೆ ಚಕ್ರವರ್ತಿ ಆಗ್ತಾರೆ ಅಂತ ಹೇಳಿದಲ್ಲಿಗೆ. ವಲ್ಲವಿ ಚಕ್ರವರ್ತಿ ಯಂತ್ರ ಚಕ್ರವರ್ತಿ ಆಗಿರೋವನ್ನ ನಮ್ಮನ್ನ ವಾಕ್ ಚಕ್ರವರ್ತಿಯನ್ನಾಗಿ ಮಾಡ್ತಾನಂತೆ ಭಗವಂತ. ಆ ಚಕ್ರವರ್ತಿ ಪದವನ್ನು ಹಾಕಿದ್ದೆ ಸ್ವಾಮಿ. ಅದಕ್ಕೆ ಅವನು ವಲ್ಲವಿ ಜನವಲ್ಲಭ ಚಕ್ರವರ್ತಿ ಅವನು. ಆ ಚಕ್ರವರ್ತಿ ನಮ್ಮನ್ನ ವಾಕ್ ಚಕ್ರವರ್ತಿಯನ್ನಾಗಿ ಮಾಡ್ತಾನೆ. ಅದಕ್ಕೆ ಇಲ್ಲಿ ಹಯಗ್ರೀವನ ರೂಪವನ್ನು ತಗೊಂಡು ಸರಸ್ವತಿಯನ್ನು ಸೇರಿಸಿ ಅದರಿಂದ ವಾಗರ್ಥ ಪ್ರತಿಪತ್ತಯ್ಯ ಅಂತ ನಮ್ಮ ವಾಕು ಅರ್ಥ ಆಗುತ್ತೆ ಅನ್ಬಿಟ್ಟು ಅಂತ. ಇದೆಲ್ಲ ಹೇಳ್ಬೇಕಾದ್ರೆ ಮುಂದಿನ ಇದರಲ್ಲಿ ನೇರವಾಗಿ ತೋರಿಸಿದ್ದಾರೆ. ಪ್ರಾಯಶಃ ಸ್ವಾಮಿಗೆ ಇದು ಪ್ರತ್ಯಕ್ಷವಾಗಿ ಅನುಭವ ಆಗಿದೆ. ಅದು ಮುಂದಿನ ಶ್ಲೋಕದಲ್ಲಿ ನಮಗೆ ಗೊತ್ತಾಗುತ್ತೆ. ಇದು ಮುಂದಿನ ಶ್ಲೋಕವನ್ನ ತಗೊಳ್ಳೋದಾಗ ಆದಷ್ಟು ಹೆಚ್ಚಾಗೋಣ. ಆಮ್ನಾಯ ಗಂಧಿ ರುದಿತ ಸ್ಫುರಿತ ಧರೋಷ್ಟಂ ಆಸ್ರಾಗಿಲೇಕ್ಷಣ ಮನುಕ್ಷಣ ಮಂದಹಾಸಂ ಗೋಪಾಲಡಿಂಬ ವಪುಷಂ ಕುಹನ ಜನನ್ಯಾ ಪ್ರಾಣಸ್ಥನಂದಯಮವೈಮಿ ಪರಂ ಪುಮಾಂಸಂ ಅಂದ್ಬಿಟ್ಟು ಇದರಲ್ಲಿ ಒಂದಂತಹ 2ನೇದು ಭಗವಂತನ ಆಮ್ನಾಯ ಗಂಧಿ ರುದಿತ ಅಂತ ಹೇಳ್ತಾರೆ. ಭಗವಂತ ಆಮ್ನಾಯ ಅಂದ್ರೆ ವೇದಗಳಿಗೆ ಆಮ್ನಾಯ ಅನ್ಬಿಟ್ಟು ಅಂತ. ಅದಕ್ಕೆ ಅಂದ್ರೆ ಆಮ್ನಾಯ ಗಂಧಿ ಅನ್ಬಿಟ್ಟು ಅಂದ್ರೆ ಭಗವಂತನ ಉಸಿರೇ ವೇದ ಅಂತ ಹೇಳ್ತೀವಿ. ಅದರಿಂದ ಭಗವಂತನ ಉಸಿರು ಭಗವಂತನ ಉಸಿರೇ ಅಷ್ಟು ಸುಗಂಧವಾಗಿ, ಆ ವೇದಗಳೇ ಸುಗಂಧವಾಗಿ ಇರುತ್ತೆ. ಅದು ಭಗವಂತನ ಉಚ್ಛ್ವಾಸ ನಿಶ್ವಾಸ ಆದ್ರಿಂದ ವೇದವು ಸುಗಂಧವಾಗಿರುತ್ತೆ ಅಂತ. ಅದರಿಂದ ಇವನು ಆಮ್ನಾಯ ಗಂಧಿ. ವ್ಯಾಖ್ಯಾನ ತಗೊಳ್ಳೋದಕ್ಕೆ ಆಮ್ನಾಯ ಗಂಧಿ 2-3 ತರ ವ್ಯಾಖ್ಯಾನ ಮಾಡ್ಬೋದು.
ಅಂದ್ರೆ ವೇದದ ಗಂಧವನ್ನುಳ್ಳವನು ಆಮ್ನಾಯ ಗಂಧವನ್ನುಳ್ಳ ಗಂಧಿ ಅಂತ ಅನ್ಬಿಡುವಂತ ಅವನು. ಆಮೇಲೆ ರುದಿತ ಸ್ಫುರಿತ, ಅಲ್ಲಿ 2 ರುಚಿರ ಅಂತ ಒಂದು ಪಾಠ ಭೇದ ಇದೆ, ಆಮೇಲೆ ನೋಡ್ಕೊಂಡು ಅದ ಅರ್ಥದಲ್ಲಿ. ಸಾಧಾರಣವಾಗಿ ರುದಿತ ಅಂತ ಇದೆ, ಕೆಲವು ಇದರಲ್ಲಿ ರುಚಿರ ಅಂತ ಒಂದು ಪಾಠ ಇದೆ ನೋಡ. ಇಲ್ಲ ರುದಿತ ಸ್ಫುರಿತ ದರ್ವಷ್ಟಂ, ಇವನು ಹೇಳ್ದಲ್ಲ, ಇವನು ಇವನು ಯಾವಾಗಲೂ ಅಂದ್ರೆ ಮಕ್ಕಳು ತಾಯಿ ನೋಡಿದ್ರೆ ಅಳತ್ವಲ್ಲ, ಕಳ್ಳಳುಗಳೇ ಜಾಸ್ತಿ, ಮಕ್ಕಳದು ಜಾಸ್ತಿ ಕಳ್ಳಳುವಕ್ಕೆ, ಅದನ್ನ ಇಲ್ಲಿ ತೋರಿಸ್ತಾರೆ. ಅದಕ್ಕೆ ಹೃದಿತ ಸ್ಫುರಿತ, ಅಳ್ಬೇಕಾದ್ರೆ ಕೆಳಗಡೆ ಇರುವ ಅದರ ಸ್ಫುರಿತವಾಗುತ್ತಂತೆ, ಅಳ್ಳಾಡುತ್ತಂತೆ ಅದು ಸ್ಫುರಿತ ದರ್ವಷ್ಟಂ. ಅದಕ್ಕೆ ಅದರಿಂದ ಏನು ಅಂತಂದ್ರೆ ಅವನ ಭಗವಂತನ ಅದರ ಸ್ಫುರಿತವಾಗುತ್ತಲ್ಲ, ಅದೇ ವೇದ ಮಂತ್ರಗಳು ಅಂತ, ಅದರಿಂದ ಬರುವಂತ ಗಂಧ, ಅದೇ ಅವನ ಹತ್ರೂ ಸಹ ಅದು ವೇದ ಮಂತ್ರವೇ ಅಲ್ಲಿ ಇರುತ್ತಂತೆ ಇದರಲ್ಲಿ, ಆ ಸ್ಫುರಿತ ದರ್ವಷ್ಟಂ ಕಡೆಗೆ. ಅದರಿಂದ ಏನಂತೆ ಆಸ್ರ ವಿಲೇಕ್ಷಣಂ, ಆಸ್ರ ಅಂದ್ರೆ ಕಣ್ಣೀರು, ವಿಲೇಕ್ಷಣಂ ಅಂದ್ರೆ ಆಸ್ರಾವಿಲ ಅಂದ್ರೆ ಕಣ್ಣೀರು, ಅದು ಈ ಕ್ಷಣ ಕಣ್ಣೀರಿಂದ ತುಂಬಿದಂತಹ ಈ ನೋಟ, ಕಣ್ ತುಂಬಿದ ನೀರು ಮಂಜಾಗಿರುತ್ತಲ್ಲ, ಆ ತರ ಈ ಕ್ಷಣ ಉಳ್ಳವನಂತೆ. ಅದಕ್ಕೆ ಆಮೇಲೆ ಇದು ಕಳ್ಳ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಅನುಕ್ಷಣ ಮಂದಹಾಸಂ, ನೋಡ್ತಾ ಅಂತ ಈಗ ಇನ್ನೊಂದು ಕ್ಷಣದಲ್ಲಿ ನಗ್ತಾ ಅಂತ, ಹಾಗೆ ಅನುಕ್ಷಣ ಮಂದಹಾಸಂ. ಅದರಲ್ಲೇ ಇವನು ತಾಯಿ ಎಲ್ಲಾರು ಆ ಕಡೆ ಹೋದ್ರೆ ಅಳೋದು, ಹಾಲು ಕೊಡ್ಲಿ ಅನ್ಬಿಟ್ಟು ಅಂತ, ಅವಳು ಕೊಡ್ತಾಳ ನೋಡೋಣ ಅನ್ಬಿಟ್ಟು ಹತ್ರ ನೋಡಿ ನಾನು ಅಳ್ತಾ ಇದೆಯಲ್ಲ ಕೊಡ್ತಾಳೆ ಅನ್ಬಿಟ್ಟು ಅವಳು ಏನು ಲೆಕ್ಕ ಮಾಡದೆ ಆ ಕಡೆ ಹೋಗ್ತಾರೆ. ಆಮೇಲೆ ಅನುಕ್ಷಣ ಮಂದಹಾಸಂ, ಆಮೇಲೆ ನಗ್ತಾನಂತೆ. ಇವನೇ ಮುಂದಕ್ಕೆ ಕುಹನ ಅಂತ ಹೇಳ್ತಾರೆ. ಇವನಂತ ಕುಹನ ಇನ್ಯಾರು ಇಲ್ಲ. ಪಾಪ ಹೋಗಿ ಅವಳು ಪೂತನೆಗೆ ಕುಹನ ಅಂತ ಆಗಿದ್ದಾರೆ ಸ್ವಾಮಿ, ಇವನೇ ಎಲ್ಲ ಕುಹನ, ಇವನು ಕುಹನ, ಇವನನ್ನು ಎಲ್ಲವೂ ಕುಹನವೇ ಒಂದು ಆತರ ಸ್ಫುರಿತ. ಅದರಿಂದ ಮತ್ತೆ ಅದೇ ಕ್ಷಣದಲ್ಲಿ ಮಕ್ಕಳು ಮಾಡ್ತಾರೆ ನೋಡಿ, ಅಳ್ತಾ ಇರುತ್ತೆ ತಕ್ಷಣ ನಗುತ್ತವೆ. ಈಗಲೂ ನಾವು ಲೋಕದಲ್ಲಿ ನೋಡ್ಬೋದು, ಅಳ್ತಾ ಇರುತ್ತೆ ತಕ್ಷಣ ನಗುತ್ತವೆ ಅವು. ಅದರಿಂದ ಅನುಕ್ಷಣ ಮಂದಹಾಸಂ. ಮತ್ತೆ ಮನೆಗಳಿಗೆ ದೊಡ್ಡ ಮುಗುಳ್ನಗೆ ಬಿರ್ದ ಅಂತ ಯಾರು ಅಂದ್ರೆ ಗೋಪಾಲ ಡಿಂಬ ವಪುಷಂ. ವಪುಷಂ ಅಂದ್ರೆ ದೇಹ, ಗೋಪಾಲ ಡಿಂಬ ಅಂದ್ರೆ ಇಲ್ಲಿ ಗೋಪಾಲ ಅನ್ನೋದು ವಂಶವನ್ನು ಸೂಚಿಸುತ್ತೆ. ಇದು ಅಂದ್ರೆ ಗೋಪಾಲ ವಂಶ, ದನ ಕಾಯುವ ವಂಶ ಆದ್ರಿಂದ ಗೋಪಾಲ ವಂಶ. ಇದು ಇಲ್ಲಿ ಗೋಪಾಲ ಅಂದ್ರೆ ಹೆಸರನ್ನು ಹೇಳಿಲ್ಲ, ವಂಶವನ್ನು ತೋರಿಸುತ್ತೆ. ಹಾಗಾಗಿ ನೇರವಾಗಿ ಗೋಪಾಲ ಅಂತ ಸಂಬೋಧನೆ ಮಾಡ್ಲಿಲ್ಲ, ಅದೇ ಗೋಪಾಲ ಪದವನ್ನು ಹೇಳ್ದಂಗಾಯ್ತು ಅಂತ ಗೋಪಾಲ ಡಿಂಬ ವಪುಷಂ. ಅವನ ವಪುಷ ಅಂದ್ರೆ ದೇಹ, ಗೋಪಾಲ ಡಿಂಬ ಅಂದ್ರೆ ಗೋಪಾಲದ ಇದರಲ್ಲೇ ಉಳ್ಳವಂತ ಗೊಲ್ಲರ ಮಗುವಿನ ವೇಷ. ಯಾಕಂದ್ರೆ ಇವನು ಗೊಲ್ಲರಲ್ಲಿ ಹುಟ್ಟಿರೋದಿಲ್ಲ, ಆದ್ರಿಂದ ಗೊಲ್ಲರ ಮಗುವಿನ ವೇಷದಲ್ಲಿ ಇದ್ದಾನೆ ಇವನು, ಯಾದವ ಇವನು. ಆದ್ರೂ ಗೊಲ್ಲ ಇಲ್ಲಿ ಬಂದ್ರಿಂದ ಗೊಲ್ಲರ ಮಗುವಿನ ವೇಷ ಅಂತ ಗೋಪಾಲ ಡಿಂಬ ವಪುಷಂ. ಇಲ್ಲಿ ಬಂದು ಇಲ್ಲೇ ಬೆಳೆದಿದ್ದರಿಂದ ಅವನು ಗೊಲ್ಲನಾಗಿಯೇ ಅವನ ವೇಷಭೂಷಣಗಳು ಎಲ್ಲವೂ ಅದೇ ತರ ಇರ್ತದೆ. ಅದಕ್ಕೆ ಕಡೆಗೆ ವರ್ತನೆ ಮಾಡ್ತಾ ಅವನು ಹಾಗೆ ಯಾರು ಅಂತಾರೆ ಕುಹನಾ ಜನನಿ ಅಂತಂದ್ರೆ ತಾಯಿ. ಕುಹನಾ ಜನನ್ಯ ಅಂದ್ರೆ ಅವಳು ಕುಟಿಲತೆ ಉಳ್ಳಂತ, ಮಾಯಾ ಜನನಿ ಕುಟಿಲತೆ ಉಳ್ಳವಳು, ಮೋಸ ಮಾಡೋ ಮೋಸಗಾರ ಜನನಿ. ಕುಹನಾ ಜನನಿ ಅಂದ್ರೆ ತಾಯಿಯ ರೂಪದಲ್ಲಿ ಬಂದಂತಹ, ಯಶೋದ ರೂಪದಲ್ಲಿ ಬಂದಂತಹ ಅವಳು ಕುಹನ ಅಂತಂದ್ರೆ ಇವಳು ಪೂತನಿ ಅಂತ ಹೇಳ್ತಾರೆ. ಅವಳು ಜನನ್ಯಾಹ ಅಂದ್ರೆ ಅವಳ ಪೂತನಿಯ ಜನನ್ಯ ತಾಯಿ ಅಂದ್ರೆ ಮಾಯಾ ಜನನಿಯಾದ ಪೂತನಿಯ ಪ್ರಾಣಸ್ತನಂಧಯಂ. ಅವನು ಸ್ತನಂಧಯ ಅಂದ್ರೆ ಹಸುವಿನ ಸ್ತನ್ಯಪಾನೋಡ ಮಗುವಿಗೆ ಸ್ತನಂಧಯ ಅಂತ ಹೆಸರು. ಪ್ರಾಣಸ್ತನಂಧಯಂ, ಇವನು ಸ್ತನಂಧಯ ಅಂದ್ರೆ ಹಾಲನ್ನ ಕುಡಿತಾನೆ, ಹಾಲಿನ ಜೊತೆಗೆ ಪ್ರಾಣವನ್ನೂ ಸೇರಿಸಿ, ಹಾಲನ್ನ ಮಾತ್ರ ಹೀರ್ಲಿಲ್ಲ, ಆ ಹಾಲಿನ ಜೊತೆಗೆ ಪ್ರಾಣಸ್ತನಂಧಯಂ ಅದನ್ನೂ ಸಹ ಹೀರ್ತಾನಂತ. ಅದಕ್ಕೆ ಯಾರು ಪರಂ ಪುಮಾಂಸಂ ಅವೈಮಿ ಕಡೆಗೆ ಅವನು ಪರಮ ಪುಮಾಂಸಂ ಪರಮ ಪುರುಷನೆಂದು ಅವೈಮಿ ಅಂದ್ರೆ ಎರಡು, ತಿಳಿಯುತ್ತೇನೆ ಅಂತಾಗೋ ತಿಳಿದೆ ಅಂತ ಆಗುತ್ತೆ. ತಿಳಿಯುತ್ತೇನೆ ತಿಳಿದೆ, ಪ್ರಾಯಶಃ ಇಲ್ಲಿ ಭಗವಂತ ಅವರಿಗೆ ಸಾಕ್ಷಾತ್ಕಾರ ಮಾಡಿದ, ಗೋಪಾಲನ ಸಾಕ್ಷಾತ್ಕಾರ ಆಗಿದೆ, ಅದಕ್ಕೆ ಜಾನಾಮಿ ಅಂತಾಗಿದೆ, ಅವೈಮಿ ಪದವನ್ನು ಹಾಕಿದ್ದಾರೆ ಇಲ್ಲಿ. ಅವನ್ನ ಜಾನಾಮಿ ಅಂತ ಇಲ್ಲ ಜಯತಿ ಅಂತ ಹಿಂದೆ ಹಾಕ್ದಾನೆ ಅವೈಮಿ ಅಂತ ಹಾಕಿದ್ದಾರೆ. ಅವೈಮಿ ಅಂದ್ರೆ ಅದನ್ನ ತಿಳಿಯುತ್ತೇನೆ ಅಂದ್ರೆ ತಿಳಿತಾ ಇದ್ದೀನಿ, ತಿಳಿಯುತ್ತೇನೆ ಅಂದ್ರೆ ಕಣ್ಣೆದ್ರಿಗೆ ನೋಡಿದಾಗೆ ಹೇಳ್ತಾ ಇದ್ದಾರೆ. ಕಡೆ 20ನೇ ಶ್ಲೋಕದಲ್ಲೂ ನಿಮಗೂ ಇದೇ ತರ ಆಗುತ್ತೆ ಅಂತ ಹೇಳೋದ್ರಿಂದ ಇಲ್ಲಿ ಒಂದು ಆಚಾರ ಪ್ರಕಾರ ಯಾದವಾಭ್ಯುದಯನ್ನ ಬರೆದು, ಯಾದವಾಭ್ಯುದ ಆದ ತಕ್ಷಣ ಅದಕ್ಕೆ ಅದೇ ಮಂಗಳ ಶ್ಲೋಕದಿಂದ ಶುರು ಮಾಡ್ತಾರೆ. ಇಲ್ಲಿ ಪ್ರಾಯಶಃ ಅವರಿಗೆ ಪ್ರೇರಣೆ ಬಂದಿರ್ಬೋದು, ಮಾಡ್ತಾರೆ. ಇದನ್ನ ಮಾಡಿದಾಗ ಅವರಿಗೆ ಪ್ರತ್ಯಕ್ಷ ಆಯಿತು. ಹಾಗಾಗಿ ನನಗೆ
ನನ್ನ ಅಂತಿಮ ಪ್ರಯಾಣೆ ನನ್ನ ಭಗವಂತ ಕೃಷ್ಣನೇ ಬರ್ಲಿ ಅಂತ ಕೇಳ್ಕೊಳ್ತಾರೆ. ಮುಂದೆ 12ನೇ ಶ್ಲೋಕದಲ್ಲಿ ಕೇಳ್ಕೊಳ್ತಾರೆ. ಹಾಗಾಗಿ ಭಗವಂತನ ಸಾಕ್ಷಾತ್ಕಾರ ಆಯ್ತು ಅಂದ್ಬಿಟ್ಟು ಅಂತ ಇಲ್ಲಿ ಚಿಕ್ಕ ವಯಸ್ಸಲ್ಲಿ ಬರೋದು ಅಂತ ಹೇಳ್ತಾರೆ. ಇದರಲ್ಲಿ ಯಾತಕ್ಕೆ ಅದು ಸರಿ ಹೊಂದೋದಿಲ್ಲ ಅಂದ್ರೆ, ಇಲ್ಲಿ ಅವಾಗ ಅವ್ರಿಗೆ ಇದರಲ್ಲಿ ಹೇಳ್ನಲ್ಲ ವಿಂಶತಿ ಲಕ್ಷಣ ಏನ್ಬಿಟ್ಟು ನಾವು ಇದಕ್ಕೆ ಹೇಳೋದು, ಅದಕ್ಕೆ ಮೀಮಾಂಸ ಶಾಸ್ತ್ರಕ್ಕೆ. ಮೀಮಾಂಸ ಶಾಸ್ತ್ರವನ್ನು ತಿಳ್ಕೊಂಡು 20 ಲಕ್ಷದಲ್ಲಿ ಬ್ರಹ್ಮಸೂತ್ರವೂ ಬರುತ್ತೆ. 16 ಆದ್ಮೇಲೆ ಮುಂದಿನ 4 ಬಂದು ಉತ್ತರ ಮೀಮಾಂಸೆ ಅಂತ ಹೇಳುವಂತಹ ಬ್ರಹ್ಮಸೂತ್ರ ಭಗವಂತ ತಿಳೋದು. ಇದೆಲ್ಲ ತಿಳ್ಕೊಂಡು ಮಾಡಬೇಕಾದ್ರೆ 6 ವರ್ಷದಲ್ಲಿ ಅವ್ರ ಹಯಗ್ರೀವ ಅವತಾರವೇ ಆಗಿದ್ರು ಅವ್ರಿಗಿದ್ರು ಲೋಕಾರೂಢಿಯಾಗಿ ಸಾಧ್ಯವಿಲ್ಲ ಇದು. ಹಾಗಾಗಿ ಆಮೇಲೆ ಬರೆದ್ರು ಅಂದ್ರೆ ಸರಿಯಾಗುತ್ತೆ. ಯಾಕಂದ್ರೆ ಅವ್ರು ಹೇಳಿರುವಂತದ್ದು ಎಲ್ಲಾ ವಿಷಯವನ್ನು ಹೇಳಿದ್ದಾರೆ, ಪ್ರತಿಯೊಂದು ಉಪಾಸನೆ ಹೇಳಿದ್ದಾರೆ, ಮಂತ್ರವನ್ನು ಹೇಳಿದ್ದಾರೆ. ಮಂತ್ರಗಳನ್ನೆಲ್ಲ ಪ್ರಾಯಶಃ 6 ವರ್ಷಕ್ಕೆ ಅವರಿಗೆ ಉಪನಯನ ಆಗಿರ್ಬೋದು. 5 ವರ್ಷಕ್ಕೆ ಮೇಧಾವಿ ಮಕ್ಕಳಿದ್ರೆ 5 ವರ್ಷಕ್ಕೆ ಉಪನಯನ ಮಾಡ್ಬೋದು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಿದ್ರು ಸಹ ಇರ್ಬೋದು. ಇದರಲ್ಲಿ ಪ್ರಾಯಶಃ ಆಮೇಲೆ ಬರೆದು ಅನ್ನೋದು, ಯಾಕೆಂದ್ರೆ ಅದು ಹೊಂದುತ್ತೆ ಕೂಡ. ಅದರಲ್ಲಿ ಸಾಕ್ಷಾತ್ಕಾರ ಆಗಿದ್ದು ಅವ್ರು ಹೇಳ್ಕೊಳ್ಳೋದು ನೋಡಿದ್ರೆ ಅವೈಮಿ ಅಂತ ಪದವನ್ನು ಹಾಕ್ತಾರೆ. ನಾ ತಿಳಿತೀನಿ ಅಂತ ಅಂದ್ರೆ ಭಗವಂತನ ಎದುರಾಗಿ ನೋಡ್ಕೊಂಡಿದ್ದಾರೆ, ನೇರವಾಗಿ ಕಾಣ್ತಾ ಇದ್ದಾರೆ ನಮಗೆ ಭಗವಂತ. ಅದನ್ನ ಹೇಳ್ತಾ ತಿಳಿದೇನೆ ಹೇಳ್ಬಿಟ್ಟು. ಅದಕ್ಕೆ ಪರಮಂ ಪುಮಾಂಸಂ ಅಂದ್ರೆ ಪರಮ ಪುರುಷ. ಪುಮಾಂಸ ಅಂದ್ರೆ ಪುರುಷ, ಅವನು ಪರಮ ಪುರುಷನೇ ಅವನು. ಯಾಕಂದ್ರೆ ಈ ತರ ಒಂದು ಚಿಕ್ಕ ಕೆಲಸವನ್ನ ಮಾಡೋದು ಬೇರೆ ಯಾರಿಂದ ಸಾಧ್ಯ? ಹಾಗಾಗಿ ಇನ್ಯಾರಿಂದಲೂ ಸಾಧ್ಯವಿಲ್ಲ. ಅಂತಹ ಇದರಿಂದ ಪೂತನೆ, ಅದರಿಂದ ಅವಳು ಮಾಯಾಜನಿಯಾದ ಪೂತನಿ ಅಂತ ಹೇಳ್ತಾರೆ. ಆದ್ರೆ ಏನು ಆಶ್ಚರ್ಯ ಅಂದ್ರೆ ಎಲ್ಲಾ ಇದರಲ್ಲೂ ಸಹ ಅವಳು ಯಶೋದೆಯ ರೂಪದಲ್ಲೇ ಬಂದ್ಲು ಅಂತ ಹೇಳ್ತಾರೆ. ಆದ್ರೆ ಭಾಗವತದಲ್ಲಿ ಆತರ ಹೇಳಿಲ್ಲ. ಬಹಳ ವಿಶೇಷ ಅಂದ್ರೆ ಭಾಗವತದಲ್ಲಿ ಅವಳು ಯಶೋದೆಯ ವೇಷದಲ್ಲಿ ಬಂದ್ಲು ಅಂತ ಹೇಳೇ ಇಲ್ಲ. ಅವಳೊಂದು ಇದಾಗಿ ಬಂದ್ಲು, ತುಂಬಾ ಸುಂದರ ಸ್ತ್ರೀ ಆಗಿ ಕೈಯಲ್ಲಿ ಒಂದು ಇದು ಕಮಲವನ್ನು ಇಟ್ಕೊಂಡು ಎಲ್ಲರೂ ಏನಪ್ಪ ಇವಳು ದೇವತಾ ಸ್ತ್ರೀ ಇದೆಲ್ಲ ಅನ್ಕೊಂಡಿದ್ರು. ಕಡೆಗೆ ಯಶೋದೇನು ಮತ್ತೆ ರೋಹಿಣಿ ಇಬ್ರು ನೋಡ್ತಾರೆ. ಇವಳು ಮಗುವನ್ನ ತಗೊಂಡು ತನ್ನ ತೊಡೆಯಲ್ಲಿ ಮಲ್ಕೊಂಡು ನೋಡ್ಕೊಂಡು ಅವ್ರು ಸುಮ್ಮನಾಗ್ತಾರೆ. ಮಗುನ್ ನೋಡ್ಕೊಂಡು ಇವರು ಅವರ ಆಕ್ಷೇಪಿಸೋದಿಲ್ಲ, ಯಾರು ಅಂತಾನು ಕೇಳೋದಿಲ್ಲ, ಆಕ್ಷೇಪಿಸೋದಿಲ್ಲ ಅಂತ ಹೇಳೋದ್ರಿಂದ ಆಗ ಅವಳು ಯಶೋದೆಯ ರೂಪದಲ್ಲಿ ಬಂದಿರೋ ಸಾಧ್ಯವಿಲ್ಲ. ಯಾಕಂದ್ರೆ ಯಶೋದೆಯ ರೋಹಿಣಿನೇ ನೋಡಿ ಹೇಳ್ತೀನಿ ನಿಮಗೆ, ಅದರಲ್ಲಿ ವ್ಯಾಖ್ಯಾನ ಮಾಡುವಾಗ ಹೇಳ್ತೀನಿ. ಭಾಗವತದಲ್ಲಿ ಹೇಳಿದೆ ಅದು. ಯಶೋದೆಯ ರೂಪದಲ್ಲಿ ಬಂದಿದ್ರೆ ಯಶೋದೆ ಅವಳನ್ನ ಇದ್ ಮಾಡ್ಬೇಕಾಗಿತ್ತು. ಅದರಿಂದ ಅವಳು ಹೇಳೋದಿಲ್ಲ. ಇಬ್ಬರು ನೋಡಿ ಸುಮ್ಮನಾಗ್ತಾರೆ. ಇವಳು ತಾಯಿಯೋ ನಾನ್ ತಾಯಿಯೋ ಅನ್ನೋ ತರ ಇಷ್ಟು ಮಗು ಹೊಂದ್ಕೊಂಡಿದ್ದಾನೆ. ಇವನು ಕಳ್ಳ ನೋಡಿ ಗೊತ್ತಾಗ್ಬಿಡುತ್ತೆ ಅವನಿಗೆ. ತುಂಬಾ ಇರ್ತಾಳೆ, ಏನು ನಾನ್ ತಾಯಿನೋ ಇವಳು ತಾಯಿ ಅನ್ನೋ ತರ ಇಷ್ಟು ಮಗು. ಕೆಲವು ಮಕ್ಳು ಎಲ್ಲರ ಜೊತೆ ಹೋಗ್ತಾರೆ ಅಂತೀವಲ್ಲ, ಯಾರು ತಗೊಂಡ್ರು ಮಕ್ಕಳು ಹೋಗುತ್ತೆ ಅಂತ ಹೇಳಲ್ಲ. ಆ ತರ ಇವ್ ನೋಡ್ತಾ ಆಶ್ಚರ್ಯ ಪಡ್ತಾರಂತೆ ಅವರು. ಏನ್ ನಾವು ತಾಯಿನೋ ಇವಳು ತಾಯಿನೋ ಇಷ್ಟು ಹೊಂದ್ಕೊಂಡಿದ್ದಾನಲ್ಲ ಕೃಷ್ಣ ಅನ್ಬಿಟ್ಟು ತಂಪಾಡ ಕೆಲಸದಲ್ಲಿ ಈಗ ಬಿಡ್ತಾರೆ. ಆಮೇಲೆ ಇವಳು ಹಾಲು ಕೊಟ್ಟು ಅವಳು ಇದಾಗ್ತಾರೆ ಅದು. ಹಾಗಾಗಿ ಭಾಗವತದಲ್ಲಿ ಶುಕರು ಯಶೋದೆಯ ರೂಪದಲ್ಲಿ ಬಂದು ಅಂತ ಹೇಳೋದಿಲ್ಲ. ಬಟ್ ಬೇರೆ ಎಲ್ಲಾ ಕಡೆ ಹೇಳ್ಬೇಕಾದ್ರು ಯಶೋದೆಯ ರೂಪದಲ್ಲಿ ಇವರು ಕುಹನಾ ಜನನ್ಯಾಹ ಅನ್ಬೇಕು. ಕುಹನಾ ಜನ್ಯ ಅಂದ್ರೆ ಕುಟಿಲತೆ ಉಳ್ಳ ತಾಯಿ ಅಂತ ಆಗಿದೆ, ಯಶೋಧ ಅಂತ ಆಗೋದಿಲ್ಲ. ಬಟ್ ಬೇರೆ ಎಲ್ಲ ಯಶೋದೆಯ ರೂಪದಲ್ಲಿ ಬಂದ್ರು ಅಂತಾನೆ ಈ ಪುರಾಣ ಅಂತ ಹೇಳ್ಬೇಕಾದ್ರೆ ಯಶೋದ ರೂಪದಲ್ಲಿ ಬಂದು ಅಂತಾನೆ ಹೇಳ್ತಾ ಇದ್ದಾರೆ ಅದು. ಹಾಗಾಗಿ ಇದನ್ನ ಮೇಲಿನ ಅರ್ಥ ಇದೆ ಇದರಲ್ಲಿ. ಈಗ ನಿಮಗೆ ಎರಡನೇ ಇದರಲ್ಲಿ ಒಂದು ಇದು ಕೇಳಿದೆ. ಈಗ ಅದು ವಿಂಶತಿ ಲಕ್ಷಣ ಹೇಳ್ಬೇಕಾದಂದ್ರೆ ಎರಡನೇ ಇದು ವಿಂಶತಿಯ ಇದರಲ್ಲಿ ಮೀಮಾಂಸದ ಎರಡನೇ ಅಧ್ಯಾಯದಲ್ಲಿ ಶಬ್ದಗಳ ಬಗ್ಗೆ ಹೇಳುತ್ತೆ. ಶಬ್ದ ಅನ್ನೋದು ವೇದಿಕೆ, ಶಬ್ದ ಪರಿಪ್ರಮಾಣ ವೇದ ಅನ್ನೋದು ಹೇಳುತ್ತೆ ಅದಕ್ಕೆ. ಹಾಗಾಗಿ ಇಲ್ಲಿ ಪಾಂಚಜನ್ಯವನ್ನು ತಗೊಂಡು ಅದರಿಂದ ಅವಳ ಶಂಕದಲ್ಲಿ ಉಪದೇಶ ಮಾಡಿದ್ರು ಅಂತ ಇದು ಹೇಳೋದ್ರಿಂದ ಮೀಮಾಂಸಾಶದ ಎರಡನೇ ಲಕ್ಷಣವನ್ನ ಎರಡನೇ ಇದರಲ್ಲಿ ತೋರಿಸಿದ್ರು ಅಂತ ಹೇಳ್ಬೋದು. ಅದೇ ತರ ಮೂರನೇ ಇದಕ್ಕೂ ಬರುತ್ತೆ, ಎಲ್ಲವನ್ನೂ ತೋರಿಸ್ಕೊಟ್ಟಿದ್ದಾರೆ ಅದಕ್ಕೆ. ಇದರಲ್ಲಿ ಇದರಲ್ಲಿ ಮೂರನೇ ಇದರಲ್ಲಿ ಲಕ್ಷಣ ಏನು ಅಂತ ಇಲ್ಲಿ ಹೇಳಿದೆ ಅಂದ್ರೆ, ಮೂರನೇ ಇದರಲ್ಲಿ ಒಂದು ವಿಚಾರವನ್ನು ಮಾಡಬೇಕಾದ ಅಂದ್ರೆ, ಒಂದು ಶ್ರುತಿಯಲ್ಲಿ ಹೇಳಿದ್ದ ನಿರ್ಣಯ ಮಾಡಬೇಕಾದ ಅಂದ್ರೆ ಅದಕ್ಕೆ ಅನೇಕ ಆಧಾರಗಳು ಅಂದ್ರೆ ಅದಕ್ಕೆ ಪ್ರಮಾಣಗಳು ಹೇಳಬೇಕಾದ ಅಂದ್ರೆ ಅದಕ್ಕೆ ಅನೇಕ ಹೇಳ್ತಾರೆ. ಅದಕ್ಕೆ ಅದರಲ್ಲಿ ಆ ಪ್ರಮಾಣ ಬೇಕಾದ್ರೆ ಶ್ರುತಿ, ಲಿಂಗ, ಅದೇ ಹೇಳ್ತಾರೆ ಪ್ರಕ್ರಿಯೆ, ಗುಣ, ಸಂಖ್ಯಾ, ಅಭ್ಯಾಸ, ನಾಮಧೇಯ ಇವೆಲ್ಲೂ ಬರುತ್ತೆ. ಒಂದಕ್ಕಿಂತ ಒಂದು ದುರ್ಬಲ ಅಂದ್ರೆ ಶ್ರುತಿ ಅತ್ಯಂತ ಬಲ. ಕಡೆಯದು ತಗೊಂಡ್ರೆ ಕಡೆಗಿಂತ
ಹಿಂದ್ಲದು ಶಕ್ತಿ ಉಂಟದ್ದು, ಅದಕ್ಕೂ ಅದಕ್ಕಿಂತ ಶಕ್ತಿ ಉಂಟದ್ದು. ಹಾಗೆ ಕಡೆಯನ್ನ ಶ್ರುತಿಗೆ ಬಂದಿರುತ್ತೆ ನಿಲ್ಲುತ್ತೆ. ಅದಕ್ಕೆ ಇಲ್ಲಿ ಆಮ್ನಾಯ ಗಂಧಿ ಅಂತ ಹೇಳ್ಬೇಕಾದ್ರೆ 3ನೇ ಲಕ್ಷಣ ತೋರಿಸಿದ್ದಾರೆ ಅಂದ್ಬಿಟ್ಟು ಶುರುವಿನಲ್ಲೇ ವ್ಯಾಖ್ಯಾನ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಅಂದ್ರೆ ಶಬ್ದಾಂತರವಾದಂತಹ ಆಖ್ಯಾತ, ಸಂಖ್ಯಾ, ಗಣ, ಪ್ರಕ್ರಿಯಾ, ನಾಮಧೇಯ ಈ ಭೇದಗಳೆಲ್ಲವನ್ನೂ ತೋರಿಸುವಂತಹದ್ದು. ಅದನ್ನ ಈ ಅಧಿಕಾರಿ ಎಲ್ಲವನ್ನೂ ಸಹ ಇದ್ರಲ್ಲಿ ತೋರಿಸ್ಕೊಟ್ಟಿದ್ದಾರೆ ಅಂದ್ಬಿಟ್ಟು ಒಂದೊಂದರಲ್ಲೂ ಸಹ 10 ಇದಕ್ಕೂ ಸಹ ನಾವು ತೋರಿಸ್ಬೋದು. ಇದರಲ್ಲಿ ಎಲ್ಲವನ್ನೂ ನಿಹಿತವಾಗಿ ತೋರಿಸ್ಕೊಟ್ಟಿದ್ದಾರೆ ಅಂದ್ಬಿಟ್ಟು ಅಂತ ಇದರಲ್ಲಿ. ಈಗ ಇಲ್ಲಿ ರುದಿತ ಇಲ್ಲಿ 2 ಹೇಳ್ತಾರೆ. ರುಚಿರ ಅನ್ನೋದಕ್ಕೆ ಹೇಳ್ಕೊಟ್ಟಿದ್ದಾರೆ. ಆಮ್ನಾಯ ಗಂಧಿ ರುಚಿರ ಅನ್ನೋದಕ್ಕೆ ಆಮ್ನಾಯ ಗಂಧ ರುಚಿರ ಸ್ಫುರಿತಾದರಷ್ಟಮ ಅಂತ ತಗೊಂಡ ರುಚಿರ ಅಂತ ತಗೊಂಡ್ರೆ ಏನಾಗುತ್ತೆ, ಅದಕ್ಕೆ ಆಮ್ನಾಯ ಗಂಧ ಅಂದ್ರೆ ಶ್ರುತಿ ಸೌರಭಂ ತೇನ ರುಚಿರಂ ಸ್ಫುರಿತಂ ಶೋಕಾವೇಗೇನ ಪ್ರಸ್ಫುರಮಾನಂ ಅದರೋಷ್ಟಂ ತಸ್ಯ ತಾದೃಶಃ ಅದರೋಷ್ಟ ಸ್ಫುರೇಣ ಶ್ರುತಿ ಸೌರಭಂ ಪ್ರಕಾಶೇತೆ ಇತಿ ಭಾವಃ ಅಂತ ಹೇಳ್ಬಿಡೋದಕ್ಕೆ. ಅಂದ್ರೆ ಆಮ್ನಾಯ ರುಚಿರಂ ಅಂತ ತಗೊಂಡ ಅಂದ್ರೆ ಏನರ್ಥ ಆಗುತ್ತೆ ಅಂದ್ರೆ ಆಮ್ನಾಯ ಗಂಧ ರುಚಿ ಅಂತ ರುಚಿ ಅದರಲ್ಲಿ ಆಸೆ ಉಳ್ಳವನು. ಆಮ್ನ ಅಂದ್ರೆ ವೇದಗಳ ಇದರಲ್ಲೇ ಆಸೆ ಉಳ್ಳಾದಂತ ಅದೆಲ್ಲ ಅಂದ್ರೆ ಆ ಸ್ಫುರಿತ ಅದರೋಷ್ಟ ಅವನು ಅಳುತ್ತೆ, ಅವನಿಗೆ ಅದರಲ್ಲೇ ಆಸೆ ಉಳ್ಳವನು ತನ್ನ ಅದು ಹೇಳೋದ್ರಿಂದ ಆಗ ಪ್ರಸ್ಫುಣ ಮಾಮಂ ಅವನು ಸ್ಫುರಿತಂ ಅವನು ಅಳಬೇಕಾದ್ರೆ ಕೆಳಗಡೆ ತುಟಿ ಅದರುತ್ತಲ್ಲ ಆ ಪ್ರಸ್ಫುರಮಾನಂ ಅದರೋಷ್ಟಂ ಅದಕ್ಕೆ ತಸ್ಯ ತಾದೃಶಃ ಆ ಆಮ್ನಾಯ ಗಂಧಿತ್ವ ಆ ವೇದಗಳು ಏನಾಗುತ್ತೆ ಅವನ ಭಗವಂತನ ಅದುರುವಿಕೆಯಿಂದ ಆ ವೇದ ಮಂತ್ರಗಳು ಹೊರಗಡೆ ಬರ್ತಾ ಇದ್ದಂತೆ ಅದು ಆಮ್ನಾಯ ಗಂಧಿತ್ವಾಗಿದೆ ಅಂತ ರುಚಿರ ಅಂತ ತಗೊಂಡ ಅಂದ್ರೆ ಆ ತರ ಅರ್ಥವನ್ನ ತಗೋಬಹುದು. ಆಮೇಲೆ ಅದೇ ತರ ರುಧಿರಾದರೋಷ್ಟಂ ಮಾಡ್ಬೇಕಾದ್ರೆ ಆಮೇಲೆ ಆಮ್ನಾಯ ಗಂಧಿ ರುಧಿರ ಅಂದ್ರೆ ಅಳುವಿಕೆ ಅಂತ ತಗೊಳೋದಕ್ಕೆ ಅದಕ್ಕೆ ರುದಿತೇನ ಕನಯಿತೇನ ಸ್ಫುರಿತಂಚ ಅದರೋಷ್ಟಂಚ ಅಂದ್ಬಿಟ್ಟು ಅದು ಆಮ್ನಾಯದ ರುದಿರೋ ಆದ್ಮೇಲೆ ಅದುರುವಂತಹ ಅಳುವಿನಿಂದ ಅದುರುವಂತಹ ಕಂಪವುಳ್ಳಂತಹ ತುಟಿಗಳು ಅದರಿಂದ ಅದರೋಷ್ಟಂ ಅದರಿಂದ ಬರುವಂತಹ ಅದು ಅದರೋಷ್ಟಂ ಅಂದ್ರೆ ಊರ್ಧ್ವ ಅದರ ಎರಡೂ ಸೇರಿ ಅಂತ ಒಂದು ವಿಗ್ರಹವಾಗಿ ಒಂದು ತೋರಿಸ್ಕೊಟ್ಟಿದ್ದಾರೆ. ಆಮೇಲೆ ಊರ್ಧ್ವಾದರೋಷ್ಟ ಅದರಂಚ ಓಷ್ಟಶ್ಚ ತಸ್ಯ ಸಮಾಹಾರ ಅದರೋಷ್ಟಮಿತಿ ವಿಗ್ರಹ ಅದರೋಷ್ಟ ಅಂತ ಹೇಳಿದ್ರು ಮೇಲಿನ ಮತ್ತು ಎರಡನ್ನೂ ಸೇರಿಸಿ ಹೇಳಿದ ಸಮಾಹಾರ ದ್ವಂದ್ವ ಸಮಾಸ ಅಂತ ಇದು. ಅದರಿಂದ ಅದರೋಷ್ಟ ಅಂತ ಹೇಳಿದ್ರು ಎರಡು ಇದರಿಂದ ಅಗುಳುವಿಕೆ ಮೇಲಿನ ಮತ್ತು ಕೆಳಗಿನ ತುಟಿನ ಅಗುಳುವಿಕೆಯನ್ನು ಅಳುವಿಂದ ಬರುವಂತಹ ಇದು ಅದರಿಂದ ಬಂದಿರುವಂತಹ ಭಾವ ಅಂತ ಹೇಳಿದೆ. ಅದಕ್ಕೆ ತಾದೃಶಂ ಅಂದ್ಬಿಟ್ಟು ಅಂತ ಅದನ್ನ ಅಳ್ತಾ ಅಂತ ಅದಕ್ಕೆ ಕ್ರಂದತಿ ಅಂತ ಕ್ರಂದತಿ ರುದಿತ ಇತಿ ಅಮರ ಅಳೋದಕ್ಕೂ ರುದಿತ ಅನ್ನೋದಕ್ಕೂ ಅಮರದಲ್ಲಿ ಒಂದಾಯ್ತಾಗೆ. ಕ್ರಂದಂತಿ ಅಂತ ಜೋರಾಗಿ ಅಳೋದು, ರುದಿತ ಅನ್ನೋದು ಶಬ್ದ ಮಾಡ್ತಾ ಅಳೋದಕ್ಕೆ ಶಬ್ದವಿಲ್ಲದೆ ಅಳೋದು, ಇದು ಶಬ್ದ ಮಾಡ್ಕೊಂಡು ಅಳೋದಕ್ಕೆ ರುದಿರ ಅಂತ. ಅದಕ್ಕೆ ಕ್ರಂದತಿ ರುದಿತ ಎರಡೂ ಸಹ ಹೇಳ್ತಾರೆ. ಅದಕ್ಕೆ ಆ ತರ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅದಕ್ಕೆ ಕಡೆಗೆ ಯಾತಕಪ್ಪ ಅಂದ್ರೆ ವೇದದಲ್ಲೂ ಅಷ್ಟೇ. ಅದಕ್ಕೆ ವೇದದಲ್ಲೂ ಸಹ ಅಸ್ಯ ಭೂತಸ್ಯ ಇದೇ ಬರುತ್ತೆ ಬೃಹದಾರಣ್ಯಕದಲ್ಲಿ ಬರುತ್ತೆ. ಅಸ್ಯ ಮಹತೋ ಭೂಸಸ್ಯ ನಿಶ್ವಸಿತಂ ಋಗ್ವೇದ ಅಂದ್ಬಿಟ್ಟು ಅಸ್ಯ ಅಂತ ಭಗವಂತ ಏನಿಲ್ಲ ಅಸ್ಯ ಮಹತೋ ಭೂತಸ್ಯ ಮಹಾನಾದ ಮಹಾಭೂತ ಅವನು ಅದರಲ್ಲೇ ನಿಶ್ವಸಿತಂ ಅವನು ಆಡುವ ಪ್ರಾಣಾದ್ವಾಯುರಜಾಯತ ಅಂತ ಪುರುಷದಲ್ಲಿ ಬರುತ್ತೆ. ಅವನ ವಾಯು ಇದಲ್ಲ ಅದೇ ಪ್ರಾಣವಂತೆ ಆ ಉಸಿರಾಟವೇ ಯಾವ್ದಪ್ಪ ಅಂದ್ರೆ ಇದೆ ಅಸ್ಯ ಮಹತೋ ನಿಶ್ವಸಿತಂ ಋಗ್ವೇದ ಅವನು ಆಡುವ ಅದೇ ಋಗ್ವೇದ ಅನ್ನೋದು ಸಾಂಕೇತಿಕವಾಗಿ ಋಗ್ವೇದ ಅಂದ್ರೆ ಋಗ್ಯಜು ಸಾಮ ಎಲ್ಲವಂತ ಹೋಗ್ಬೇಕು. ಆ ನಿಶ್ವಸಿತಂ ವೇದ ಅಂತ ಅವನ ಆಡುವ ಉಸರೇ ವೇದ ಅಂದ್ಬಿಟ್ಟು ಶ್ರುತಿನಲ್ಲಿ ಹೇಳಿದೆ. ಹಾಗಾಗಿ ಇಲ್ಲಿ ತೋರಿಸುತ್ತೆ ಅವನ ಕೆಳತುಟಿ ಅದುರುವುದು ಆ ಉಸಿರಾಟದಿಂದ ಬರುವಂತಹದ್ದು, ಮೂಗಿನಿಂದ ಬಾಯಿಂದ ಉಸಿರಾಡುವಾಗ ಬರುವಂತಹ ಇದಿದೆಯಲ್ಲ ಅದೇ ವೇದ. ಅದು ಗಂಧಿ ಆಮ್ನಾಯದ ಸುಗಂಧವಾಗಿ ಉಳ್ಳಂತಹ ಅದು ವೇದದ ಪರಿಮಳ ಉಳ್ಳಂತ ಅಳುವಿನಲ್ಲೂ ಸಹ ವೇದ ಪರಿಮಳವಿದ್ದ ಭಗವಂತನಿಗೆ. ಅದಕ್ಕೆ ಹಾಗಾಗಿ ಶ್ರುತಿನಿಹಿತವಾದದ್ದು ಇದು ಅಂದ್ಬಿಟ್ಟು ಅಂತ ಹೇಳ್ತಾರೆ. ಅದಕ್ಕೆ ಆತರ ಒಂದು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅದಕ್ಕೆ ಕಡೆಗೆ ಆಸ್ರಾವಿಲೇಕ್ಷಣಂ ಅಂತ ಹೇಳ್ತಾರೆ. ಆಸ್ರಾವಿಲ ಅಂದ್ರೆ ಅದು ಕಣ್ಣೀರಿನಿಂದ ತೊಯ್ದ ಆಸ್ರಾವಿಲ ಕಣ್ಣಿನಿಂದ ತೊಯ್ದಂತ ಅಂತ ಆಸ್ರಾವಿಲ ಈ ಕ್ಷಣಂ ಆಸ್ರಾವಿಲೇಕ್ಷಣಂ
ಆಸ್ರಾವಿಲ ಈ ಕ್ಷಣಂ ಅಂತ ಪದ ಅದು. ಕಣ್ಣಿನಿಂದ ನೀರು ತುಂಬಿದಂತ ಕಣ್ಣು ಮಂಜಾಗಿರುತ್ತೆ, ಅದಂತ ನೋಡುವ ಕಣ್ಣು ಏನಾಗುತ್ತೆ, ಮಂಜು ಮಂಜಾಗಿ ಕಾಣುತ್ತೆ ನಿಮಗೆ. ಅಂತ ಈ ಕ್ಷಣ ಉಳ್ಳವನು ಆ ಮಂಜಿನಿಂದ ತೊಯ್ದ ಅದ ನೋಡಕ್ಕೆ ಅಂತೆ ಪುಂಡರೀಕ ವಿಶಾಲಾಕ್ಷ ಅಂತ ಹೇಳಿದ್ರೆ, ಪುಂಡರೀಕ ಕಣ್ಣು ನೋಡಕ್ಕೆ ಅಷ್ಟು ಸುಂದರವಾಗಿತ್ತು. ಅಳ್ತಾ ಇದ್ರು ಅವ್ನು ನೋಡಿದ್ರೆ ಅಷ್ಟು ಯಾತಕ್ಕೆ ಎಲ್ಲಾರು ಲೀಲಾಶುಕರಾಗ್ಲಿ ಇವರಾಗ್ಲಿ ಎಲ್ಲರೂ ಅಷ್ಟು ಮೋಹಗೊಳ್ತಾರೆ ಅಂದ್ರೆ ಆ ಭಗವಂತನ ಒಂದು ರೂಪವನ್ನು ಊಹಿಸ್ಕೊಂಡ್ರೆ ಸಾಕು. ನಾವು ಊಹಿಸ್ಕೊಂಡ್ರೇನೆ ಅಷ್ಟು ಕಣ್ಣು ಇದ್ದಂತೆ. ಆದ್ರೆ ಕಣ್ಣು ಪುಂಡರೀಕ ತರ ಇದೆ, ಕಳ್ಳಳು ಆದ್ರೂ ನೋಡುವ ಕಣ್ಣು ತುಂಬ್ಕೊಂಡ್ಬಿಟ್ಟಿದಂತೆ, ಮಂಜು ಮಂಜಾಗಿದೆ ಅಂತ ಹೇಳೋ ಆ ತರ ಕಣ್ಣುಳ್ಳವನು. ಅದು ಅದ್ಭುತವಾದ ದೃಶ್ಯ ನೋಡೋದಿಕ್ಕೆ. ಆ ಪುಂಡರೀಕ ಕಣ್ಣುಗಳು ಆಸ್ರಾ ವಿಲೇಕ್ಷಣವನ್ನು ನೋಡೋದೇ ಅಂತೆ. ಭಗವಂತನ ಸುಮ್ಮನೆ ಕಣ್ಣು ನೋಡೋದು ಚೆನ್ನಾಗಿರೋದಲ್ಲದೆ ಈ ಆಸ್ರಾ ವಿಲೇಕ್ಷಣವೂ ಸಹ ಅದೇ ತರ ಇದೆ. ಆಮೇಲೆ ಅನುಕ್ಷಣ ಮಂದಹಾಸನಂತ, ಮತ್ತೆ ಕ್ಷಣದಲ್ಲಿ ಮುಗುಳ್ನಗೆ ಬೀರ್ತಾನಂತೆ ಅವನು. ಹಾಗಾಗಿ ಇವನ ಕೃತ್ರಿಮತೆ ಅದರಲ್ಲಿ ಗೊತ್ತಾಗುತ್ತೆ. ಕುಹನ ಜನನ್ಯ ಅಂತ ಹೇಳಿದ್ರೆ ಇವನು ಕುಹನ ಆಸ್ರಾ ವಿಲೇಕ್ಷಣ, ಕುಹನ ಮಂದಹಾಸ ಅಂತ ಇವನ ಅಳುವು ಕಪಟ, ಅವನ ನಗುವು ಕಪಟ, ಅವನೇ ಕಪಟಿ. ಅವನು ಎಲ್ಲರನ್ನೂ ಹೇಗೆ ಮಾಯ ಮಾಡ್ತಾನೆ ಇದು ಮಾಡ್ತಾನೆ ಅನ್ನೋದನ್ನ ಈ ಕುಹನ ಜನನ್ಯ ಅದೆಲ್ಲ ಮುಂದಿನ ಇದರಲ್ಲಿ ನೋಡ್ಕೊಳ್ಳೋಣ. ತುಂಬಾ ಇನ್ನು ಸ್ವಲ್ಪ ವ್ಯಾಖ್ಯಾನ ಇದೆ ಇದರಲ್ಲಿ ಭಾಗವತದಲ್ಲೂ ಬರುತ್ತೆ, ಸ್ವಾಮಿ ಯಾದವಾಭ್ಯುದಲ್ಲೂ ಇದ್ರ ಬಗ್ಗೆ ತಗೊಂಡಿದ್ದಾರೆ. ಆಮೇಲೆ ಇದರಲ್ಲಿ ಅರ್ಥ ಬಹಳ ಅದ್ಭುತವಾಗಿದೆ. ಈ ಶ್ಲೋಕದಲ್ಲಿ ಯಾತಕ್ಕೆ ಸ್ವಾಮಿ ಈ ಶ್ಲೋಕವನ್ನು ಹಾಕಿದೆ ಅನ್ನೋದು ಅರ್ಥ ಅದ್ಭುತವಾಗಿ ಅರ್ಥವನ್ನ ಯಾವಾಗ್ಲೂ ಇದು ಈ ಬಹುವಿರಿ ಸಮಾಸದಲ್ಲಿ ಯಾವಾಗ್ಲೇ ಬಹುವಿರ ಸಮಾಸದಲ್ಲಿ ಏನ್ ಹೇಳಿದೋ ಅದು ಬಿಟ್ಟು ಬೇರೆ ಇದನ್ನ ಹೇಳುತ್ತೆ. ಆ ತರಹ ಈ ಬಹುವಿರಿ ಸಮಾಸದ ತರ ಇಲ್ಲಿ ಏನ್ ಹೇಳಿದ್ದಾರೆ ಅದರ ಯಾವುದನ್ನ ಉದ್ದೇಶ ಮಾಡಿದ್ರೆ ಅದು ಇದರಲ್ಲಿ ಹೇಳಿದ್ರೆ ಬೇರೆ ಕಡೆ ಬೇರೆಯನ್ನು ಉದ್ದೇಶ ಹೇಳುವಂತಹ ಅದು ಅದ್ಭುತವಾದ ಅರ್ಥ. ಮುಂದಿನ ಕ್ಲಾಸಲ್ಲಿ ನೋಡ್ಕೊಳ್ಳೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿತ್ರಿವಶಿರೋ ಭಂಗ ಪಂಚಾನನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯಃ ಚಿರಂ ವಿಜಯತಾಂ ಭುವಿ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ. ನಾಳೆ ಶನಿವಾರ ನೋಡೋಣ. ನಮಸ್ಕಾರಪ್ಪ. ನಮಸ್ಕಾರ. ಮೇಲ್ಕೋಟೆಯಿಂದ ಬಂದೆ ನಿನ್ನೆ. ಆಯ್ತು, ತಿರುನಕ್ಷತ್ರ ಮುಗಿಸ್ಕೊಂಡು. ಏನಪ್ಪ ಕೇಳಲೆ? ತಿರುನಕ್ಷತ್ರ ಮುಗಿಸ್ಕೊಂಡು ನೇತಿಗೆ ಬಂದೆ. ನೇತಿಗೆ ಬಂದ್ಯಾ? ಮೇಲ್ಕೋಟೆ. ಮೇಲ್ಕೋಟೆ. ಓಕೆ. ಸರಿ, ನಮಸ್ಕಾರ. ಸ್ಯಾಟರ್ಡೆ ನಮಸ್ಕಾರ ಸರ್. ಸರ್ ಅದು ಅಷ್ಟದಳದ್ದು ಅದು ಚಿತ್ರ ನೋಡ್ಬೋದಾ ಸರ್ ಅಂತ ಯಾವ ತರ ಬರುತ್ತೆ ಅಂತ? ಅಷ್ಟದಳ ಅದೇ ಅಷ್ಟದಳ ಚಿತ್ರ ಅದು ಯಾವ ತರ? ತ್ರಿಕೋಣಾಕಾರದಲ್ಲಿ ಬರೆದು ಅದ್ರಲ್ಲಿ ಅಷ್ಟದಳವನ್ನು ಈ ಕೆಲವು ಯಂತ್ರವನ್ನು ಬರೆಯೋದು ಗೋಪಾಲ ಸುದರ್ಶನ ಇದು ಬರುತ್ತಲ್ವಾ ಅದೇ ತರನಾ ಸರ್? ಅದು ಸುದರ್ಶನ ಬೇರೆ ತರ ಬರುತ್ತೆ. ಇದು ಗೋಪಾಲ ಯಂತ್ರಕ್ಕೆ ಈ ತರ ಇದು ಒಂದೊಂದಕ್ಕೆ ಒಂದೊಂದ್ ತರ ಇರುತ್ತೆ. ಒಂದಕ್ಕೆ ಚೌಕವಾಗಿರುತ್ತೆ, ಒಂದಕ್ಕೆ ಟ್ರೆಪೀಸ್ ಆ ಶೇಪಲ್ಲಿ ಇರುತ್ತೆ, ಒಂದೊಂದಕ್ಕೆ ಒಂದೊಂದು ತರ ಇದು ಬರೀತಾರೆ. ಇದು ತ್ರಿಕೋಣದಲ್ಲಿ ಚಿತ್ರ ಇದೆಯಾ ಸರ್? ನೋಡ್ಬೋದಾ? ಚಿತ್ರ ನಾವು ಊಹಿಸ್ಕೊಳ್ಬೇಕಷ್ಟೇ. ಇಲ್ಲೆಲ್ಲೂ ನಾವೇನು ನೋಡಿಲ್ಲ. ಅಲ್ಲಿ ನಾ ಹೇಳಿದಂಗೆ ಊಹಿಸ್ಕೊಳ್ಳಿ, ಅಲ್ಲೇ ಗೊತ್ತಾಗುತ್ತಲ್ಲ. ಒಂದು ತ್ರಿಕೋಣ, ಅದ್ರಲ್ಲಿ ಅಷ್ಟದಳ ಪದ್ಮ, ಅದಲ್ಲಿ ಒಬ್ಬ ಚಿಕ್ಕ ಮಗು ಗೋಪಾಲ, ಅಲ್ಲಿ ಸರಸ್ವತಿ ಊಹಿಸ್ಕೊಂಡ್ರೆ ಆಯ್ತು ಅಷ್ಟೇ. ಪ್ರಾಯಶಃ ಅವರೆಲ್ಲ ಚಿತ್ರದಲ್ಲಿ ಗೋಪಾಲನೆಲ್ಲ ಬರೀಬೋದು, ಸುಮ್ಮನೆ ತ್ರಿಕೋಣ ಬರೆದು ಅಷ್ಟದಳ ಪದ್ಮವನ್ನು ಬರೆದು ಗೋಪಾಲ ಮಂತ್ರವನ್ನು ಬರೆದು ತಾಯ್ತಾ ಕಟ್ತಾರೆ. ಅದೇ ತರ ಮುಂದೆ ಇವಳು ಕಟ್ಟಿಸ್ತಾಳೆ. ನಾಳೆ ಮುಂದೆ ಕ್ಲಾಸಲ್ಲಿ ನೋಡೋಣ. ಇವನಿಗೆ ಕೃಷ್ಣನಿಗೆ ಕಟ್ಟಿಸ್ತಾಳೆ ಅವಳು, ಯಶೋದೆ. ಅವನ ಮಂತ್ರದ ಇದನ್ನ ಅವನಿಗೆ ಕಟ್ಟಿಸ್ತಾಳೆ ಅವಳು. ಹೌದು ಸರ್. ಮತ್ತೆ ಉತ್ತರಾಖಂಡ ಅಂತೂ ನಮ್ಗೆ ಎಲ್ಲಾ ನಮ್ಮ ಕ್ವಶನ್ಗಳಿಗೆ ಆನ್ಸರ್ ಉತ್ತರಾಖಂಡದಲ್ಲೇ ಸರ್ ಸಿಗೋದು ನಮ್ಗೆ. ಹೌದು ಸರ್. ಮೊನ್ನೆ ಕ್ಲಾಸ್ ಎಷ್ಟಾಗಿದೆಯೋ ಗೊತ್ತಾಗ್ತಿಲ್ಲ. ಉತ್ತರಾಖಂಡ ಹೇಳೋಣ ಅನ್ಬಿಟ್ಟು ಅದಕ್ಕೆ ಹೇಳೋಣ. ಅದನ್ನ ಪಾರಾಯಣದಲ್ಲಿ ತಿಳ್ಕೊಳ್ಳೋಣ. ತುಂಬಾ ವಿಷಯಗಳಿದೆ ಅದರಲ್ಲಿ.
ಹೌದು ಸರ್, ನಮ್ಗೆ ರಾಮಾಯಣದಲ್ಲಿ ಎಲ್ಲೆಲ್ಲಿ ಡೌಟ್ಸ್ ಬರುತ್ತೆ, ಎಲ್ಲೆಲ್ಲಿ ನಮ್ಗೆ ಇದ್ ಯಾಕೆ ಹೀಗಾಯ್ತು ಅಂತ ಅದಕ್ಕೆಲ್ಲದಕ್ಕೂ ಉತ್ತರಾಖಂಡದಲ್ಲಿ ಇದೆ ಸರ್. ಸಿಗುತ್ತೆ. தெரிவிச்சுக்கிறேன் அடியேன் சபிதா. சரி சரி. ரொம்ப ரொம்ப நல்லா இருக்கு அடியேன். ஐ ஜஸ்ட் ரொம்ப அனுபவிச்சேன் அந்த ஃபர்ஸ்ட் 2 இதுக்கு. ரொம்ப சொன்னது ரொம்பவே அனுபவிச்சேன். ரொம்ப நல்லா இருந்தது. அந்த பிருந்தாவனச்சரம் வந்தே அதுக்கெல்லாம் ரொம்பவே it was just extraordinary even for the second one. Thank you. அப்படி அனுபவிக்கணும், அப்படி சொல்லியிருக்காரு சுவாமி. அதனாலதான் இதெல்லாம் ஷார்ட்ல இதெல்லாம் சொல்லும் போது எல்லாம் சொல்ல மாட்டேன், ஏதோ சில ஐட்டம் சொல்லிட்டு போயிடுவாங்க. அதுக்கு விசேஷமா இதெல்லாம் நான் எல்லா 4-5 வியாக்கியானங்களை படிச்சு இதெல்லாம் பார்த்தா அப்ப நிறைய விஷயங்கள் இருக்கு. அதுக்கு அனுபவிக்கலாம். எவ்வளவு அந்த டெப்த் ஆஃப் தி ஸ்லோகம், அந்த அர்த்தம் பார்த்தா இட்ஸ் சோ அமேசிங். இவ்வளவு இருக்கா தோண்டு இவ்வளவு சொல்ல முடியறதான்னு அப்படின்னு முதல்ல சொன்னேன் பாருங்க. ரொம்ப கிளிஷ்டமான ஸ்தோத்திரம் கோபால விஷயத்தை அவ்வளவு இருக்கு டெப்த். ஏன்னா இன்னைக்கு ஒண்ணு சொன்னீங்களே நாம்நாய கந்தி, அதுல யூ லிஸ்டட் அவுட் சம்திங் இல்லாடியேன்னு ஒரு 7-8 இது. அது வேதத்தோட இல்ல, அது வேதத்துல பிரமாணங்களை சொல்லும் போது ஒண்ணுக்கு ஒண்ணு சொல்லிட்டு வருது. அது நெக்ஸ்ட் கிளாஸ்ல நான் எக்ஸ்பிளைன் பண்றேன் எல்லாத்தையுமே. அது மேல இப்ப சொல்லிருக்கேன், நெக்ஸ்ட் கிளாஸ்ல எக்ஸ்பிளைன் பண்றேன். அது வேதத்துல லிங்கா இது ஒரு பிரமாணம் சொல்லும் போது ஒரு அந்த முதல்ல ஸ்ருதி தான் எல்லாத்துக்கும் வர. ஸ்ருதியில நமக்கு தெளிவு வரலன்னாக்கா அங்க என்ன இருக்கோ அந்த அந்த அதோட அர்த்தத்தை எடுத்துக்கணும். அதுல பிரகரணத்தை எடுத்துக்கணும். அதுல லிங்கம் என்ன காமிக்கிறது அது ஒன்னா வச்சு டிசைட் பண்ணுறது. அதுல ஒண்ணுக்குன்னு துர்பலம் பண்ண ஸ்ருதி தான் பவர்ஃபுல். அதுக்கு ஆரம்ப ஸ்ருதி தான்ன்றதுக்கு அதுக்கு ஆமனாய கந்தேன்னு அது 3வது லட்சத்தை ஆரம்பிக்கும் போதுக்கு ஆமனாயன்றது அதுக்கே அதுல ஆரம்பிச்சிருக்காரு அப்படின்னு. அது நமக்கு சும்மா ஸ்லோகம் படிக்கவோ ஒன்றும் தெரியாது. எல்லாம் விம்சதி லட்சணம் அதெல்லாம் பார்க்கும் போதா ஏன் இந்த பதம் போட்டார் சுவாமின்னு தெரியும் நமக்கு. அது அப்புறம் இந்த இது கூட இந்த வல்லப சக்கரவர்த்தி கூட ஐ ஹவ் ஹர்ட் ஒன் மோர் திங். அவ இந்த லக்ஷ்மி வல்லபனான சங்கு சக்கரம் தரித்து கொண்ட கிருஷ்ணர்னா அப்படின்னு கூட சொல்றா. அப்புறம் அவர் அந்த வாக்குக்கு அர்த்தம் வாணிங்கிறது பிராட்டி அப்படின்னு கூட சொல்றா. வாணின்னா நேரமா வாணி ஏன்னா வாக்தேவி தான் சொல்லணும். ஏன்னா அயக்ரீவ இங்கே ஒரு வாகர்த்த பிரதிபத்தையே அவர் காமிக்கணும். அவன் காளிதாஸ் சொன்ன வாகர்த்த பிரதிபத்தையே காமிக்கணும். வாக்கு அர்த்தம் அது வாக்கு. அதுதான் வாணிய வாக்கு. அதுக்கு வாச்சாமன்னு ஆரம்பிச்சாரு. அதுக்கு அது வாச்சாமன்னு ஸ்ரீலிங்க சொல்லிட்டு சரஸ்வதி. அதுக்கு யார் அதுக்கு உபதேசம் பண்ண அவர் அங்கேயே வாசுதேவசிய மூர்த்தின்னு அவரே சொல்லியிருக்காரு. வாசுதேவ மூர்த்தி ஹயகிரிவன் தொட்டு இங்க கோபாலன் ஹயகிரி மூர்த்தி பாஞ்சஜன்யத்துல உபதேசம் பண்ணா அப்படின்னு. அதுக்கு வல்லவ சக்கரவர்த்தின்னு சுத்தி இருக்க ஒரு அந்த அர்த்தமும் ஆயிடுறது. அதுக்கு நிறைய அர்த்தம் பண்ணலாம். அது எல்லாருக்கும் வல்லவானாம் சக்கரவர்த்தி வல்லவ சக்கரவர்த்தின்னு பொதுவா எல்லாருக்கும் வல்லவின்னு சொல்லாம வல்லவானாம் எல்லா கோப இதற்கும் சக்கரவர்த்தின்னு சொல்லலாம். அதுவும் சொல்லலாம். அதுக்கு வல்லவி ஜனவல்லபா அவங்களுக்கு மாதிரி இதா இருக்கும். அந்த ஸ்திரீகளை இப்போ விசேஷமா சொல்றது வல்லவானாம் சக்கரவர்த்தி எல்லா கோபங்களுக்கும் அவனை சக்கரவர்த்தியா இருந்தான் அப்படின்னு அதையும் சொல்லிக்கலாம். அர்த்தத்துக்கு நிறைய அர்த்தம் பண்ணி ஆனா எது சரியா பொறந்துருதோ அதை எடுத்துக்கிறது பெட்டர். நிறைய அர்த்தம் பண்ணலாம். பட் இந்த ஸ்லோகத்துக்கு அந்த பிரகரணத்துக்கு எது சரியா தோன்றதோ அதை எடுத்துக்கிறது தான் பெட்டர். தேங்க்யூ சோ மச் அடியன். இது சொன்னது ஃபர்ஸ்ட் ஒன்னு கேட்டீங்களா? கேட்டேன் அடியன். ரெண்டுத்தையும் அன்னைக்கு மிஸ் பண்ணது நான் ஃபுல்லா கேட்டேன். அப்பதான் லிங்க் வரும் கொஞ்சம் கரெக்டா இருக்கு. இல்ல ஐ ஹர்ட் எவ்ரிதிங். சரி பார்க்கலாம். சாட்டர்டே பார்க்கலாம். சாட்டர்டே உங்க கிளாஸ் அடியன்? சாட்டர்டே இஸ் யுவர் கிளாஸ்? சாட்டர்டே அவ எடுத்துப்பா. அதான் because இங்க சாட்டர்டே I don't know. நான் சாட்டர்டே அட்டெண்ட் பண்றது இல்ல. நெக்ஸ்ட் வீக் பையன் வரா கொஞ்சம் கிளாஸ்ல எல்லாம் அதுமா கொஞ்சம் ஒரு மாதிரி ரெகுலரா இருக்காதுன்னு நினைக்கிறேன். பார்க்கலாம் எப்படின்னு. சாட்டர்டே பரத் வரான். இந்த ஒரு 1 வீக் இங்க இருப்பான். அதனால 1 வீக் அங்க வெளியெல்லாம் போக வேண்டியிருப்பான். எப்படின்னு தெரியுது பார்க்கலாம். நாளைக்கு கூட ஏதோ ஃபங்க்ஷன் போனோம். அதனால நாளைக்கு கிளாஸ் அதுவும் பாத்துக்கணும் இல்லையா? அதுவும் பாத்துக்கணும். தேங்க்யூ. சரி ஓகே.